ಜೋಳಿಗೆ ತಂದ ರಜಾರ್ ಹಾಕಿದ್ರಿ ಅಲ್ಲ ಅಕೌಂಟ್ ಮಾಡಪ್ಪ ಈಗ ಚಲೋ ಅಲ್ಲಿ ಎಂದು ಅನ್ಕೊಂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಳೇನ್ರಿ ಈಗ ಆಗ್ಲೇ ಸೇವಕನಾಗಿ ಲೋಕದ ಭಯೋತ್ಪಾದಕತೆಗೆ ನಾನೇಕೆ ಇದನ್ನು ಅರ್ಥದಲ್ಲಿ ಹೇಳಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡೈರೆಕ್ಟ್ ಇಲ್ಲಿಗೆ ಬರ್ತೀರ ಮಾರಿ ಅಕ್ಕ. ಜಾಗತಿಕ ಲಿಂಗಾಯತ ಮಹಾಸಭಾ ಸಾಮೂಹಿಕ ಘಟಕದಿಂದ ಪ್ರಪ್ರಥಮವಾಗಿ ಬನಹಟ್ಟಿ ಗ್ರಾಮಗಳಲ್ಲಿ ಈ ಜಾಗತಿಕ ಲಿಂಗಾಯತ ಮಹಾಸಭಾ ಹುಟ್ಕೊಂಡು ಕಾರಣ ಏನಂತ ಹೇಳಿದ್ರೆ ಈ ಈಗ ಜೈನ ಧರ್ಮ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ. ಅವರಿಗೆ ಸರ್ಕಾರ ಶ್ರೀ ಅಯ್ಯಪ್ಪಯ್ಯ ಸಾರಣ್ಣ ಅಪ್ಪರು ಸಹಿತ ವೇದಿಕೆಗೆ ಆಗಮಿಸಿ ಊರಿನ ಹಿರಿಯರಾಗಿರುವಂತಹ ವೇದಮೂರ್ತಿ ಅಯ್ಯಪ್ಪಯ್ಯ ಸಾರಣ್ಣ ಬನಹಟ್ಟಿ ಊರಿನ ಹಿರಿಯರು ಮಹಾಂತರನ್ನು ಮತ್ತು ಮಹಾಂತ ಜೋಳಿಗೆಯ ಹರಿಕಾರಕರಾದ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಅಪ್ಪರವರನ್ನು ದೈವವತಿಯಿಂದ ಶಿರವಾಗಿ ಬೇಡುವೆ ಇಲಕಲ್ಲ ದೇವರನ್ನು, ಮಹಾಂತ ಶ್ರೀಗಳನ್ನು ಬನ್ನಿಯಟ್ಟಿ ಗ್ರಾಮಕ್ಕೆ ಮಹಾಂತ ಶ್ರೀಗಳ ಪಾದ ಕಮಲವು, ಬನ್ನಿಯಟ್ಟಿ ಗ್ರಾಮ
ಬಯಸದೆ ಬಂದ ಭಾಗ್ಯದ ಫಲವು ಶರಣರ ದರ್ಶನವು ಬಯಸದೆ ಬಂದ ಭಾಗ್ಯದ ಫಲವು ಶರಣರ ದರ್ಶನವು ನಮ್ಮ ಊರಿನ ಭಕ್ತರ ಮನದಲ್ಲಿ ಶರಣರ ಸಂಭ್ರಮವು ಭಕ್ತಿ ಭಾವ ನೋಡಿದವು ಶರಣರು ಬಂದರು ಶರಣರು ಬಂದರು ಬನ್ಯತಿ ಗ್ರಾಮಕ್ಕೆ ನಮ್ಮ ಪುಣ್ಯವಿದು ದೈವದ ವತಿಯಿಂದ ಶಿರವಾಗಿ ಬೇಡು ಇಲಕಲ ದೇವರನು ಮಹಾಂತ ಶ್ರೀಗಳನ್ನು ಮಹಾಂತ ಶ್ರೀಗಳನ್ನು ಇಲಕಲ ಶಾರದ ಅಕ್ಕನ ಬಳಗದ ಅಕ್ಕ ಮಾತೆಯರೇ ಇಲಕಲ ಶಾರದ ಅಕ್ಕನ ಬಳಗದ ಅಕ್ಕ ಮಾತೆಯರೇ ನಿಮ್ಮನ್ನು ಕಂಡು ನಮ್ಮ ಹೃದಯದಿ ಹೂವ ಅರಳಿದವು ನೆಮ್ಮದಿ ಪರಿಮಳ ಸೂಸಿದವು ಶರಣರು ಬಂದರು ಶರಣರು ಬಂದರು ಬನ್ಯತಿ ಗ್ರಾಮಕ್ಕೆ ನಮ್ಮ ಪುಣ್ಯವಿದು ದೈವದ ವತಿಯಿಂದ ಶಿರವಾಗಿ ಬೇಡು ಇಲಕಲ ದೇವರನು ಮಹಾಂತ ಶ್ರೀಗಳನ್ನು ಮಹಾಂತ ಶ್ರೀಗಳನ್ನು ಆರೋಗ್ಯದ ಬಗ್ಗೆ ವಚನದ ಬಗ್ಗೆ ತಿಳಿಸಲು ಬಂದಿರುವ ಆರೋಗ್ಯದ ಬಗ್ಗೆ ವಚನದ ಬಗ್ಗೆ ತಿಳಿಸಲು ಬಂದಿರುವ ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳು ಊರಿನ ವತಿಯಿಂದ ನಾವು ಶರಣು ಹೇಳುವೆವು ಶರಣರು ಬಂದರು ಶರಣರು ಬಂದರು ಬನ್ಯತಿ ಗ್ರಾಮಕ್ಕೆ ನಮ್ಮ ಪುಣ್ಯವಿದು ದೈವದ ವತಿಯಿಂದ ಶಿರವಾಗಿ ಬೇಡು ಇಲಕಲ ದೇವರನು ಮಹಾಂತ ಶ್ರೀಗಳನ್ನು ಮಹಾಂತ ಶ್ರೀಗಳನ್ನು ಯಾವ ಜನ್ಮದ ಪುಣ್ಯದ ಫಲವು ಶರಣರ ನುಡಿ ಬರೆದು ಯಾವ ಜನ್ಮದ ಪುಣ್ಯದ ಫಲವು ಶರಣರ ನುಡಿ ಬರೆದು ಆಡುವ ಹಾಡಿಗೆ ಊರಿನ ಹಿರಿಯ ಬೆಂಬಲ ನನಗಿತ್ತು ಗುರುವಿನ ಕೃಪೆಯೋ ದೊರಕಿತ್ತು ಶರಣರು ಬಂದರು ಶರಣರು ಬಂದರು ಬನ್ಯತಿ ಗ್ರಾಮ ನಮ್ಮ ಪುಣ್ಯವಿದು ದೈವದ ವತಿಯಿಂದ ಶಿರವಾಗಿ ಬೇಡು ಇಲಕಲ ದೇವರನು ಮಹಾಂತ ಶ್ರೀಗಳನ್ನು ಮಹಾಂತ ಶ್ರೀಗಳನ್ನು ಮಹಾಂತ ಶ್ರೀಗಳನ್ನು ತಪ್ಪಾಗಲಿಕ್ಕಿಲ್ಲ. ಮಹಾಂತ ಜೋಳಿಗೆ ಅಂತ ಹೇಳಿದ್ರೆ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ಈಗ ನನಗನ್ಸುತ್ತೆ ಒಂದೇ ಯಾಕೆ ಇವತ್ತು ದಿವಸ ಪೂಜ್ಯ ಅಪ್ಪರ ಪಾದದಿಂದ ಇದು ದಸರ ಉಂಟಾಯಿತು ಅಂತ ಹೇಳಿ ಗಂಡಾಗೋಸ್ಕರವಾಗಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಸಂಗತಿ ಕಂಡ ದೋಷ ಅಂತ ಹೇಳ್ತೀವಿ ನಾವು. ಸಂಗತಿ ಕಂಡ ದೋಷ ಅಂತ ಹೇಳಿದ್ರೆ ಅಪ್ಪರಿಗೆ ನೋಡ್ರಿ ಕಾಲೇಜವರು ಯುವಕರನ್ನು ಕರೆದ್ರು ಅಲ್ಲಿದ್ದವ್ರನ್ನ ಕರೆದ್ರು ಏನಪ್ಪ ನಿಮ್ಮ ಹತ್ರ ನನಗೇನು ದುಡ್ಡು ಬೇಡ ದುಡ್ಡೇನೆ ಬೇಡ ಏನು ಬೇಡ ನನಗೆ ನಿಮ್ಮಲ್ಲಿರ್ತಕ್ಕಂಥ ಚಟಗಳನ್ನ ಹಾಕಿರಿ ನನಗೆ ನಿಮ್ಮಲ್ಲಿರ್ತಕ್ಕಂಥ ಚಟಗಳನ್ನ ನನ್ನ ಜೋಳಿಗೆ ಹಾಕಿರಿ ಅದೇ ನನ್ನ ಸಾಕು ಅಂತ ಹೇಳೋದು. ಈ ರೀತಿ ಗ್ರಾಮಗಳ ರಸ್ತೆಗಳಲ್ಲಿ ಹೋಗಿ ಹೇಳಿದಾಗ ಏನಾಗ್ತದೆ ಅಲ್ಲಿ ಆ ಗ್ರಾಮವೇ ಬದಲಾವಣೆ ಆಗ್ತದೆ. ಈಗ ನನ್ನ ಮುಂದೆ ಅಪ್ಪ ಅವ್ರು ಹೇಳ್ತಿದ್ರೆ ಅವನಿಗೆ ಅಷ್ಟೇ ಹೇಳ್ತಿಲ್ಲ ಅದು ನನಗೂ ಅಂತ ಹೇಳಿ ನಾವು ತಿಳ್ಕೊಂತೀವಿ. ಆ ರೀತಿ ಇವತ್ತು ದಿವಸ ಎಲ್ಲ ಯುವಕರು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಅಪ್ಪ ಎಷ್ಟು ಅವ್ರ ಕಳಕಳಿಯಿಂದ ನಮ್ಮ ಮಾತೃ ಹೃದಯ ಅಂತ ನಾವೇನು ಹೇಳ್ತೀವಿ ಆ ಮಾತೃ ಹೃದಯದಿಂದ ಅವ್ರನ್ನ ಕರೆಸಿ ಅವ್ರನ್ನ ತಲೆ ಮೇಲೆ ತಯಾರಿಸಿ ಅವ್ರಿಗೆ ಒಂದು ಜೀವನದ ಉಲ್ಲಾಸ ಉತ್ಸಾಹ ಬರೋ ಹಂಗೆ ಅವ್ರನ್ನ ಆ ಹುಡುಗರಿಗೆಲ್ಲ ನೀವೆಲ್ಲ ಚಟಗಳನ್ನು ಬಿಡ್ರಿ, ಏನೇನು ತಪ್ಪು ಮಾಡಿಲ್ಲ, ಯಾವುದೋ ಒಂದು ಸಂಗತಿ ದೋಷದಿಂದ ನೀವು ಚಟಗಳಿಗೆ ಒಳಗಾಗಿದ್ರೆ ಆದರೆ ಇನ್ನೂ ನಿಮ್ದು ಭವಿಷ್ಯ ಉಜ್ವಲ ಐತಿ, ಇದನ್ನು ಬಿಡ್ರಿ ಅಂತ ಹೇಳಿ ಅವರೆಲ್ಲರನ್ನು ಕೂಡ ಅವ್ರು ಆಶೀರ್ವದಿಸಿದ್ದಾರೆ. ಅಷ್ಟಾದರೆ ನಾವೇನು ಇಲ್ಲೆಲ್ಲ ಬಂದಿರ್ತಕ್ಕಂಥದ್ದು ನಮ್ಮ ನಿಲ್ಕಲ್ಲಿಂದ ಬಂದಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರಾಗಲಿ ನಮ್ಮ ಈ ಸಂಘಟನೆಗಳಿಗೆ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಆಮೇಲೆ ಮುಖ್ಯವಾಗಿ ಈ ಕಾರ್ಯಕ್ರಮ
ಈ ಗ್ರಾಮಗಳಲ್ಲಿ ಮಹಾಮನೆ ಮತ್ತು ಇದೇನು ಮಹಾಂತದೊಳಗೆ ಹಮ್ಮಿಕೊಳ್ಳೋದು ಕಾರಣ ಅಂತಂದ್ರೆ ನಮ್ಮ ಇವರಿಬ್ಬರು ಇದಲ್ವ ಮಹಿಳಾ ಘಟಕದವರು. ಈ ಊರಿನ ಜೊತೆ ನನ್ನ ಸಹೋದರಿ ಮಂಜಕ್ಕ ಒಂದೇ ಮಾತ್ರ ಹೇಳೋದು, ಇಲ್ಲಿ ನಮ್ಮ ಊರಲ್ಲಿ ಮಾಡಬೇಕು ಅಂತೇಳಿ. ಅಲ್ಲ ನೀವು ನೋಡು ಕೇಳಲ್ಲ, ಎಲ್ಲ ಜನರಿಗೆಲ್ಲ ಕೇಳ್ಕೊ ಅಪ್ಪವ್ರು ಬರ್ತಾರಲ್ಲ ಅಂತ ಹೇಳಿದಾಗ, ಇಲ್ಲ ನಮ್ಮ ಊರಲ್ಲಿ ಭಾಳ ಎಲ್ಲ ಚೆನ್ನಾಗಿ ಭಕ್ತಿಯಿಂದ ನಡ್ಕೊಂತಾರ, ನೀವು ಬರ್ರಿ ಅಂತ ಹೇಳಿ ನಮ್ಗಿಂತ ಹೆಚ್ಚು ಉತ್ಸಾಹ ಅವ್ರು ತೆಗೆದುಕೊಂಡು ಮಂಜಕ್ಕ ಮತ್ತು ನಮ್ಮ ಸಹೋದರಿ ಸವಿತಾ ಅವರು ಕೂಡ ಬಹಳ ಆಸಕ್ತಿ ವಹಿಸಿ ನಿಮಗೆ ಏನು ಹೇಳ್ಬೇಕಂತಂದ್ರೆ, ಅವರು ಒಬ್ಬರು ನೀರಿನ ವ್ಯವಸ್ಥೆ ಮಾಡಿದಾರ, ಒಬ್ಬರು ಗಿಡಕ್ಕೆ ವ್ಯವಸ್ಥೆ ಮಾಡಿದಾರೆ. ನಮ್ಮ ಮಹಿಳಾ ಘಟಕದವರು ಈ ಥರ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ, ಅದರಿಂದ ಅವ್ರು ಅವ್ರ ಉತ್ಸಾಹ ಏನವ್ರ ಶಕ್ತಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ನಾನು ಹೇಳ್ತಾ, ಇನ್ನು ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತ ಹೇಳಿದ್ರೆ ಅದು ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಬಹಳ ನಮಗೆಲ್ಲ ತಿಳಿದಿರೋ ಹಾಗೆ ಜನವರಿ 23, 2018ನೇ ಇಸ್ವಿಯಲ್ಲಿ ಈ ಜಾಗತಿಕ ಲಿಂಗಾಯತ ಮಹಾಸಭಾ ಹುಟ್ಕೊಂಡು. ಕಾರಣ ಏನಂತ ಹೇಳಿದ್ರೆ, ಈ ಈಗ ಜೈನ ಧರ್ಮ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ. ಅವರಿಗೆ ಸರ್ಕಾರದ ಸಿಗ್ತಕ್ಕಂಥ ಸವಲತ್ತುಗಳು ಎಷ್ಟು ಸಾಕಷ್ಟು. ನಾವು ಲಿಂಗಾಯತರು ಈ ದೇಶದಾದ್ಯಂತ ಒಂದು 100 ಕೋಟಿ ಜನಸಂಖ್ಯೆ ಇಲ್ಲ, ಆದರೆ ಅಲ್ಪಸಂಖ್ಯಾತರಿಗೆ ಬರ್ತಕ್ಕಂಥ ಎಲ್ಲ ಸವಲತ್ತುಗಳು ನಮ್ಗೆ ಯಾವ ಸವಲತ್ತುಗಳು ನಮ್ಗೆ ಸಿಗ್ತಾ ಇಲ್ಲ. ಆ ದಿಶೆಯಲ್ಲಿ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಇದೊಂದು ಪ್ರತ್ಯೇಕ ಧರ್ಮ. ಆ ಪ್ರತ್ಯೇಕ ಧರ್ಮನ ನಾವು ಅದಕ್ಕೆ ಸರ್ಕಾರದ ಮಾನ್ಯತೆ ಪಡೆದಿದ್ದೇ ಆಗಿದ್ದರೆ, ಪಡೆದಿದ್ದೇ ಆದರೆ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸರ್ಕಾರಿ ನೌಕರಿ ಆಗಲಿ ಅಥವಾ ಯಾವುದಾದ್ರೂ ಉದ್ಯೋಗದಲ್ಲಿ ಯಾವುದಾದ್ರು ಉದ್ದಿಮೆ ಸ್ಥಾಪಿಸಬೇಕಾದ್ರೆ ಏನು ಸರ್ಕಾರಿ ಸೌಲಭ್ಯಗಳು ಅವೆಲ್ಲ ಸಿಗಲಿಕ್ಕೆ ಸಾಧ್ಯ ಇರೋದು. ಆಮೇಲೆ ಲಿಂಗಾಯತ ಧರ್ಮದ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಏನು ಕಾರಣ ಒಂದೊಂದು ಕಣ್ಣು ಏನಾಗ್ತಾರೆ ಅವರು ಅಡವೇ ಗುರು ಸದಾಶಿವನ ಓದುತ್ತಾರೆ. ಇಂಥ ಸಣ್ಣ ಸಣ್ಣ ವಿಷಯಗಳು ಸಾಕು ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಭಾವನೆಯನ್ನು ಮುಚ್ಕೊಳ್ಳಿ. ಯಾವುದೇ ಒಂದು ಧರ್ಮದ ಮುಖ್ಯ ತಿರುಳಿ ಅಂತ ಹೇಳಿದ್ರೆ ನೈತಿಕತೆ ಬೆಳೆಸ್ತಕ್ಕಂಥದ್ದು. ಆ ಎಲ್ಲ ನೈತಿಕತೆ ಬೆಳೆಸಲಿಕ್ಕೆ ಇರ್ತಕ್ಕಂಥ ಪ್ರತಿಯೊಂದು ಏನು ಅಂಶಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಇದಾವೆ. ನಿಮಗೆ ವಚನ ಸಾಹಿತ್ಯ ಇವಾಗೆಲ್ಲ ಬರಬೇಕಾದ್ರೆ ಈ ಮಠದಿಂದ ಆ ವಚನ ಸಂಗೀತಗಳನ್ನು ಕೇಳ್ತಾ ಇರ್ತೀವಿ. ಅಂದರೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಲಿಂಗಾಯತರಾಗಿದ್ರು ಕೂಡ ನಮ್ಮ ಏನು ಇತಿಹಾಸ ಏನದಲ್ಲ ಅವನು ಸ್ವಲ್ಪ ಮರಿತಾ ಇದ್ದೇವೆ ಅಂತ ಅನ್ಸುತ್ತೆ. ಲಿಂಗಾಯತರಾಗಿದ್ರು ಕೂಡ ನಾವು ಮನೆಯಲ್ಲಿ ಹೋಮ ಮಾಡ್ತೀವಿ. ಲಿಂಗಾಯತರಾಗಿದ್ರು ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಜ್ಯೋತಿಷನ್ನು ಕೇಳ್ತೀವಿ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಇಲ್ಲ, ಅಡಿ ಮುಂದೆಡೆ ಸ್ವರ್ಗ, ಅಡಿ ಮುಂದೆಡೆ ಸ್ವರ್ಗ. ಅಮಾವಾಸ್ಯೆ ನಾವು ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳು ಕೇಳೋದಲ್ಲ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಈ ಜನರೇಷನ್ ಅಂತ ಏನು ಅವರಿಗೆ ನಾವು ಅಂಥ ವಚನಗಳನ್ನು ನಾವು ಇಲ್ಕಲ್ ನಗರದಲ್ಲಿ ನಮ್ಮ ಅಕ್ಕನ ಬಳಗದವರು ಬಹಳ ಶ್ರದ್ಧೆಯಿಂದ ಮನೆಯಲ್ಲಿ ಮಹಾಮನೆ ಅಂತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲವಲ್ಲೂ ಕೂಡ ಆ ಲಿಂಗಾಯತ ಧರ್ಮದ ವಿಚಾರವನ್ನು, ಅದರ ಸತ್ವವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಪೂಜ್ಯ ಅಪ್ಪಗಳವರ ಮೇರೆಗೆ ಇವತ್ತಿನ ದಿವಸ ಗ್ರಾಮಗಳಲ್ಲಿ ಮಹಾಮನೆ ಮತ್ತು ಮಹಾಂತ ಜೋಳಿಗೆನ ಕಾರ್ಯಕ್ರಮವನ್ನು ಪೂಜ್ಯರ ಅಪ್ಪಣೆಯೊಂದಿಗೆ ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಇನ್ನು ಈ ಗ್ರಾಮದ ಆಗಲೇ ಹೇಳಿದ ಹಾಗೆ ಪೂಜ್ಯ ಅಪ್ಪಗಳವರು ನಮ್ಮೆಲ್ಲ ಕರೆಗಳಿಗೆ ಹೋಗೊಟ್ಟು ನಾನು ಕೂಡ ಬರ್ತೀನಿ. ಮಹಾಂತ ಜೋಳಿಗೆಯನ್ನು ನಾನು ಆ ಊರಿನಲ್ಲೆಲ್ಲ ಅಡ್ಡಾಡಿ ಸಾಕಷ್ಟು ಯುವಕರಿಗೆ ಅವರಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ನನ್ನ ಜೋಳಿಗೆಲ್ಲ ಹಾಕ್ಕೊಳ್ತೀನಿ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ಅವರು ಆಗಮಿಸಿದ್ದಾರೆ. ಪೂಜ್ಯರು ನಮ್ಮ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಜನಾಧ್ಯಕ್ಷರು, ನಿಮ್ಮೆಲ್ಲರ ಆರಾಧ್ಯ ದೈವ, ಅವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ಹಣೆ ಮಣಿದು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ಘಟಕಗಳ ಪರವಾಗಿ, ಇಲ್ಲಿಂದಿರತಕ್ಕಂಥ ಗ್ರಾಮಸ್ಥರ ಪರವಾಗಿ ಅವರಿಗೆ ಹಣೆ ಮಣಿದು ಈ ಸಮಾರಂಭಕ್ಕೆ ನಾನು ಬರಮಾಡ್ಕೊಳ್ತೇನೆ, ಭಕ್ತಿಯಿಂದ ಬರಮಾಡ್ಕೊಳ್ತೇನೆ. ನೀವು ಮಹಾಂತ ಜೋಳಿಗೆ ಮಾಡ್ತೀರಪ್ಪ, ಮತ್ತು
ಅಲ್ಲಿ ಗ್ರಾಮಸ್ಥರಿಗೆ ಚಟಗಳ ಬಗ್ಗೆ ಹೇಳ್ಕೊಡ್ಬೇಕು, ಒಳ್ಳೆಯ ಗುಣಗಳ ಬಗ್ಗೆ ಹೇಳ್ಕೊಡ್ಬೇಕು. ನೀವು ಯಾರನ್ನು ಕರೆಸ್ತೀರಿ ಅಂತ ಹೇಳಿದಾಗ ಅವ್ರು ನಮಗೆ ಗೋಚರಿಸಿದ್ದು ಡಾಕ್ಟರ್ ಮಹಾಂತೇಶ್ ಎಸ್ ಕಡಪಟ್ಟಿ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದಿನ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಮಹಾಂತೇಶ ಪದವಿ ಪೂರ್ವ ಕಾಲೇಜು ಇಳ್ಕಲ್. ಇಲ್ಲಿ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀ ರವಿ ಯಮನಪ್ಪ ಶರಣ ಶ್ರೀ ರವಿ ಯಮನಪ್ಪ ವಾಲಿಕಾರ್ ಗುರುಗಳು ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಎಂಬ ವಿಷಯದ ಮೇಲೆ ಅನುಭವ ನೀಡಬೇಕೆಂದು ಅವರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಮಹಾಸಭಾ ತಾಲೂಕು ಘಟಕ ಇಳ್ಕಲ್ ಗ್ರಾಮಗಳಲ್ಲಿ ಮಹಾಮಣೆ ಹಾಗೂ ಮಹಂತ ಜೋಳಿಗೆ ಒಂದು ವಿಶಿಷ್ಟ ಕಾರ್ಯಕ್ರಮ ಎಂದು ನೆರವೇರ್ತಾ ಇದೆ. ಅದು ಶ್ರೀಗಳ ಸಮ್ಮುಖದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿರುವಂತಹ ಪರಮ ಪೂಜ್ಯ ಗುರುಮಹಂತ ಅಪ್ಪಗಳವರ ಪಾದಗಳಿಗೆ ನಾನು ಭಕ್ತಿಯಿಂದ ಶರಣ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವ ಅಮೃತವನ್ನು ಉಣಬಡಿಸಲಾಗಿರುವಂಥ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಖ್ಯಾತ ಹೃದಯ ತಜ್ಞ ವೈದ್ಯರು ಇಳಕಲ್ ಇವರನ್ನ, ಅದೇ ರೀತಿಯಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಇಳಕಲ್ ತಾಲೂಕು ಘಟಕ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಬೆಳವಣಿಗೆ ಗುರುಗಳನ್ನು, ಅದೇ ರೀತಿಯಾಗಿ ಶಂಕರ್ ತೋಟಲ್, ಅದೇ ರೀತಿಯಾಗಿ ಸವಿತಾ ಗೋವಿಂದಶೆಟ್ಟಿ, ಅದೇ ರೀತಿಯಾಗಿ ಮಂಜುಳಾ ತೋಟ್ಗೇರ್, ಇಲ್ಲಿ ಸಮಾವೇಶಗೊಂಡಿರುವಂತಹ ವಿವಿಧ ಸಂಘಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳನ್ನು ಅತಿ ಮುಖ್ಯವಾಗಿ ನಾನು ನೆನೆಸ್ಕೊಳ್ಳೋದಂದ್ರೆ ಈ ಗ್ರಾಮದ ಯಾವತ್ತು ಗುರು ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು ಎಲ್ಲರಿಗೂ ಆದರಪೂರ್ವಕ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಗ್ರಾಮಗಳಲ್ಲಿ ಮಹಾಮಣೆ ಹಾಗೂ ಮಹಂತ ಜೋಳಿಗೆ ಅಂತ ಹೇಳ್ಬಿಟ್ಟು ನನಗೆ ಬಂದ ವಿಷಯ ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯ. ನನ್ನ ಉಪನ್ಯಾಸ ಆರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಾನೊಂದು ವಚನವನ್ನು ಬಳಸ್ಕೊಂಡ್ಬಿಟ್ಟು ನನ್ನ ಉಪನ್ಯಾಸಕ್ಕೆ ಚಾಲನೆ ನೀಡ್ತೇನೆ. ಅದೇನು ಅಂತಂದ್ರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಗಳಯ್ಯ, ಸದು ವಿನಯವೇ ಸದಾ ಶಿವನ ವರುಣೇಯ, ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಸಾಹಿತ್ಯದಲ್ಲಿ ಜೀವನ ಮೌಲ್ಯ. ಯಾಕಂದ್ರೆ 12ನೇ ಶತಮಾನದ ಸಾಹಿತ್ಯ ನಮಗೊಂದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ. 10ನೇ ಶತಮಾನ ಮತ್ತು 11ನೇ ಶತಮಾನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಸುವರ್ಣ ಯುಗ ಅಂತೇಳಿ ಕರೀತಾರೆ. ಅದು ಸುವರ್ಣ ಆದರೂ ಕೂಡ 12ನೇ ಶತಮಾನದ ಸಾಹಿತ್ಯ ಇದು ವಿಶ್ವ ಸಾಹಿತ್ಯವಾಗಿ ಪರಿಗಣಿಸಿತು. ಕಾರಣ, ಅರಸನ ಅಂಗೈ ಅರಗಿಣಿಯಾಗಿ ಮೆರೆದಂತಹ ಸಾಹಿತ್ಯವನ್ನ ಬಡವನ ಗುಡಿಸಲಿಗೆ ಮುಟ್ಟಿಸಿರುವಂತಹ ಕೀರ್ತಿ ವಚನಕಾರರಿಗೆ ಸಲ್ಲುತ್ತೆ. ಇಲ್ಲಿ ವ್ಯಕ್ತಿ ಕೇಂದ್ರಿತವಾಗಿರುವಂತಹ ವಿಚಾರ ಬಹಳ ಮುಖ್ಯ. ನಾನು ಆರಂಭಿಸ್ತೇನೆ ಮಾತನ್ನ. ಏನು ನಮ್ಮ ವಿಷಯದಲ್ಲಿ ಇರುವಂತಹದ್ದು ಮುಖ್ಯವಾಗಿ ಜೀವನ ಮೌಲ್ಯ. ಈ ಮೌಲ್ಯ ಅನ್ನೋ ಪದದ ಅರ್ಥ ಏನು? ಈ ಮೌಲ್ಯ ಅನ್ನೋ ಪದದ ಅರ್ಥ, ಒಂದು ವಸ್ತುವಿನ ಹಿನ್ನೆಲೆಯೊಳಗೆ ತಗೊಳ್ಳೋದಾಯ್ತು ಅಂತಂದ್ರೆ, ಒಂದು ಫ್ರಿಡ್ಜ್ ತಗೊಳ್ತೀವಿ, ಅದರ ಮೌಲ್ಯ ಎಷ್ಟು? ಒಂದು ಫ್ಯಾನ್ ತಗೊಳ್ತೇವೆ, ಅದರ ಮೌಲ್ಯ ಎಷ್ಟು? ಯಾವುದೇ ವಸ್ತು ನೀವು ತಗೊಳ್ಳಿ, ಫ್ರಿಡ್ಜ್ ಒಂದೇ ಇರುತ್ತೆ, ಫ್ಯಾನ್ ಒಂದೇ ಇರುತ್ತೆ, ರೇಟ್ ಮಾತ್ರ ಭಿನ್ನ ಇರ್ತವೆ. ರೇಟ್ ಯಾಕೆ ಭಿನ್ನ ಇರ್ತಾವೆ ಅಂತಂದ್ರೆ ಅವುಗಳ ಕ್ವಾಲಿಟಿ ಮ್ಯಾಗ ರೇಟ್ಗಳು ಇರ್ತಾವ. ಕಡಿಮೆ ರೊಕ್ಕ ಕೊಟ್ಟರೆ ವಸ್ತು ಬರ್ತದ, ಹೆಚ್ಚಿನ ರೊಕ್ಕ ಕೊಟ್ಟರು ವಸ್ತು ಬರ್ತದ. ಆದರೆ ಹೆಚ್ಚಿನ ರೊಕ್ಕ ಕೊಟ್ಟು ನಾವು ತಗೊಳ್ಳೋ ಉದ್ದೇಶ, ಅದರ ಕ್ವಾಲಿಟಿ, ಅದು ಮುಖ್ಯ ಆಗುತ್ತೆ. ಇದು ವಸ್ತುಜನ್ಯವಾಗಿ ನಾವು ಮಾತಾಡ್ತದೆ. ಆದರೆ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿರುವಂಥ ವಿಷಯ ಬಹಳ ವಿಶಿಷ್ಟವಾಗಿರುವಂಥದ್ದು. ಯಾಕಂದರೆ
ವ್ಯಕ್ತಿಗೆ ಮೌಲ್ಯ ಯಾವುದು, ವ್ಯಕ್ತಿಗೆ ಮೌಲ್ಯ ಯಾವುದು ಅನ್ನುವಂಥದ್ದು ಬಹಳ ವಿಶೇಷ. ಯಾಕಂದ್ರೆ ಅದನ್ನ ಹಣ ಕೊಟ್ಟಿಗೆ ಗಳಿಸಕ್ಕಂತೂ ಸಾಧ್ಯ ಇಲ್ಲ. ಯಾವಾಗಲೂ ವ್ಯಕ್ತಿಯ ಮನೋಭಾವದ ಹಿನ್ನೆಲೆ ಒಳಗೆ ವ್ಯಕ್ತಿತ್ವ ನಿರ್ಮಾಣಗೊಳ್ಳುತ್ತೆ, ಮನೋಭಾವದ ಹಿನ್ನೆಲೆ ಒಳಗೆ. ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಚನ, ಕೆರೆಹಳ್ಳ ಬಾವಿಗಳು ಮೈ ತೆಗೆದೊಡೆ, ಗುಳ್ಳೆ ಗೊರಟೆ ಚಿಪ್ಪುಗಳೇ ಕಾಣಬಹುದು, ವಾರಿದಿ ಮೈ ತೆಗೆದೊಡೆ ಮುತ್ತುಗಳೇ ಕಾಣಬಹುದು, ನಮ್ಮ ಕೂಡಲ ಸಂಗನ ಶರಣರು ಮನಬಿಚ್ಚಿ ಮಾತನಾಡಿದರೆ ಲಿಂಗದೇವನನ್ನೇ ಕಾಣಬಹುದು. ಬಹಳ ಪ್ರಮಾಣಭೂತವಾಗಿ ಈ ವಚನವನ್ನ ಕೊಡ್ತಾ ಇದ್ದಾರೆ. ಕೆರೆಹಳ್ಳ ಬಾವಿಗಳು ಮೈ ತೆಗೆದೊಡೆ, ಇಲ್ಲಿ ಮೈ ತೆಗೆದೊಡೆ ಅಂದ್ರೆ ಅರ್ಥ ನೀರು ಸರಿದು ಹೋಗ್ಬಿಟ್ರೆ, ನೀರೆಲ್ಲ ಆಗಿಬಿಟ್ರೆ ತಳಕ್ಕೆ ನಮಗೆ ಕಾಣುವಂತಹದ್ದು ಗುಳ್ಳೆ ಗೊರಟೆ ಚಿಪ್ಪು. ಹರಕು ಬಟ್ಟೆ ಆಗಿರ್ಬೋದ್ರಿ, ಊರಿಂದ ಹೊಲಸು ಬಾಚ್ಕೊಂಡು ಬಂದಿರಬಹುದಾಗಿರ್ಬೋದ್ರಿ. ಆದ್ರಿಂದ ಯಾರು ನಿಂತು ನೋಡಂಗಿಲ್ಲ, ವಿಶೇಷ ಇಲ್ಲ ಅಲ್ಲಿ. ಅದೇ ಒಂದು ಸಮುದ್ರದ ನೀರು ಬತ್ತಿ ಹೋಗಿ ಲಾಸ್ಟ್ಗೆ ಉಳಿಯುವಂಥದ್ದು ಏನು ಅಂತಂದ್ರೆ ಮುತ್ತುಗಳು ಮಾತ್ರ. ಅದರಲ್ಲಿ ಮೌಲ್ಯ ನಾವು ಕಾಣ್ತಾ ಇದ್ದೀವಿ, ಅಲ್ಲಿ ಮೌಲ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಸಾಗರದೊಳಗೆ ನಾವು ಮುತ್ತುಗಳನ್ನು ಕಾಣ್ತೀವಿ, ಅದಕ್ಕೆ ಬೆಲೆ ಕೊಟ್ಟು ತಗೊಳ್ತಾ ಇದ್ದೀವಿ. ಆದ್ರೆ ಒಂದು ಹಳ್ಳಕ್ಕೂ ಸಾಗರಕ್ಕೂ ಇಲ್ಲಿ ವ್ಯತ್ಯಾಸ ನಾವು ಕಾಣ್ತಾ ಇದ್ದೀವಿ. ಹಳ್ಳದ ಬೆಲೆ ಬರಲಿಲ್ಲ, ಬಾವಿ ಬೆಲೆ ಬರಲಿಲ್ಲ, ಯಾಕಂದ್ರೆ ಹರಕು ಬಟ್ಟೆ ಬಿದ್ದಾವ, ಚಪ್ಪಲಿಗಳು ಬಿದ್ದಾವ ಹರಿದದ್ದು. ಆದ್ರೆ ವಾರಿದಿ ತನ್ನ ನೀರನ್ನ ಕಳ್ಕೊಂಡ ಮೇಲೆ ಉಳಿಯುವಂಥದ್ದು ಮುತ್ತು ಅನ್ನುವಂಥದ್ದು ಐತಿ. ಬೆಲೆ ಬಹಳ ಅದ, ಒಪ್ಪೋಣ. ಆದ್ರೆ ಇದನ್ನ ವ್ಯಕ್ತಿಗೆ ಅನುಲಕ್ಷಿಸಿಕೊಂಡಾಗ ಇದಕ್ಕಿಂತ ಮೌಲ್ಯಯುತವಾಗಿರುವಂಥದ್ದು ವ್ಯಕ್ತಿ ಮನೋಭಾವ. ಅಲ್ಲಿ ಹೇಳ್ತಾರೆ, ಕೂಡಲ ಸಂಗನ ಶರಣರು ಮನದೆಗೆದು ಮಾತನಾಡಿದ್ರೆ ಅಂತ ಹೇಳ್ತಾರೆ. ಅಲ್ಲಿ ಮೌಲ್ಯ ಅಡಗೈತಿ, ಅಲ್ಲಿ ಮೌಲ್ಯ ಅಡಗೈತಿ. ಆ ಮೌಲ್ಯ ಯಾವ ಭಾವದೊಳಗ ಬರಬಹುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ಬಿಟ್ರೆ, ಈ ವಚನ ಸಾಹಿತ್ಯ ಇದು ವಿಶ್ವ ಸಾಹಿತ್ಯ. ಒಂದು ಗುರು ಪರಂಪರೆಗೆ ಒಂದು ಅರ್ಥವಂತಿಕೆಯನ್ನು ಕಟ್ಟಿಕೊಟ್ಟಂತ ಸಾಹಿತ್ಯ ಪ್ರಕಾರ. ಯಾಕಂದ್ರೆ ಈ ವಚನ ಸಾಹಿತ್ಯದೊಳಗ ಕಾಯಕ ನಿಷ್ಠೆ, ದಾಸೋಹ, ಅಲ್ಲಿ ಶರೀರ ಅದಕ್ಕೆ ಕಾಯ ಅಂತ ಕರೆದ್ರು. ಯಾಕಂದ್ರೆ ಅಕ್ಕ ಮಹಾದೇವಿ ಒಂದ್ ಕಡೆ ಮಾತು ಹೇಳ್ತಾರೆ, ಕಾಯ ಕರ್ರನೆ ಕಂದಿದರೇನೋ, ಮೆರ್ರನೆ ಮಿಂಚಿದರೇನೋ, ದೇವಚನ್ನ ಮಲ್ಲಿಕಾರ್ಜುನ ಒಲಿದ ಕಾಯ ಹೇಗಿದ್ದರೇನೋ. ನಾವು ನೋಡುವಂತ ದೃಷ್ಟಿಕೋನ ಚಂದ ಇದ್ರೆ ನಾನು ಬಟ್ಟೆ ಹಾಕಿದ್ರು ಅಷ್ಟೇ, ಬಟ್ಟೆ ಹಾಕೋಲಿಲ್ಲದ್ರೂ ಅಷ್ಟೇ. ಯಾಕಂದ್ರೆ ಇಲ್ಲಿ ಮೌಲ್ಯ ಅನ್ನುವಂಥದ್ದು ಕೇವಲ ಒಂದು ಕೆಟ್ಟದ್ದು ಮಾಡಬಾರ್ದು, ಏನನ್ನು ತಿನ್ನಬಾರ್ದು. ಯಾಕಂದ್ರೆ ಇಷ್ಟೊತ್ತಿನ ನಮ್ಮ ಅಜ್ಜನವರು ಅಪ್ಪಗಳು ಊರಾಗ ಅಡ್ಡಾಡ್ಕೊತ ಬಂದ್ರು. ನನಗಂತೂ ಒಂದು ಹಾಡು ನೆನಪಾಯ್ತು, ಯೋಗಿ ಭಿಕ್ಷಕ್ಕೆ ಬಂದ ಶಿವ ಯೋಗಿ ಜೋಳಿಗೆ ತಂದ, ಮುತ್ತು ಮಾಣಿಕ್ಯವ ವಲ್ಲೆನೆಂದ ದುಷ್ಟ ಚಟಗಳನ್ನು ಜೋಳಿಗೆಗೆ ಹಾಕಿರೆಂದ, ಮನದ ಮಣ್ಣಿನವನ್ನು ತೊಳೆಯಿರೆಂದ, ಲಿಂಗದ ನೆಲೆಯನ್ನು ಅರಿಯಿರೆಂದ, ಗುರುವಾಗಿ ಬಂದ ಶರಣಾಗಿ ಬಂದ, ಸೌದಿಯ ಶ್ರೀ ವಿಜಯ ಬಂದ. ಈ ಹೊತ್ನಾಗ ನಾ ಅಪೋಲ್ಡ್ ಅನ್ಸ್ಕೊಳ್ತೀನಿ, ಆದ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ಅವರು ಈ ರೂಪಗಳು ಬಂದಾರ. ಯಾಕಂದ್ರೆ ನಾವೆಲ್ಲರೂ ಒಂದ್ ರೀತಿ ಒಳಗೆ ಕಂಡ್ರೆ ಅದೊಂದು ದೀಪ ಹಚ್ಚಿಟ್ಟಂಗಾಗೈತೆ, ಹೌದ್ರಿ? ಯಾಕಂದ್ರೆ ಆ ಬಟ್ಟೆಯ ಬಣ್ಣವೇ ವಿಶೇಷ, ಅದ್ರೊಳಗನ ಒಂದು ಮೌಲ್ಯ ಅಡಗೈತಿ, ಆ ಬಟ್ಟೆ ಒಳಗನ ಒಂದು ಮೌಲ್ಯ ಅಡಗೈತಿ. ನೋಡೋ ದೃಷ್ಟಿಕೋನ ಮುಖ್ಯ ಆಗ್ತೈತಿ, ನೋಡುವಂತ ದೃಷ್ಟಿಕೋನ ಬಹಳ ಮುಖ್ಯ ಆಗ್ತದ. ಆ ಹಿನ್ನೆಲೆ ಒಳಗ ನಮ್ಮ ಶರಣ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ಆ ಮೌಲ್ಯಗಳನ್ನ ಕಟ್ಟಿಕೊಡುವಲ್ಲಿ ಎಂತ ಸಾರ್ಥಕತೆಯನ್ನ ಮೆರಿತು ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ನಮಗೆ ಈ ಮೌಲ್ಯ ಅಂತ ತಗೊಂಡಾಗ ಉರ್ಲಿಂಗ ಪೆದ್ದಿ ನಾನು ಉದಾಹರಣೆ ಕೊಡಬಹುದು. ಅವರು ಕೂಡ ವಚನಕಾರರೇ. ಒಂದು ದಿನ ಉರ್ಲಿಂಗ ಪೆದ್ದಿ ಕಳ್ಳತನ ಮಾಡ್ಕೊಂಡು ಜೀವನ ಮಾಡುವಂತಹ ಒಬ್ಬ ಪೆದ್ದಣ್ಣ. ಆಕ್ಚುಲಿ ಅವ್ರಿಗೆ ಮೂಲತಃ ಉರ್ಲಿಂಗ ಅನ್ನುವಂಥದ್ದು ಇದ್ದಿದ್ದಿಲ್ಲ, ಅವ್ರ ಹೆಸರು ಪೆದ್ದಣ್ಣ ಅವ್ರದ್ದು. ಅದು ತುಡು ಮಾಡ್ಕೊಂಡು ಜೀವನ ಮಾಡುವಂತಹ ಆ ಮನುಷ್ಯ ಒಂದು ದಿನ ಉರ್ಲಿಂಗ ದೇವರ ಮಣಿಗೆನೇ ಕಣ್ಣ ಹಾಕಿದ, ತುಡು ಮಾಡಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಅವ ತುಡು ಮಾಡಕ್ ಹೋದಾಗ ಸೂರಯ್ಯ ಅನ್ನೋ ವ್ಯಕ್ತಿಗೆ ಲಿಂಗ ದೀಕ್ಷೆ ಕೊಡ್ತಾ ಇದ್ರು ಉರ್ಲಿಂಗ ಉರ್ಲಿಂಗ ದೇವರು. ಆದ್ರೆ ಆ ಕರಸ್ಥಳದೊಳಗ ಲಿಂಗ ಇಟ್ಟು ಬೋಧಿಸ್ತಾ ಇದ್ರು ಗುರುಗಳು ಆ ಸೂರಯ್ಯನಿಗೆ. ಏನಂತ, ಈ ಲಿಂಗವನ್ನ ಧಾರಣೆ ಮಾಡುವುದ್ರ ಮೂಲಕ ನಿನ್ನ ಕೇವಲ ಬಹಿರಂಗದ ಇರಬೇಕೆ ಮಾತ್ರ ಅಲ್ಲ, ನಿನ್ನ ಅಂತರಂಗದ ಇರಬೇಕೆ ಬದಲಾಗಬೇಕು. ಯಾಕಂದ್ರೆ ಇಲ್ಲಿ ವ್ಯಕ್ತಿ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ವ್ಯಕ್ತಿತ್ವ ಅಂತ ಹೇಳ್ತಾರಲ್ಲ, ಅದು ವ್ಯಕ್ತಿತ್ವ ಕೇವಲ ಹಾಕೊಂಡಂತ ಬಟ್ಟೆ ಮ್ಯಾಗೆಲ್ಲ ಎತ್ತರ ಮ್ಯಾಗೂ ಇಲ್ಲ. ಯಾಕಂದ್ರೆ ಅಂತರಂಗದ ಆ ಒಂದು ಪರ್ಸನಾಲಿಟಿ ವ್ಯಕ್ತಿತ್ವ ಅದು ಗುಣಗಳಿಂದ ಅಡಗೈತೆ, ಅದು ಗುಣಗಳಿಂದ ಐತೆ. ಅದೇ ಮೌಲ್ಯ ನಮ್ದು, ಅದೇ ಮೌಲ್ಯ ಆಗುತ್ತೆ. ಆ ಹಿನ್ನೆಲೆ ಒಳಗ ಅವ ತುಡುಗು ಮಾಡಿ ಗಂಡು ಕಟ್ಟಿದ್ದಲ್ಲ, ಅದು ಹೊತ್ಕೊಂಡು ಇನ್ನೇನು ಹೋಗ್ಬೇಕಿದ್ದ ಆ ದೃಶ್ಯ ನೋಡಿದ್ರು. ಆ ದೃಶ್ಯ ನೋಡ್ಬಿಟ್ಟು ಮತ್ತೆ ನಾನು ತಪ್ಪ ಮಾಡಾಕತ್ತೀನಲ್ಲ, ಆತ್ಮಾವಲೋಕನ ಮಾಡ್ಕೊಂಡ ಉರ್ಲಿಂಗ ಪೆದ್ದನು.
ಆತ್ಮಾವಲೋಕನ ಮಾಡಿಕೊಂಡಾಗ ವಿದ್ಯಾರ್ಥಿಗಳು ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡಾಗ ಮತ್ತು ಪೂಜ್ಯರು ತುಡುಗು ಮಾಡಬಾರ್ದು, ಹೊಲಸು ತಿನ್ನಬಾರ್ದು, ಹೌದಾ, ಕದಿಬಾರ್ದು ಅಂತೆಲ್ಲ ಹೇಳ್ತಾರೆ. ಮತ್ತು ನಮ್ಮ ಕಾಯಿಗಳೇ ಕದಿಯೋದೈತಲ್ಲ, ಅದಕ್ಕೆ ಗಂಟು ಹೋಗೋದಕ್ಕೆ ಅಂದ ಪಾದಕ್ಕೆ ಬಿದ್ದು ಪೆತ್ತಣ್ಣ ಪಾದಕ್ಕೆ ಬಿದ್ದಾಗ ಗುರುಗಳೇ ನನಗೂ ದೀಕ್ಷೆ ಕೊಡ್ರಿ ಅಂತ ಹೇಳ್ಬಿಟ್ಟು ಆಗಲೇ ಪ್ರಸಿದ್ಧ ಆಗಿಬಿಟ್ಟದ ಊರೊಳಗೆ. ಯಾಕಂದ್ರೆ ಅವನ ಹತ್ರ ಮೌಲ್ಯ ಇಲ್ಲ, ಯಾಕಂದ್ರೆ ಅವನೊಳಗೆ ಒಂದು ಆಸೆ ಇದೆ. ಆಸೆಯೂ ಕೂಡ ಒಂದು ಮನುಷ್ಯತ್ವವನ್ನು ಕಳ್ಕೊಳ್ಳುವಂತಹ ಬಗೆ. ಯಾಕಂದ್ರೆ ಇಲ್ಲಿ ಮನವೇ ನಮ್ಮ ಸರ್ವಾಂಗೀಣ ವಿಕಾಸಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಒಂದು ವಿಚಾರ ಮಾಡಿ, ನಮಗೆ ಹೂ ಕಾಣಿಸ್ತದ, ವಾಸನೆ ಕಾಣೋದಿಲ್ಲ. ನಮಗೆ ಗಾಳಿ ಬಿಟ್ಟು ಎಲೆ ಅಳಿಗಾಡ್ತಾವೆ, ಎಲೆ ಅಳಿಗಾಡೋದು ಕಾಣೋದೇ ಹೊರತು ಗಾಳಿ ಕಾಣೋದಿಲ್ಲ. ಅಂತೆಯೇ ಈ ಬೆಳಕನ್ನು ಕೈಗೆ ಹಿಡಿತೀವಿ ಅಂದ ಮಾತ್ರಕ್ಕೆ ಈ ಬೆಳಕನ್ನು ಆಕಾರ ಹೇಳಕ್ಕಂತೂ ಆಗೋದಿಲ್ಲ. ಅಂತೆಯೇ ನಮ್ಮ ಮನಸ್ಸಿನ ಆಕಾರ ಹೆಂಗದ, ಮನಸ್ಸಿನ ವಿಚಾರ ಹೆಂಗದ, ಅದನ್ನು ಹೇಳೋದು ತುಂಬ ಕಷ್ಟ ಆಗುತ್ತೆ. ಆ ಹಿನ್ನೆಲೆ ಒಳಗೆ ನಮ್ಮ ಶಿಕ್ಷಣ ಶರೀಫರು ಒಂದು ಮಾತು ಹೇಳಿದರು. ಯಾಕಂದ್ರೆ ಈ ಮನಸ್ಸನ್ನ ಬಹಳಷ್ಟು ಮಂದಿ ಅವರವರ ಅನುಕೂಲ ಬಂದಂಗೆ ಹೇಳ್ತಾರೆ. ಹೆಂಗಂದ್ರೆ ಇದು ಚಂದ ಅದ, ಆದ್ರಿಂದ ಶರೀಫರು ಹೇಳಿದ ಮಾತು, ಪಾರಿವಾಳದ ಆಟ ಚಂದ, ಅದು ಹಾರುತ್ತಾ ಬಂದರೆ ಮನಸ್ಸಿಗೆ ಆನಂದ, ಮ್ಯಾಲಕ್ಕ ಹಡಿಮೂರು ಲಾಗ, ಸಾಲು ತೇಲುವ ಢವಲು ಫಲದೈವ ಭೋಗ, ಶಿಶುನಾಳ ಭೀಷಣ ಯೋಗ, ರಸಿಕರ ಹಾಡಿದು ಹಸನಾದ ಹೊಸ ಪಕ್ಷಿ ರಾಗ, ಪಾರಿವಾಳದ ಆಟ ಚಂದ. ಮನಸ್ಸನ್ನ ಬೆಳ್ಳನೆಯ ಪಾರಿವಾಳ ಹೋಲಿಕೆ ಮಾಡಿದರು. ಯಾವುದೇ ಕಲುಷಿತ ಭಾವ ಇಲ್ಲ. ಯಾಕಂದ್ರೆ ಆ ಭಾವ ಇಲ್ಲ ಅನ್ನೋ ಕಾರಣಕ್ಕೆ ಪಾರಿವಾಳ ಶ್ರೇಷ್ಠವಾಗಿ ಬಂತು. ಅದೇ ಇನ್ನೊಬ್ಬ ಕವಿ ಬರೆಯುವಂಥ ರೀತಿ. ಯಾಕಂದ್ರೆ ನಾವು ಅದೀವಂದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದೊಳಗಿಲ್ಲ ರೀ. ಯಾಕಂದ್ರೆ ಅನ್ಯತಾ ಭಾವಿಸಬಾರ್ದು, ಈಗ ಎಲ್ಲರೂ ಇಷ್ಟು ಮಂದಿ ಕೂತೀರಿ, ಆದ್ರೆ ನೀವು ಕೂತಿರ್ಬೋದು, ನಿಮ್ಮ ಮನಸ್ಸು ಕೂತೈತೆ ಅನ್ನೋ ಗ್ಯಾರಂಟಿನ ಕೊಡಲ್ಲ. ಹೌದ್ರಿ? ಯಾಕಂದ್ರೆ ಮನಸ್ಸಿನ ಭಾವ ಹೆಂಗೆ ಅನ್ನೋದು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಅದು ಮೌಲ್ಯದೊಳಗೆ ಅಡಿಗೈತಿ. ಕೇಂದ್ರೀಕರಿಸ್ಕೊಳ್ಬೇಕು ಅಂದ್ರೆ ನಮ್ಮ ಅಪ್ಪಗಳು ಹೇಳ್ತಾರೆ, ದಯವಿಟ್ಟು ಲಿಂಗ ಧಾರಣೆಯನ್ನು ಮಾಡೋದ್ರ ಮೂಲಕ ತದೇಕ ಚಿತ್ತದೊಳಗೆ ಪೂಜೆ ಮಾಡಿದ್ದೇ ಆಯ್ತು ಅಂತಂದ್ರೆ ನಮ್ಮ ಒಳಗೊಂದು ಕಾನ್ಸಂಟ್ರೇಷನ್ ಬರ್ತದೆ, ಏಕಾಗ್ರ ಭಾವ ಬರ್ತದೆ. ಹೌದ್ರಿ? ಅದು ಇವತ್ತಿನ ಮಟ್ಟಿಗೆ ಮೆಡಿಟೇಷನ್ ಆಗಿರಬಹುದ್ರಿ, ಆದ್ರೆ 12ನೇ ಶತಮಾನದೊಳಗೆ ಆ ಮೌಲ್ಯವನ್ನು ಕಟ್ಟಿಕೊಟ್ಟ ಖ್ಯಾತಿ ನಮ್ಮ ಬಸವಣ್ಣನವರಿಗೆ ಸಲ್ಲತ್ತೆ. ಆ ಹಿನ್ನೆಲೆ ಒಳಗೆ ಇನ್ನೊಬ್ಬ ಕವಿ ಹೇಳುವಂತ ಮಾತೇನು ಅಂತಂದ್ರೆ, ಈ ಮನಸ್ಸ ಮೊದಲಿ ಮಣ್ಣಾಗ ಇಟ್ಟು ಗೋರಿಯ ಕಟ್ಟಲೇನ, ಕನಸೊಳಗ ಬಂದು ದಿನ ಕಾಡತೈತಿ ಕಣ್ಮುಚ್ಚಿ ಕೂಡಲೇನ, ಹೋಗ ಕಡೆಗೆ ತಿರುಗಾಡತೈತಿ ಬರತೈತಿ ತಾನ ಸುಮಕ, ಹಗ್ಗಾನ ಬಿಗದು ಗೂಟಕ್ಕೆ ಕಟ್ಟಿ ಕೂಳಿಲ್ದ ನೂಕಲೇನ. ಈ ಮನಸ್ಸನ್ನ ಏನಂತ ಮಾಡಲಿ, ಹಗ್ಗ ಒಂದು ಬಿಯಕ್ ಬರ್ತದ, ಬಿಯಕ್ ಬರುದಿಲ್ಲ, ಆದ್ರೂ ಕೂಡ ನಮ್ಮನ್ನು ಬಿಟ್ಟು ಹೋಗ್ತೈತಿ, ಮತ್ತೆ ಹೊಳೆ ಬರ್ತೈತಿ, ಹೋದೋದ್ ಕಡೆ ಬರ್ತೈತಿ, ಅದು ತಾನ ತಿರುಗಿ ಬರ್ತೈತಿ. ಇಲ್ಲಿ ಕೂತೀರಿ ಅಂತಂದ್ರೆ ನಿಮ್ಮ ಮನಸ್ಸು ಹೋಗಿರ್ಬೋದು, ಮತ್ತೆ ಹೊಡ್ಕೊಂಡು ನಿಮ್ಮಲ್ಲೇ ಬರ್ಬೇಕದು. ಆದ್ರೆ ಯಾಕೆ ಅಡ್ಡಾಡಕ್ ಹೋಗಿತ್ತು, ಬಿಟ್ಟವ್ರು ಯಾರು? ನಾವೇ ಬಿಟ್ಟೇವೆ. ಅಲ್ಲಿ ಮೌಲ್ಯ ನೋಡ್ರಿ ಹೆಂಗೈತೆ, ಅಲ್ಲಿ ಮೌಲ್ಯವನ್ನ ಕಾಣ್ಬೇಕಷ್ಟೇ. ಆಗಲೇ ಅಪ್ಪುಗಳು ಜೋಳಿಗೆ ಹಿಡ್ಕೊಂಡು ಊರು ತುಂಬ ಅಡ್ಡಾಡ್ಬೇಕಾದಾಗ ದಯವಿಟ್ಟು ಇದು ತಪ್ಪು ಅನ್ನೋದಿಲ್ಲ. ಯಾಕಂದ್ರೆ ಮನುಷ್ಯನ ಆಸೆ ಸಹಜ ಇರೋದ್ರಿಂದಾಗಿ ಅವು ಆಕರ್ಷಣೀಯ ಆಗ್ತಾವ. ಆ ಹಿನ್ನೆಲೆ ಒಳಗೆ ತಂಬಾಕು ಸೇದೋದು ಸಹಜ, ಕುಡಿಯೋದು ಸಹಜ, ಹಂಗ ತಿಳ್ಕೊಂಡು ವ್ಯಕ್ತಿ ದುಷ್ಟಲ್ಲ. ಆದ್ರೆ ಏನಾಗ್ತದೆ ಅನ್ನೋ ತಿಳುವಳಿಕೆ ಒಂದು ಇಟ್ಕೊಂಡು ಅಲ್ಲಿ ಹಾಕಿದ್ರಿ ಅಂದ್ರೆ ಅವ್ರ ಜನ್ಮ ಸಾರ್ಥಕ. ಯಾಕಂದ್ರೆ ಇವತ್ತು ಹಾಕಿದವರು ದಯವಿಟ್ಟು ಹಾಕೋದಾಗಬಾರ್ದು, ಹಾಕಿದ್ಮೇಲೆ ಮತ್ತೆ ಹೊಳೆ ದಯವಿಟ್ಟು ನೋಡ್ಬೇಡ್ರಿ. ಯಾಕಂದ್ರೆ ಹುಬ್ಬಳ್ಳಿಯ ಸಿದ್ಧಾರೂಢರು ಹುಬ್ಬಳ್ಳಿಗೆ ಫಸ್ಟ್ ಟೈಮ್ ಹೋಗ್ಬೇಕಾದಾಗ ಒಂದು ದೃಶ್ಯ ನೋಡಿದ್ರು. ಏನು ದೃಶ್ಯ? ಒಂದು ಕಾಗೆ ತನ್ನ ಬಾಯಿಯೊಳಗೆ ಮಾಂಸದ ಮುದ್ದೆ ಇಟ್ಕೊಂಡದ. ದಯವಿಟ್ಟು ಇಲ್ಲಿ ನಾನು ಉದಾಹರಣೆ ಕೊಡ್ತಾ ಇರಬೇಕಾದಾಗ ಆ ಹೋಲಿಕೆ ಯಾವ ಅರ್ಥದೊಳಗೆ ಐತಿ ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಬೇಕಾಗಿರೋದು ಮುಖ್ಯ. ಒಂದು ಕಾಗೆ ತನ್ನ ಬಾಯಿಯೊಳಗೆ ಮಾಂಸದ ಮುದ್ದೆಯನ್ನು ಇಟ್ಕೊಂಡದ. ಆ ಮಾಂಸದ ಮುದ್ದೆಯನ್ನು ಇಟ್ಕೊಂಡಿರ್ಬೇಕಾದಾಗ ಎಲ್ಲೆಲ್ಲಿ ಬಿಡುವಂಥದ್ದು. ಆದ್ರೆ ಆ ಒಂದು ಕಾಗೆಗೆ ಸಾವಿರಾರು ಕಾಗೆಗಳು ಕುಕ್ಕಾಕತ್ತವ. ಆದ್ರೂ ಕೂಡ ಬಾಯಿ ಒಳಗಿನ ಆಸೆ ಬಿಡಾಕತ್ತಿಲ್ಲ. ಆದ್ರೆ ಸಿದ್ಧಾರೂಢರು ನೋಡಿದಂತೆ ಏನು, ಅದು ಯಾಕೆ ಕುಕ್ಕುಸ್ಕೊಳತೈತಿ, ಯಾಕಷ್ಟು ನೋವು ನುಂಗಾಕತೈತಿ? ಮನಸ್ಸಿನ ಆಸೆ. ಆ ಮಾಂಸ ನಾ ತಿನ್ಬೇಕು, ಆ ಸ್ಟಾರನ್ನ ನಾ ತಿನ್ಬೇಕು, ಆ ಸೆರೆಯನ್ನ ನಾ ಕುಡಿಬೇಕು. ಈ ಭಾವದೊಳಗೆ ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಮುಖ್ಯ. ಆದ್ರೆ ನೋವು ತಿನ್ನಾಕತೈತಿ ಹೊರತು ತನ್ನ ಬಾಯಿ ಒಳಗಿನ ಆಸೆ ಬಿಡಾಕತ್ತಿಲ್ಲ. ಈ ರೀತಿ ಬಿಡದೇ ಇರಬೇಕಾದ ಸನ್ನಿವೇಶದೊಳಗೆ ಕೊನೆಯದಾಗಿ ಮಿಕ್ಕಿ ಬಾಯಿ ಒಳಗಿನ ಮಾಂಸವನ್ನ ಬಿಟ್ಟಂತ ಸನ್ನಿವೇಶದೊಳಗೆ ಅವೆಲ್ಲ ಕಾಯಿಗಳು ಆ ಮಾಂಸದ ಕಡೆಗೆ ಹೋದವು.
ಮಾಂಸದ ಕಡೆಗೆ ಹೋದ ಕೂಡಲೇ ಅವಾಗ ನಿರಂಬಳ ಹಾಗಾಗಿ ಇವಾಗ ನಾವು ಉಳಿದೆ. ಆದ್ರೆ ಸಿದ್ಧಾರೂಢರು ಒಂದ ಮಾತು ಅನ್ಕೊಂಡ್ರು, ಏನಂತಂದ್ರೆ ನಾನು ಈ ಊರೊಳಗೆ ಆಸೆ ಪಟ್ಟು ಜೀವನ ಮಾಡಿದ್ನಿ ಅಂತಂದ್ರೆ ನನ್ನ ಜನ್ಮ ಸಾರ್ಥಕ. ಯಾಕಂದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತ ಮೌಲ್ಯ ಏನು ಅಂತಂದ್ರೆ ಆಸೆಯೇ ದುಃಖಕ್ಕೆ ಮೂಲ. ಆದ್ರೆ ಆ ಆಸೆ ಅನ್ನುವಂಥದ್ದು ಅರ್ಥಪೂರ್ಣವಾಗಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಯಾಕಂದ್ರೆ ಮನುಷ್ಯ ಸಹಜ ಪ್ರವೃತ್ತಿ ಅದು ಆಸೆ ಅನ್ನುವಂಥದ್ದು. ಆದ್ರೆ ಆಸೆಯನ್ನ ನಾನು ಯಾವ ಭಾವದ ನೆಲೆಗಳು ತಗೋಬೇಕನ್ನುವಂಥದ್ದು ಅದು ಮನುಷ್ಯತ್ವ. ಯಾಕಂತಂದ್ರೆ ನಾವು ಕಾಣುವ ಏಕಶ್ಚಿತ್ವದ ಕಲ್ಲಿನೊಳಗೆ ಮಹತ್ವವನ್ನು ಕಾಣಬಹುದು. ಇದಕ್ಕೆ ಸಾಕ್ಷಿ ನಮ್ಮ ಬಸವಣ್ಣನವರ ಮನೆಗೆ ಒಬ್ಬ ಕಳ್ಳ ಬಂದಂತಹ ಸನ್ನಿವೇಶ ನಮಗೆಲ್ಲ ಗೊತ್ತ್ರಿ. ಅಲ್ಲಿ ಬಂದು ಹೆಂಡತಿಯ ಕೊರಳಿ ಕೈ ಹಾಕಿ ತಾಳಿ ಕದಿಬೇಕನ್ನೋ ನಿಟ್ಟಿನೊಳಗೆ ಆಕೆ ಹೆಣ್ಮಗಳು ಚೀರ್ಬಿಟ್ಲು. ಚೀರಿದಂಥ ಸನ್ನಿವೇಶಕ್ಕೆ ಬಸವಣ್ಣವ್ರು ಇದ್ರು. ಎದ್ದಂಥ ಸನ್ನಿವೇಶದೊಳಗೆ ಬಂದಂಥ ಕಳ್ಳನ ಕೊರಳು ನೋಡಿದಾಗ ಲಿಂಗ ಇತ್ತು. ಲಿಂಗ ಇರಬೇಕಾದ್ರೆ ಹೆಂಡತಿ ಕೇಳ್ತಾರೆ ಎಲ್ಲಿದ್ದಾರೆ ಕಳ್ಳ ಅಂತಂದಾಗ ಇಲ್ಲೇ ನಿಂತಾರಲ್ಲ ಅಂದ್ಕೊಳ್ಳೇನೆ ಅಲ್ಲಲ್ಲ, ಕಳ್ಳನ ಮನೆಗೆ ಬಲುಗಳ್ಳ ಬಂದಾಗ ಕ್ರೂರನ ಸಂಗಮನ ಮುಂದೆ ಮತ್ತಾರುವಲ್ಲ ಎನ್ನ ಭಕ್ತನ ಕೈ ನೊಂದಾವು ತಡೆಕೊಡೆಗೆ ಚಾಮರಾಗಿತ್ತು. ಅವರ ಹೆಂಡತಿ ಬೇದಂತ ಪರಿ ನೋಡ್ರಿ ಯಾರಿಗೂ ಅಂತ. ಅವಾಗ ಬಂದಂತ ಕಳ್ಳಗ ತಬ್ಬಿಬ್ಬಾಯ್ತು. ತಬ್ಬಿಬ್ಬು ಯಾಕಾಯ್ತು ಅಂತಂದ್ರೆ ನೀವೇನು ಹೇಳಾಕತ್ತೀರಿ? ನನ್ನನ್ನ ಕೂಡಲ ಸಂಗಮನ ಹೋಲಿಕೆ ಮಾಡಾಕತ್ತೀರಿ ನೀವು. ನಾನು ಆ ರೀತಿ ಒಳಗಿಲ್ಲ. ಯಾಕಂದ್ರೆ ನಯ ನಾಜುಕಿನ ವರ್ತನೆ ಒಳಗೆ ಬಸವಣ್ಣನವರ ಮಾತು ನಿಜವಾಗಿ ನಮ್ಮ ಗುರುಮಾನ ಸ್ವಾಮಿಗಳು ನೆನಪಕ್ಕಾರ ನಮಗೆ. ಯಾಕಂದ್ರೆ ಅವ್ರ ಮಾತಿನೊಳಗೆ ಮಾತೃ ಹೃದಯ ಅಂತ ಹೇಳಿ ಎಷ್ಟೊತ್ತಿನ ಮಾತಾಡಿದ್ರು. ಯಾಕಂದ್ರೆ ತಾಯಿ ಸದೃಶ ರೀತಿಯನ್ನು ನಾವು ಕಾಣ್ತೀವಿ. ಎಲ್ಲಿ ಬಿರುಸು ಮಾತಾಡೋದೇ ಇಲ್ಲ ನಾವು, ಎಲ್ಲಿ ಬಿರುಸು ಮಾತಾಡೋದಲ್ಲ. ಯಾಕಂತಂದ್ರೆ ನಮ್ಮ ಅಪ್ಪುಗಳ ಕರಸಂಜಾತ್ರವರು, ನಮ್ಮ ಅಪ್ಪುಗಳ ಡಾಕ್ಟರ್ ಮಾನ್ ಸ್ವಾಮಿಗಳ ಕರಸಂಜಾತ್ರ ಆಗಿರೋದ್ರಿಂದಾಗಿ ನಾನು ಹೋಲಿಕೆ ಕೊಡೋದು ಮೌಲ್ಯ ಯಾವ ರೀತಿ ಒಳಗಂತಂದ್ರೆ, ಒಬ್ಬ ಕುಂಬಾರವ ಒಂದು ಗಡಿಗೆ ಮಾಡ್ಬೇಕಾದ್ರೆ ಒಂದು ಕೈಯ ಗಡಿಗೆ ಒಳಗೈತಿ, ಒಂದು ಕೈಯ ಗಡಿಗೆ ಹೊರಗೈತಿ. ಆದ್ರೆ ಒಳಗಿನ ಕೈಯ ಬಹಳ ಸ್ಮೂತ್ ಐತಿ, ಹೊರಗಿನ ಕೈ ಮಾತ್ರ ಪೆಟ್ಟು ಕೊಡ್ತೈತಿ. ಯಾಕಂದ್ರೆ ಒಳಗಿನ ಕೈಯ ತಾಯಿ ಇದ್ದಂಗ, ಹೊರಗಿನ ಕೈಯ ತಂದಿದ್ದಂಗ. ಇಲ್ಲಿ ಮೃದುತ್ವನೂ ಬೇಕು, ಸ್ವಲ್ಪ ಕಠೋರನೂ ಬೇಕು. ನಮ್ಮ ಅಪ್ಪುಗಳು ಹೊರಗಿನ ಕೈ ಆದ್ರೆ ನಮ್ಮ ಈ ಅಪ್ಪುಗಳು ಒಳಗಿನ ಕೈ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಮೌಲ್ಯ ಅಡಗಿರುವ ಭಾವ ಎಲ್ಲೈತಿ ಅನ್ನೋದನ್ನ ಹುಡುಕಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ಎಲ್ಲರೂ ಕಂಡಾರ ತಿಳ್ಕೊಂಡು ನಾನು ಕಾಣೋದಲ್ಲ. ದಯವಿಟ್ಟು ಮೌಲ್ಯ ಹುಡುಕಬೇಕು ಅಂತಂದ್ರೆ ಅದನ್ನ ನಾವು ಅರ್ಥವಂತಿಕೆಯ ರೀತಿ ಒಳಗೆ ನೋಡಬೇಕಾಗಿರೋದು ಬಹಳ ಮುಖ್ಯ ಆಗ್ತಾ ಇರುವಂತಹ ಮಾತು. ಅದಕ್ಕೆ ನಾನು ಹೇಳುವಂತಹ ಮಾತು ಏನು ಅಂತಂದ್ರೆ, ಈ ವ್ಯಕ್ತಿ ಕೇಂದ್ರಿತವಾಗಿ ದೇಹಜನ್ಯವಾಗಿ ನಾವು ಬಹಳ ಪರಿಪೂರ್ಣವಾಗಿ ಬಳಸ್ಕೊಂಡಿದ್ದೇ ಆಯಿತು ಅಂತಂದ್ರೆ ಈ ದೇಹಕ್ಕೆ ಮಾತ್ರ ಸಾರ್ಥಕತೆ ಐತಿ. ಅದಕ್ಕೆ ನಮ್ಮ ಅಲ್ಲಮ್ಮ ಪ್ರಭುಗಳು ಕೊಡ್ತಾರೆ, ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವ ರೈವರು ಮಾಡಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರ ಇಚ್ಛೆಯನ್ನು ಅರಿದು ಹೊಡೆಯೆಂದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಏನು ಎಷ್ಟು ಸೊಗಸಾಗಿ ಕೊಟ್ಟಾರ. ನಮ್ಮ ಈ ದೇಹವನ್ನ ಬಂಡಿಗೆ ಹೋಲಿಕೆ ಮಾಡಿ 2 ಕಾಲುಗಳನ್ನ ಗಾಲಿಗೆ ಹೋಲಿಕೆ ಮಾಡ್ಯಾರ. ಅದು ಉರುಳತೈತಿ, ಇದು ನಡೀತೈತಿ ಕಾಲು. ಆದ್ರೆ ಈ ಬಂಡಿ ಒಳಗ ತುಂಬ್ಯಾರ ಅಂತ ಹೇಳ್ತಾರೆ. ಏನ್ ತುಂಬ್ಯಾರ? ಆಕ್ಚುಲಿ ಒಂದು ಚಕ್ಕಡಿ ಆದ್ರೆ ಚೀಲ ತುಂಬ್ಯಾರ, ಏನೋ ವಸ್ತು ಹಾಕ್ಯಾರ ಅಂತ ಅನ್ಬೋದು. ಆದ್ರೆ ಈ ದೇಹ ಅನ್ನುವಂತ ಬಂಡಿ ಒಳಗೆ ಏನ್ ತುಂಬ್ಯಾರ? ಅರಿಷಡ್ ವರ್ಗಗಳ್ರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ತುಂಬಿಕೊಂಡ್ಕೆಂದ ಹೋಗುವ ಈ ಬಂಡಿ ಒಳಗ 5 ಮಂದಿ ಕ್ರೂ ನಡೆಸಿರ್ತಾರೆ. ಯಾರು? ಪಂಚೇಂದ್ರಿಯಗಳು. 5 ಮಂದಿ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಯಾಕಂದ್ರೆ ನಮ್ಮ ಎಲ್ಲ ವ್ಯವಹಾರಕ್ಕೂ ಪಂಚೇಂದ್ರಿಯಗಳೇ ಸಾಕ್ಷಿ. ಯಾಕಂದ್ರೆ ಕಣ್ಣು ನೋಡ್ತೈತಿ, ಕಿವಿ ಕೇಳಿಸ್ತದೆ, ಮೂಗು ವಾಸಿಸ್ತೈತಿ, ನಾಲಿಗೆ ರುಚಿನೂ ನೋಡ್ತೈತಿ, ನಾಲಿಗೆ ಮಾತು ಆಡ್ತೈತಿ, ಚರ್ಮ ಸ್ಪರ್ಶ ತಗೊಳ್ತೈತಿ. ಆದ್ರೆ ಕಣ್ಣಿಗೆ ಚೆಲುವಿಕೆ ಯಾವುದು? ಮೌಲ್ಯ ಅಡಿಗೆ. ಯಾಕಂದ್ರೆ ಕಣ್ಣಿಗೆ ಚೆಲುವಿಕೆ ಕೇವಲ ಕಾಡಿಗೆ ಹಚ್ಕೊಳ್ಳೋದ್ರಿಂದ ಅಲ್ಲ. ಕಣ್ಣಿಗೆ ಚೆಲುವಿಕೆ ಶೃಂಗಾರ ಯಾವುದು ಅಂತಂದ್ರೆ ಗುರು ಹಿರಿಯರನ್ನ ನೋಡೋದು. ಯಾಕಂದ್ರೆ ಇವತ್ತಿನ ವರ್ತಮಾನದೊಳಗ ದಯವಿಟ್ಟು ಒಂದು ವಿಪರ್ಯಾಸದ ಸಂಗತಿ ಅಂತಂದ್ರೆ ಮಳೆಯಾಗಿದ್ದಂತ ಗುರು ಹಿರಿಯರನ್ನ ಯಾವ ಅರ್ಥದಲ್ಲಿ ನೋಡಾಕತ್ತಾರ ಅನ್ನುವಂಥದ್ದು ನಿಜವಾಗ್ಲೂ ಗಮನದಲ್ಲಿ ಸರಿ. ಏನು ಮೌಲ್ಯನೇ ಇಲ್ಲ. ಯಾಕಂದ್ರೆ ಒಂದೆಲ್ಲೋ ವೃದ್ಧಾಶ್ರಮಕ್ಕೋ ಇನ್ನೆಲ್ಲೋ ಬಿಡುವಂತಹ ಪರಿಸ್ಥಿತಿ ಬಂದವು, ಅಥವಾ ಮನೆಗಿದ್ದಾರೆ ಅಂತಂದ್ರೂ ಕೂಡ ಅವ್ರಿಗೆ ಬೆಲೆ ಎಷ್ಟು ಮಟ್ಟಿಗೆ ಐತಿ?
ದಯವಿಟ್ಟು ಕಣ್ಣಿಗೊಂದು ಬೆಲೆ ಬರಬೇಕು ಅಂತಂದ್ರೆ ನಾವು ಗುರು ಹಿರಿಯರನ್ನ ನೋಡಬೇಕಾಗಿದೆ. ಯಾಕಂದ್ರೆ ಒಬ್ಬ ಸೊಸಿ ಅತ್ತಿ ಮಾವನ್ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಹೊರಗಡೆ ಸಿಟ್ಔಟ್ ಒಳಗೆ ಅವ್ರದ್ದು ಇರುವಿಕೆ, ಮನೆಯ ಮಗದಾನ ಸೊಸಿದಾಳ, ಒಬ್ಬ ಮಗು ಐತದ, ಅವ್ರು ಒಳಗೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಬೇಕಾದ್ರೆ ಇವರು ಹಿರಿಯರಿಗೆ ಹೊರಗಡೆ ಹಾಕಕತ್ತಾರ, ಮೆಕ್ಕಿದ್ ಹಾಕಕತ್ತಾರ, ಅವ್ರ ಹಾಸಿಗೆ ಹೊಂದಿಕೆ ಬೇರೆ. ಯಾಕಂದ್ರೆ ಇಲ್ಲಿ ಜೀವನದ ಮೌಲ್ಯವನ್ನು ನಾವು ಕಾಣಬೇಕು ಅಂತಂದ್ರೆ ಸಮೂಹ ಪ್ರಜ್ಞೆ ಅನ್ನುವಂಥದ್ದು ದಯವಿಟ್ಟು ಬೇಕಾಗ್ತದೆ. ಯಾಕಂದ್ರೆ ನಾವು ಕೂಡ ಆ ಒಂದು ಹಂತಕ್ಕೆ ಬರ್ತೀವಿ ಅನ್ನುವಂತಹ ಮೌಲ್ಯ ಗೊತ್ತಿದ್ದಾಗ ಮಾತ್ರ ನಾ ಹೆಂಗೆ ನಡಿಬೇಕು ಅನ್ನೋದು ಮುಖ್ಯ ಬೇಕು. ಯಾಕಂದ್ರೆ ನಾನು ಹೇಳಕತ್ತಿರುವಂಥದ್ದು ಕಣ್ಣಿನ ನೋಟ. ಆದ್ರೆ ಆ ಜೀವ, ಹಿರಿಯ ಜೀವಗಳು ಅಳ್ತಿದ್ದು ದೇವರು ಯಾಕಂದ್ರೆ ನಮಗೆ ಸಾವು ತರವಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸಾವು ಅಪ್ಪಬೇಕಂತಂದ್ರೆ ಆತ್ಮಹತ್ಯೆ ಮಹಾಪಾಪ. ದೇವ್ರು ಕೊಟ್ಟಾನ, ಬಳಸ್ಕೋಬೇಕಾಗಿರೋದು ಬಹಳ ಮುಖ್ಯ. ಅದು ಹೆಂಗೆ ಬಳಸ್ಕೋಬೇಕು ಅನ್ನುವಂಥದ್ದು ತಿಳಿದವ್ರಿಗೆ ಮಾತ್ರ ಗೊತ್ತು. ಅದಕ್ಕೆ ಶಿಷ್ಟಾಚಾರ್ಯರು ಹೇಳಿದ್ರು, ಹೆಂಗೆ ಬಳಕೆಯ ಮಾಡಬೇಕು, ಹಿಂಗಾದ ಮೇಲೆ ಹೆಂಗೆ ಬಳಕೆಯ ಮಾಡಬೇಕು, ಹೆಂಗೆ ಬಳಕೆಯ ಮಾಡಬೇಕು, ಹಂಗು ಹರಿದು ನಿಲ್ಲುವಂತೆ ಬಂಗಿ ತಂಬಕ ಶೇದು ಚರಂಡಿಯ ಪಕ್ಕ ಬೀಳುವಂದದೆ ಹೆಂಗೆ ಬಳಕೆಯ ಮಾಡಬೇಕು, ಹಿಂಗಾದ ಮೇಲೆ ಹೆಂಗೆ ಬಳಕೆಯ ಮಾಡಬೇಕು. ಹೌದಾ? ಯಾಕಂದ್ರೆ ಒಂದು ಮೌಲ್ಯ ಐತಿ, ಬೆಲೆ ಐತಿ ಶರೀರಕ್ಕೆ. ದಯವಿಟ್ಟು ಚೆನ್ನಾಗಿ ಬಳಸ್ಕೊಳ್ರಿ. ಅದಕ್ಕೆ ಆ ಸೊಸಿ ಆ ರೀತಿ ನಿಗ್ರಹ ಮಾಡ್ತಿರ್ಬೇಕಾದ್ರೆ ಆ ಎರಡು ಜೀವ ಸತ್ತು ಒಂದಿನ ಸತ್ತಂತ ಸನ್ನಿವೇಶಗಳು ಸಂಸ್ಕಾರ ಮಾಡಿ ಮನೆಗೆ ಬಂದ ಸೊಸಿ ಅವ್ರು ಬಳಕೆ ಮಾಡುವಂತ ವಸ್ತು ಹೊರಗೆ ಹೋಗೋದು, ಅವ್ರ ತಾಟು ಪ್ಲೇಟು ಹೊರಗೆ ಹೋಗೋದು. ಆ ಟೈಮ್ದಾಗ ಮಗ ಇದ್ದಲ್ಲ ಸಣ್ಣ ಹುಡುಗ, ಆ ಹುಡುಗ ಆ ಪ್ಲೇಟ ಆ ಚರಿಗೆ ತೊಗೊಂಡು ಮನೆಯಾಗ ಇಡಾಕತ್ ಬಂದ. ಆ ಪೀಡೆಗಳ ಹೋಗ್ಯಾವ, ಅವು ಬಳಸೋ ವಸ್ತು ಯಾಕೆ ಬೇಕು ಅಂತ ತಾಯಿ ಹೇಳ್ಕೊಂಡೇನೆ ಆ ತೊದಲ ನುಡಿಯೊಳಗ ಮಗು ಹೇಳ್ತೈತಿ, ಅಮ್ಮ ನಾಳೆಗೆ ನಮಗೂ ಲಗ್ನ ಆಕೈತಿ, ನನ್ನ ಹೆಂಡತಿ ಬಂದ ಮ್ಯಾಗ ನಿಮ್ಮ ಜಾಗ ಅಲ್ಲಿ ಮತ್ತು ನಿಮ್ಮ ಊಟ ಮಾಡಾಕ ಚರಿಗೆ ತಾಟ ಬೇಕಲ್ಲ, ಅವಾಗ ನಾಯಕರಿಗೆ ಅಜ್ಜ ನೀನೇ ಇಟ್ಟಂತ ಚರಿಗೆ ತಾಟ ಇದ್ದಲ್ಲ, ಅದನ್ನ ನೀನು ನಾಳೆ ಕೊಡ್ತೀನಿ ಅಂತ ಹೇಳಕತ್ತಾವ. ಮಾಡಿದ್ದು ಮಾರಾಯ 3 ವರ್ಷದ ಬುದ್ಧಿ 3 ವರ್ಷದ ತನಕ ಸಸಿಯಾಗೋ ಬಗ್ಗತ್ತು ಮರವಾಗಿ ಬಗ್ಗೈತೆ. ಮಕ್ಕಳಿಗೆ ನಾವು ಎಂತ ನೀರು ಹಾಕ್ತೀವಿ ಹಂಗೆ ಬೆಳಿತೀವಿ. ಸಂಸ್ಕಾರ ಮುಖ್ಯಕ್ಕೆ, ಮೌಲ್ಯಗಳು ಮುಖ್ಯಕ್ಕೆ. ಆದ್ರಿಂದ ಇಲ್ಲಿ ಕಣ್ಣಿನ ನೋಟ ಯಾವುದೇ ಚಲವಿಕೆಯಿಂದ ಕೂಡೈತಿ ಅನ್ನೋದ್ರಿಗೆ ಸ್ವಲ್ಪ ಲಕ್ಷ್ಯ ಬೇಕಾಗ್ತದೆ. ಇನ್ನು ಕಿವಿದು ಹೇಳೋದಾದ್ರೆ ಮೌಲ್ಯ ಏನ್ ಕೇಳಾಕತ್ತೀವಿ ನಾವು, ಎಂತ ಸಂಗೀತವನ್ನ ಕೇಳಾಕತ್ತೀವಿ, ಎಂತ ಮಾತುಗಳನ್ನ ಕೇಳಾಕತ್ತೀವಿ. ದಯವಿಟ್ಟು ನಮ್ಮ ನುಡಿ ನಡೆ ಇವೆರಡು ಒಂದಾಗಿರ್ಬೇಕು ಅಂತಂದ್ರೆ ಮೌಲ್ಯಗಳು ಬೇಕಾಗ್ತವೆ. ಅದಕ್ಕೆ ನಮ್ಮ ಅಪ್ಪಗಳು ಹೇಳ್ತಾರಲ್ಲ, ನುಡಿಯೊಳಗಾಡಿ ನಡೆಯದಿದ್ದರೆ ಕರಸ್ಥಲದಲ್ಲಿದ್ದಂತ ಲಿಂಗ ಅದು ಘಟಸರ್ಪ ಕಾಡಿರು. ಹೌದು, ನಮಗೆ ಮೂಲವಾಗಿ ಬಿಡ್ತದೆ, ನಮಗೆ ಮೂಲ ಆಗ್ತದೆ. ಆ ಹಿನ್ನೆಲೆ ಒಳಗ ದಯವಿಟ್ಟು ಕಿವಿಯನ್ನ ಒಂದು ಒಳ್ಳೆ ಸಂಗೀತವನ್ನ ಕೇಳೋದಕ್ಕೆ ಬಳಕೆ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ನಡವಳಿಕೆಗಳು ಯಾವ ರೀತಿ ಒಳಗ ಬೆಳಗುತ್ತವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆ ಒಳಗ ಮೂಗಿನ ಪರಿ, ಸುವಾಸನೆ, ಬಾಯಿ, ಇಲ್ಲಿ ತಿನ್ನುವ ಪದಾರ್ಥ ಆಗಿರ್ಬೋದ್ರಿ, ಆಡುವ ಮಾತಾಗಿರ್ಬೋದ್ರಿ. ಯಾಕಂದ್ರೆ 12ನೇ ಶತಮಾನದೊಳಗ ಇನ್ನೇನು ನಾಮಕರಣ ಮಾಡಲಿಲ್ಲ, ವಚನ ಅಂತ ಹೆಸರಿಟ್ರು. ವಚನ ಎನ್ನುವುದರ ಮಾತು ಪ್ರತಿಜ್ಞೆ ಮಾತು ಕೊಡುವಂತಹದ್ದು. ಯಾಕಂದ್ರೆ ನಮ್ಮ ಎಲ್ಲ ವಚನಕಾರರು ಕೂಡ ಯಾವ ರೀತಿ ಮಾತು ಕೊಟ್ಟಂಗೆ ಬದುಕಿದ್ರು, ಯಾಕಂದ್ರೆ ನುಡಿದಂಗ ನಡೆದಿರೋ ಕಾರಣಕ್ಕೆ ಅಲ್ಲಿ ಔಚಿತ್ಯದ ನೆಲೆಯನ್ನು ಕಂಡ್ರವರು. ಆ ಹಿನ್ನೆಲೆ ಒಳಗ ನಾಲ್ಗೆಗೆ ಸಂಸ್ಕಾರ ಕೊಟ್ಟರು. ಅದಕ್ಕೆ ನಮ್ಮ ಯಾರು ಹರಳಯ್ಯನವರು ಒಂದಿನ ರೋಡ್ ಮ್ಯಾಗ ಹೋಗ್ಬೇಕಾದ್ರೆ ನಮ್ಮ ಬಸವಣ್ಣವರು ಕುದುರೆ ಮ್ಯಾಗ ಬಂದ್ರಂತೆ. ಆದ್ರೆ ಹರಳಯ್ಯನವ್ರು ನೋಡಿಲ್ಲ, ಬಸವಣ್ಣ ಫಸ್ಟ್ ನೋಡಿದ್ರು. ಅವಾಗ ಕುದುರೆ ಬಿಟ್ಟು ತೆಳಗಿಳಿದು ಹರಳಯ್ಯನವ್ರಿಗೆ ನಮಸ್ಕಾರ. ಮೃದು ವಚನವೇ ಸಕಲ ಜಪಗಳಯ್ಯ, ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಎನ್ನುವ ಮಾತು ಬಸವಣ್ಣವರಿಂದ ನಾವು ಕೇಳಿ ತಿಳ್ಕೊಳ್ತೀವಲ್ಲ. ಹೌದಾ? ಹರಳಯ್ಯನವ್ರಿಗೆ ನಮಸ್ಕಾರ ಅನ್ನುವಂತಹ ಆ ಮೃದು ವಚನ ಯಾಕೋ ವಜ್ಜಾತು ಹರಳಯ್ಯನವ್ರಿಗೆ. ನನಗಿಂತ ಮತ್ತು ಅವ್ರು ನಮಸ್ಕಾರ ಮಾಡಿದ್ರಲ್ಲ, ಯಾಕೋ ಒಂದಿಷ್ಟು ನನಗೆ ಭಾರ ಅನ್ಸಾಗುತ್ತೆ ತಿಳ್ಕೊಂಡು ಮನೆಗೆ ಬಂದು ಹೆಂಡತಿಗೆ ಹೇಳಿದ್ರೆ ಏನಂದ್ರೆ ಅವರು ತೆಲಿ ಬಾಗಿ ನಮಸ್ಕಾರ ಮಾಡಿದ್ರು. ದಯವಿಟ್ಟು ನಮ್ದು ಚರ್ಮ ಅವ್ರ ಪಾದ ತೆಳಗಿರಲ್ಲ ತಿಳ್ಕೊಂಡು ತೊಡಿ ಚರ್ಮ ತಗೋಕೆಂದ ಎಕಡ ಮಾಡಿದ್ರಂತ ಸಂಗತಿ ತಮಗೆಲ್ಲ ಗೊತ್ತಿರುವಂತದ್ದೇ. ಇಲ್ಲಿಯೂ ಕೂಡ ನಾವು ಕಾಣಬೇಕಾಗಿರೋದು ಮೌಲ್ಯ. ಯಾಕಂದ್ರೆ ಕತೆ ಯಾವ್ದಾವ್ದೋ ಕೇಳ್ತೀವಿ. ಯಾಕಂದ್ರೆ ಒಂದು ದೊಡ್ಡ ದುರಂತ ನಮ್ದು ಏನು ಅಂತಂದ್ರೆ ನಮ್ಮ ಮೂಲ ಜನಪದ ಎಂತ ಸಂಸ್ಕಾರವಂತಾಗಿತ್ತು, ಆದ್ರೆ ಇವತ್ತು ಟ್ರ್ಯಾಕ್ಟರ್ ಸಾಹಿತ್ಯ ಬಂದು ಅದಕ್ಕೂ ಜನಪದ ಅಂತ ನಾಮಕರಣ ಮಾಡ್ಯಾರ. ಇದು ನಿಜವಾಗ್ಲೂ ದುರಂತನೇ. ಆದ್ರೆ ಕೇಳಬಾರದ ಸಾಹಿತ್ಯ ಇಲ್ಲ ಅಂತ ನಾವು ಮಾತಾಡಕತ್ತಿಲ್ಲ, ಆದ್ರೆ ಎಷ್ಟರ ಮಟ್ಟಿಗೆ ಅದು ಕಿವಿಗೆ ಕೇಳಾಕತ್ತೈತಿ.
ಹಿರಿಯರ ಜೋಡಿ ಕೂತ್ರೆ ಎಲ್ಲೋ ಒಂದು ಕಡೆ ಮುಜುಗರ ಅನಿಸ್ತೈತಿ. ದಯವಿಟ್ಟು ಸಾಹಿತ್ಯ ಅದಾಗಬಾರ್ದು ಯಾಕಂತಂದ್ರೆ ಕಪ್ಪೆ ಚಿಪ್ಪಿನಾಗ ನಾವೆಲ್ಲ ಆಯ್ಕೆ ಮಾಡ್ಕೊಳಾಗ್ತೀವಿ ಜನಪದ ಸಾಹಿತ್ಯದ ಮೌಲ್ಯಗಳನ್ನು. ಯಾಕಂದ್ರೆ ನಮ್ಮ ವಿಶ್ವ ಸಾಹಿತ್ಯಕ್ಕೆ, ನಮ್ಮ ಜಾಗತೀಕರಣಕ್ಕೆ ಜನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಸಣ್ಣ ಹೊರಗೆ ನಿಲ್ತಾವ. ಯಾಕಂದ್ರೆ ವಿಶ್ವಗುರು ಬಸವಣ್ಣ ಆಗಿದ್ದು ಹಾಗೆ ಅಲ್ಲ, ಹೌದಾ? ನಿಜ ಶರಣ ಅನ್ನುವಂಥ ರೀತಿ ಒಳಗೆ ನಾವು ಅವ್ರನ್ನ ಗುರುತಿಸ್ಕೊಳ್ತಾ ಇದ್ದೀವಿ. ಸಾಕಷ್ಟು ಜನ ಬರ್ತಾರೆ ಆಮತ್ ಬೇರೆ, ಆದ್ರೆ ಹರಳೈನವರು, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ ಇವರೆಲ್ಲ ಹೇಳಿದಂಗೆ ಬದುಕಿದ್ರು. ಆ ಹಿನ್ನೆಲೆ ಒಳಗ ಒಂದು ಮೌಲ್ಯವನ್ನ ಯಾವ ರೀತಿ ಕಟ್ಟಿಕೊಟ್ರು ಅನ್ನೋದಕ್ಕೆ ಅವರೆಲ್ಲ ಬಳಸಿರುವಂತಹ ಪದಗಳೇ ಸಾಕ್ಷಿಯಾಗಿದೆ. ಈ ಹಿನ್ನೆಲೆ ಒಳಗ ನಮಗ ಯಾರೋ ಗುಹೇಶ್ವರ, ನಮ್ಮ ಅಲ್ಲಮ ಪ್ರಭುಗಳ ಈ ವಚನ ಬಹಳ ಪ್ರಸ್ತುತ ಆಗ್ತಾ ಇರುವಂಥದ್ದು. ಮತ್ತೆ ಇನ್ನೊಂದ್ರೆ, ನಮ್ಮೆಲ್ಲರ ಬದುಕಿಗೆ ಒಂದು ಸನ್ಮಾರ್ಗದ ಪಥ ಸಿಗಬೇಕು ಅಂತಂದ್ರೆ ಬಸವಣ್ಣನವರು ಹೇಳುವಂತೆ 4 ಅಂಶಗಳು ಪ್ರಧಾನ. 4 ಅಂಶಗಳು ಪ್ರಧಾನ. ಯಾವುವು? ಆತ್ಮಸ್ತುತಿ, ಆತ್ಮನಿಂದೆ, ಆತ್ಮಹತ್ಯೆ, ಆತ್ಮರತಿ. ಇವನ್ನ ದಯವಿಟ್ಟು ನಾವು ತಿಳ್ಕೊಳ್ಬೇಕಾದ ಅಗತ್ಯ. ಇಲ್ಲಿ ಆತ್ಮಸ್ತುತಿ ಅಂದ್ರೆ ಏನು? ನನ್ನನ್ನು ನಾನು ವೈಭವೀಕರಿಸ್ಕೊಂಡು ಮಾತಾಡೋದು, ನಾನೇ ಗ್ರೇಟ್, ನಾನೇ ಶ್ರೇಷ್ಠ, ಇದು ಆತ್ಮಸ್ತುತಿ. ಇದನ್ನು ಬಸವಣ್ಣವ್ರು ಹೇಳ್ತಾ ಇರುವಂಥದ್ದು ಅಸ್ವಸ್ಥ ವ್ಯಕ್ತಿಯ ಮನಸ್ಥಿತಿ ಅಥವಾ ಅಸ್ವಸ್ಥ ಸಮಾಜದ ಮನಸ್ಥಿತಿ ಅಂತ ಹೇಳ್ತಾರೆ. ದಯವಿಟ್ಟು ಈ ಹೆಗ್ಗಳಿಕೆ ಅನ್ನೋದು ಇರಬಾರ್ದು. ಯಾಕಂದ್ರೆ ನಾನಿ ಅನ್ನೋರು ಎಲ್ಲರೂ ಕೂಡ ಯಾವ ರೀತಿ ನೆಲಕ್ಕೆ ಹಚ್ಚಿ ಹೋದ್ರು, ಅದಕ್ಕೆ ಸಾಕ್ಷೀಭೂತ ಅಲೆಕ್ಸಾಂಡರ್, ಅದಕ್ಕೆ ಸಾಕ್ಷೀಭೂತ ಹಿಟ್ಲರ್, ಸರ್ವಾಧಿಕಾರಿ ಮನೋಭಾವ, 65 ಲಕ್ಷ ಮಂದಿ ಸಾಯ್ಬಿಡದ, ಆದ್ರೂ ಕೂಡ ಮಣ್ಣಾಗಿ ಹೋಗ್ಬಿಟ್ರು. ಅಲೆಕ್ಸಾಂಡರ್ ಹೇಳಿರುವಂಥದ್ದು ಅದೇ, ಏನಂತ? ನಾನು ಸತ್ತು ಹೋಗ್ಬೇಕಾ ಸನ್ನಿವೇಶ ಒಳಗೆ ನಾನು 2 ಕೈಗಳನ್ನ ಹೊರಗಿಡಿ, ಯಾಕೆ? ಖಾಲಿ ಕೈಲಿ ಬಂದೆ, ಖಾಲಿ ಕೈಲಿ ಹೊಂಟೆ. ಆ ಹಿನ್ನೆಲೆ ಒಳಗೆ ಇಲ್ಲಿ ಹೆಚ್ಚುಗಾರಿಕೆ ಬೇಡ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೋ ಗುಹೆಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ಮುಳುಗಬೇಡ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ. ಯಾಕಂತಂದ್ರೆ ಅಲ್ಪದನ್ ಅಂತಂದ್ರು ಕೂಡ ಅವ ಒಳಗೆ ಶ್ರೀಮಂತದನ, ಅಲ್ಪದನ ಅಂದ್ರೆ ಒಳಗೆ ಶ್ರೀಮಂತದನ. ಆದ್ರಿಂದ ಸ್ವಲ್ಪ ಬಂದಾಯ್ತು ಅನ್ನೋ ಕಾಲಕ್ಕೆ ಮರಿಬೇಡ, ಹಿಂದೆಂದು ದಯವಿಟ್ಟು ಮರಿಬೇಡ. ಯಾಕಂದ್ರೆ ಒಬ್ಬ ಕಟ್ಟಿಗೆ ಮಾರಿ ಬಂದು ದುಡ್ಡಿನೊಳಗೆ ಜೀವನ ಮಾಡ್ತಿದ್ದ, ದಿನಂಪ್ರತಿ ಕೊಡ್ಲಿ ಹಾಕೊಂಡು ಹೋಗ್ತಿದ್ದ ಕಾಡಿಗೆ. ಅಲ್ಲೊಬ್ಬ ಋಷಿಮುನಿ ಕೂತಾರೆ, ಹಿಂಗ ಎಲ್ಲಿ ಹೊಂಟಿಪ್ಪ ಅಂತೇಳಿ ಸಹಜವಾಗಿ ಕೇಳಿದಾಗ, ನಂದು ಕಟ್ಟಿಗೆ ಕಾಯ್ಕಾಯಿದ್ರಿ, ಅದಕ್ಕೆ ಒಣ ಗಿಡ ಎಲ್ಲದ ನೋಡ್ಕೊಂಡು ಕಡದ ಕೆರೆದ ಮಾರಿ ಬಂದು ದುಡ್ಡಿನೊಳಗೆ ಜೀವನ ಮಾಡ್ತೀನಿ. ಮೌಲ್ಯ ಹೆಂಗೆ ಕಳಿತೈತು, ರೊಕ್ಕ ಬಂದಂಗೆ ಹೆಂಗೆ ಮರಿತಾನ ಮನುಷ್ಯ. ಈ ಕಡೆ ಹೊಂಟಿ ಅಂತ ಕೇಳಿದವ ಸನ್ಯಾಸಿ. ಕೇಳಿದ ಕೂಡಲೇ ಈ ಕಡೆ ಅದೇ ಮರ ನೋಡಕ್ ಹೊಂಟೀನಿ, ಆ ಕಡೆ ಹೋಗ್ಬೇಡ, ಈ ಕಡೆ ಹೋಗ್ಬೇಡ, ಈ ಕಡೆ ಒಣಗಿದ ಗಿಡ ಬಾಳದವ, ನಿನಗೆ ಅನುಕೂಲ ಆಕೈತೆ ಅಂತ ಹೇಳಿ ಸನ್ಯಾಸಿ ಮಾರ್ಗ ತೋರಿಸಿದ ಕೂಡಲೇ ಮಕ್ಕಳ ಸಾಕಷ್ಟು ಅದಾವ ಗಿಡಗಳು ಒಣಗಿದ್ದು. ಖುಷಿ ಅವ ಮರಗಿನ ಒಂದು ಗಾಡಿನ ತೊಗೊಂಬಂದ್ಬಿಟ್ಟ. ಯಾಕಂದ್ರೆ ಒಂದು ಬರೀ ಮಾರೋದಕ್ಕಿಂತ ಒಂದು ಗಾಡಿ ಮಾರಿದ್ರೆ ನಾನು ರೊಕ್ಕ ಜಾಸ್ತಿ ಬರ್ತದೆ ಅಂತ ತಿಳ್ಕೊಂಡು ಕಡದಕ್ಕೆ ಗಾಡಿ ತುಂಬ್ಕೊಂಡು ಮಾರಿದ, ರೊಕ್ಕ ಭಾಳ ಬಂತು. ಖುಷಿ ಕೆಲವು ತಿಂಗಳ ಆದ್ಮೇಲೆ ಅದೇ ಮಾರ್ಗವಾಗಿ ಹೋಗೋದ್ನ ಮತ್ತು ಸನ್ಯಾಸಿ ಕೇಳಿದ, ಎಲ್ಲಿ ಹೊಂಟಿಪ್ಪ ಅಂತಂದ. ನೀವು ಮಾರ್ಗ ತೋರಿಸಿರ್ಲ, ಅಲ್ಲಿ ಹೊಂಟಿ ನಾನು ಅಂತಂದಾಗ, ಈ ಕಡೆ ಏನಾಯ್ತು, ಆ ಕಡೆ ಹೋಗು ಅಂತಂದ. ಯಾಕೆ? ಇದು ಬರೀ ಕಟ್ಟಿಗೆ, ಅಲ್ಲಿ ಒಂದು ಕೆಬ್ಬಣ ಗಣಿ ಐತಿ, ಆ ಮಣ್ಣು ಮಾರೋದ್ರಿಂದ ನೀನು ರೊಕ್ಕ ಜಾಸ್ತಿ ಸಿಗ್ತೈತಿ, ಹೋಗ ಕಡಿ ಅಂತಂದಾಗ ಆ ಮಣ್ಣು ಮಾರಿ ದುಡ್ಡು ತರ್ತಾನ, ಕಟ್ಟಿಗೆಗಿಂತ ಹೆಚ್ಚು ದುಡ್ಡು ಬಂತಾನೆ. ಆದ್ರೆ ಅವನ ಬಾಯಿಗೆ ಬಂದು ಒಂದು ಮಾತು ಏನು ಅಂತಂದ್ರೆ, ನಾ ಸುಮ್ಮನೆ ಜನಗಳನ್ನ ವೇಸ್ಟ್ ಮಾಡಿದ್ ನೋಡಿದ್ದೆ, ಇಲ್ಲೇ ನಾನು ಬಂದಿದ್ರೆ ನಾ ಯಾವಾಗ ಶ್ರೀಮಂತ ಆಗಿದ್ದೆಲ್ಲ ಅಂದ್ರೆ ಹಿಂದಿನ ಮರ್ತ ಅಲ್ಲಿ ಜೀವನ ಮಾಡಕತ್ತ, ದಿನಂಪ್ರತಿ ನಡೀತಿ ಕಾಯಕ. ಮತ್ತು ಕೆಲವು ತಿಂಗಳಾದ್ಮ್ಯಾಗ ಇದೇ ಸನ್ಯಾಸಿಗಳು ಮತ್ತೆ ಕೇಳಿದ್ರು, ಎಲ್ಲಿ ಹೊಂಟಿಪ್ಪ ಅಂತಂದಾಗ, ನೀವ ತೋರಿಸಿದ್ರಿ ಮಾರ್ಗ ಅಂತ ಮಾತು, ನೀವ ತೋರಿಸಿದ ಮಾರ್ಗ ಅಂತ ಕೂಡಲೇ ಆ ಕಡೆ ಏನಾಯ್ತು, ಈ ಕಡೆ ಹೋಗು ಅಂತಂದ. ಯಾಕೆ? ಬೆಳ್ಳಿ ಗಣಿ ಐತಿ, ಇಲ್ಲಿ ಕೆಬ್ಬಣ ಗಣಿ ಇತ್ತು, ಈಗ ಬೆಳ್ಳಿ ಗಣಿ ತೋರಿಸಿದ ಕೂಡಲೇ ಆ ಕಡೆ ಹೋದ ಕೂಡಲೇ ಕೆಬ್ಬಣಕ್ಕಿಂತ ಜಾಸ್ತಿ ಬೆಲೆ ಬಂತು, ಮೌಲ್ಯ ಬಂತು. ಅದಕ್ಕೆ ಹೋಗಿ ಕೆಲವು ತಿಂಗಳಾದು ರೊಕ್ಕ ವಿಪರೀತ ಗಳಿಸಿಕೊಳ್ಳೆ ಮತ್ತೆ ಅದ ಹಾಗೆ ಹೋಗುವ ಹೊತ್ನಾಗ ಮತ್ತೆ ಇವರು ಸ್ವಾಮಿಗಳು ಕೇಳಿದ್ರು, ಎಲ್ಲಿ ಹೊಂಟಿಪ್ಪ ಅಂತಂದಾಗ, ನೀವು ಮಾರ್ಗ ತೋರಿಸಿರ್ಲ, ಅಲ್ಲಿ ಹೊಂಟಿನ ಅಂತಂದಾಗ, ಆ ಕಡೆ ಏನಿತ್ತು, ಈ ಕಡೆ ಹೋಗು ಅಂತಂದ್ರು. ಬಂಗಾರಿ ಕೊನೆ ಹೋದವ ಹೋಗೇ ಬಿಟ್ಟ. ಎಷ್ಟು ಮಟ್ಟಿಗೆ ಗಳಿಸಿದ ಅಂತಂದ್ರೆ ನಿಜವಾಗ್ಲೂ ಯಾರೂ ನೆನಪಾಗ್ಲಿಲ್ಲ. ಆದ್ರೆ ಏನೋ ಗೊತ್ತಿಲ್ಲ, ಕಾಲ ಕರ್ಮ ವಶ. ಒಬ್ಬೊಬ್ಬರಿಗೆ ಬುದ್ಧಿ ಒಳ್ಳೇದು ಬರ್ತದ, ಒಬ್ಬೊಬ್ಬರಿಗೆ ಕೆಡಕು ಬರ್ತೈತಿ. ಆದ್ರೆ ಯಾಕೋ ಗೊತ್ತಿಲ್ಲ, ಇವನಿಗೆ ಒಳ್ಳೇದೇ ಬಂತು ಬುದ್ಧಿ.
ಒಮ್ಮೆ ತನ್ನ ಬಂಗಲೆ ಒಳಗೆ ಕೂತಾಗ ನೆನಪಾಯ್ತು, ನನ್ನ ಇವತ್ತಿನ ಸ್ಥಿತಿಗೆ ಕಾರಣ ಯಾರು? ಆ ಸ್ವಾಮಿಗಳು ನನ್ನನ್ನು ಇವತ್ತು ದೊಡ್ಡ ಬಂಗಲೆ ಒಳಗೆ ಕುಂದ್ರುವಂಗೆ ಮಾಡ್ಯಾರ. ಪಾಪ ಅವರು ಅಡವ್ಯಾಗ ಕೂತಾರೆ, ಅವ್ರಿಗೆ ನಾ ಏನಾರ ಮಾಡ್ಬೇಕಂತ ತಿಳ್ಕೊಂಡು ಒಂದು ಒಳ್ಳೆ ವಿಚಾರ ಬಂತು. ಯಾಕಂದ್ರೆ ಇದು ಮನುಷ್ಯ ಅಂದ ಮ್ಯಾಗ ಆಗಲೇ ಹೇಳಿದ್ದೆ ನಿಮ್ಗೆ, ಒಳ್ಳೇದು ಬರ್ತದೆ ಕೆಟ್ಟದ್ದು ಬರ್ತೈತಿ. ಇವಾಗ ಏನೋ ಒಳ್ಳೇದು ಬಂತು, ಸೀದಾ ಅಡವಿಗೆ ಬಂದ ಕೂಡಲೇ ಇದ್ರು ಸ್ವಾಮಿಗಳು. ಇದ್ದಾಗ ಯಾಕಪ್ಪ ಏನು ಹೊಂಟಿ ಅಂತ ಕೇಳಿದಾಗ, ನೀವು ತೋರಿಸಿದ ಹಾದಾಗ ಇವತ್ತು ನನ್ನ ಜೀವನ ಭಾಳ ಚಂದ ನಡೆದೈತಿ, ನಾ ಮುದ್ದಮ್ ನಿಮ್ಮ ಭೇಟಿ ಆಗಕ್ಕೆ ಬಂದಿದ್ರಿ ಅಂದ್ಕೊಳ್ಳೇನೆ. ಹೌದಾ, ಆಯ್ತಪ್ಪ, ಖುಷಿ, ನನಗೆ ಭಾಳ ಖುಷಿ ಅಂದ್ಕೊಳ್ಳೇನೆ. ಅಲ್ಲ, ನಮಗೆಲ್ಲ ಈ ರೀತಿ ಒಳಗೆ ಮಾರ್ಗ ತೋರಿಸಿದಂಥ ನೀವು ಯಾಕೆ ಇಲ್ಲಿ ಕೂತಿದ್ದೀರಿ? ನೀವು ಯಾಕೆ ಒಂದು ಜೀವನ ಅಥವಾ ಒಂದು ನೆಲೆ ಕಾಣಬಾರ್ದು? ನಾನು ನಿಮಗೆ ಏನಾದರೂ ಮಾಡ್ಬೇಕಂತೇಳಿ ಬಂದಿಲ್ಲ ಅಂತಂದಾಗ, ನೀ ಏನು ಮಾಡಬಲ್ಲೆ ಅಂತಂದಾಗ, ಅಲ್ಲ ನೀವು ಹೇಳಿದ್ದು ನಿನಗೆ ಕೊನೆಯದಾಗ ಸಿಕ್ಕಿದ್ದೇನು? ಬಂಗಾರ ಗಣಿ. ಆದರೆ ನಿನಗಿಂತ ದೊಡ್ಡ ನನ್ನ ಹತ್ರ ಈಗಾಗಲೇ ಐತಲ್ಲ. ಮತ್ತವ್ನ ಕಿವಿಗೆ ಆಗಲ್ಲದ್ರಿ, ಅಲ್ಲ ಬಂಗಾರಕ್ಕಿಂತ ದೊಡ್ಡ ಯಾವುದಿತ್ತು? ಅವ್ನಿಗೆ ಆಶ್ಚರ್ಯ ಆಯಿತು. ಮತ್ತು ಅದರಿಂದ ನಾವು ತಪ್ಪಿಸ್ಕೊಂಡಿಲ್ಲ. ಹೌದಾ, ಅದು ಬೇಕು ನನಗನ್ನುವಂಥ ಹಪಹಪಿ ಮನೋಭಾವ ಬರ್ತಾವೆ. ಹಪಹಪಿ ಮನೋಭಾವಗಳನ್ನ ಯಾವ್ದು ಗುರುಗಳಾದವು ಅಂತಂದಾಗ, ನನ್ನ ಹತ್ರ ವಜ್ರಗಣಿ ಐತೆಪ್ಪ ಅಂತಂದ್ರು. ನನ್ನ ಹತ್ರ ವಜ್ರಗಣಿ ಐತಿ ಅಂತಂದಾಗ, ಏನು ಐತ್ರಿ ಅದು ಅಂತ ಕೇಳಿದಾಗ, ಅದು ಹುಡುಕಾಡಿದ್ರೆ ಸಿಗೋದಿಲ್ಲ, ಅದು ನನ್ನ ಮನಸ್ಸಿನೊಳಗೆ ಐತಿ ಅಂದ. ಭಾಳ ಸಿಂಪಲ್ ಐತಿ ಮಾತು. ಆದ್ರೆ ಎಷ್ಟೋ ಮಂದಿ ಮುಖದೊಳಗೆ ಆ ಕುತೂಹಲ ಕಾಡಕತ್ತಿತ್ತು, ವಜ್ರಗಣಿ ಎಲ್ಲಿ ಸಿಗ್ತೈತಿ ಅನ್ನುವಂಥದ್ದು. ಆದ್ರೆ ಸಿಗುವಂಥದ್ದಲ್ಲ. ಯಾಕಂದ್ರೆ ನಾನು ಆಗಲೇ ಜೋಡಿ ನಮ್ಮ ಡಾಕ್ಟರ್ ಮತ್ತು ಬೆಳವಣಿಗೆ ಅಪ್ಪಗಳು, ಹೌದಾ, ಆ ಗುರುಗಳ ಜೋಡಿ ಕೂಡಿ ಬರಬೇಕಾದಾಗ ಒಂದು ನಮ್ಮನೆ ಸಕ್ಕರೆಗೆ ಎರಿಬು ಮುಕ್ಕರಿದಂಗೆ ಅಪ್ಪಗಳಿಗೆ ಹೆಂಗೆ ಜನ ಮುಕ್ಕರಿದ್ರು? ಯಾಕೆ? ಅಲ್ಲೊಂದು ಮೌಲ್ಯ ಐತಿ. ಯಾಕಂದ್ರೆ ಕಟ್ಟಿಗೆ, ಕೆಪ್ಪಣ, ಬೆಳ್ಳಿ, ಬಂಗಾರ ಇವು ಯಾವ ಮೌಲ್ಯವನ್ನು ಕಂಡುಕೊಂಡಿದ್ವಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವಂಥ ಮೌಲ್ಯ ಬೆಲೆ ಕಟ್ಟಲಾದ ಮಾಣಿಕ್ಯ. ಅದು ಕಾಣುವಂಥದ್ದಲ್ಲ, ನಾವು ನೋಡುವಂಥದ್ದು. ಯಾವ ಅರ್ಥದಲ್ಲಿ ನೋಡ್ತೀವಿ ಅನ್ನುವಂಥದ್ದು ಅದು ಮುಖ್ಯ ಆಗ್ತಾ ಇರುವಂಥದ್ದು. ಅದಕ್ಕೆ ತಿಳುವಳಿಕೆ ಪ್ರಧಾನ ಆಗುತ್ತೆ. ನಮ್ಮ ವ್ಯಕ್ತಿತ್ವ ಶ್ರೀಮಂತಿಕೆ ಒಳಗೆ ಅಡಗಿಲ್ಲ. ಇದು ಮೌಲ್ಯ. ಮಾದಾರ ಚೆನ್ನಯ್ಯನ ಮಳೆ ಮಗ ನಾನು ಅನ್ನುವಂತಹ ಮಾತಿನೊಳಗೆ ಎಷ್ಟು ಸಣ್ಣವ ಆದ್ರೂ ಬಸವಣ್ಣವರು ಆ ಸಣ್ಣವರಾದ್ರು ಅನ್ನೋದ್ರೊಳಗೆ ವಿಶ್ವಗುರುಗಳಾಗಿ ಪರಿಗಣಿಸಿದ್ರು. ಆ ಹಿನ್ನೆಲೆ ಒಳಗೆ ಇಲ್ಲಿ ಆತ್ಮಸ್ತುತಿ ಅನ್ನುವಂಥದ್ದು ವ್ಯಕ್ತಿಯ ಅಧಪತನ ಕಾರಣ. ಆದರೆ ಆತ್ಮನಿಂದೆ ಅನ್ನುವಂಥದ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅಂದರೆ ಕೀಳರಿಮೆ ಮನೋಭಾವ ನಮ್ಮನ್ನು ಬೆಳೆಸ್ಕೊಳ್ಳೋದಿಲ್ಲ. ಯಾಕಂದರೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಸಾರ್ಥಕತೆ ಇರಲಿ. ನಿಂದಿಸ್ಕೋಬೇಡ. ಇನ್ನು ನೆಕ್ಸ್ಟ್ ಬರ್ತಾ ಇರುವಂಥದ್ದು ಆತ್ಮಹತ್ಯೆ ಅಂತೂ ಕೈಲಾಗದೇ ಇರುವಂಥವನು ಮಾಡ್ಕೊಳ್ಳುವಂತಹ ಪರಿಯದು. ಈಸಬೇಕು, ಇದ್ದು ಜಯಿಸಬೇಕು, ಆಶೆ ಲೇಷ ಮಾಡದಂಗ ಕಠಿಣ ಭವದರಿಯೊಳಗೆ ಮುನ್ನುಗ್ಗಬೇಕು ಎನ್ನುವ ದಾಸರ ಉಕ್ತಿ ದಯವಿಟ್ಟು ಪ್ರಸ್ತುತ ಬೇಕು ನಮಗೆ. ಇನ್ನು ಕೊನೆಯದಾಗಿ ಆತ್ಮರತಿ. ಕಣ್ಣಲ್ಲಿ ಕಾಮ, ಮನದಲ್ಲಿ ನಾಮ. ದಯವಿಟ್ಟು ನನ್ನ ನೋಟ್ ಚಂದಿರಬೇಕು, ನನ್ನ ನುಡಿ ಚಂದಿರಬೇಕು. 100 ಬಾರಿ ಶರಣು ಮಾಡಿ ನೀರ ಮುಣಗಲ್ಲ ಯಾಕೋಪಾರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಶರಿಯ ಮಾಡಿದಿ ಎನ್ನುವ ಮಾತಿನೊಳಗ ಇವತ್ತ ಕಾಮಾಸಕ್ತಿ ಅನ್ನುವಂಥದ್ದು, ದೌರ್ಜನ್ಯ ಅನ್ನುವಂಥದ್ದು, ಅತ್ಯಾಚಾರ ಅನ್ನುವಂಥದ್ದು ಅದು ಮೌಲ್ಯ ರಹಿತವಾಗಿರುವಂಥದ್ದು ಐತಿ. ದಯವಿಟ್ಟು ನಮ್ಮ ನೋಟ್ ಚಂದಿದ್ರೆ ನಮ್ಮ ಭಾವ ಚೆನ್ನಾಗಿರ್ತದೆ, ಭಾಗ್ಯ ಚೆನ್ನಾಗಿದ್ರೆ ಭಾಗ್ಯಕ್ಕೆ ಕೊರತೆ ಇಲ್ಲ. ಆದ್ರಿಂದ ನಾವೆಲ್ಲರೂ ಕೂಡೋಣ, ನಾವೆಲ್ಲರೂ ಬಾಳೋಣ, ಸಂಸ್ಕಾರವಂತರಾಗಿ ಜೀವನ ಮಾಡೋಣ. ಇದುವರೆಗೂ ಒಂದು ಮೌಲ್ಯಯುತವಾಗಿರುವಂತಹ ಮಾತುಗಳಿಗೆ, ನನ್ನ ಸಣ್ಣ ನುಡಿಗಳಿಗೆ ಧ್ವನಿಯಾಗಿಸಿರುವಂತಹ ಪರಮ ಪೂಜ್ಯರ ಪಾದಕ್ಕೆ ನನ್ನ ನುಡಿ ನಮನಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸನ್ನಿವೇಶಕ್ಕೆ ನಾನು ಬೆಳವಣಿಗೆ ಸರ್ನ ಎಷ್ಟು ನಡೆಸಿದ್ರು ಕಡಿಮೆ. ಯಾಕಂದ್ರೆ ಈ ಗ್ರಾಮದೊಳಗೆ ಫಸ್ಟ್ ಟೈಮ್ ಈ ಒಂದು ಔಚಿತ್ಯಪೂರ್ಣವಾಗಿರುವಂಥ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ನನಗೊಂದು ಹೆಮ್ಮೆ ಏನು ಅಂತಂದ್ರೆ, ಆಗಲೇ ಹೇಳಿದ್ರು ಸರ್, ಇದು ಫಸ್ಟ್ ಟೈಮ್ ಮಾಡಬೇಕಾಗಿತ್ತು. ಅದು ನನಗೇನು ಹೆಮ್ಮೆ ಅಂತಂದ್ರೆ, ಇಂಥ ಒಂದು ಕಾರ್ಯಕ್ರಮ ಫಸ್ಟ್ ಗೆಸ್ಟ್ ನಾನು ನನ್ನ ಗುರುಗಳು. ಇದು ನನಗೆ ಹೆಮ್ಮೆ ಆಗುತ್ತೆ. ಆದ್ದರಿಂದ ಅವ್ರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಇಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ವಿಶೇಷವಾಗಿ ಗ್ರಾಮಸ್ಥರಿಗೆ ನನ್ನ ನಮನಗಳನ್ನು ಸಮರ್ಪಿಸಿ ನನ್ನ ನುಡಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಮೌಲ್ಯಗಳು ವಚನ ಸಾಹಿತ್ಯವನ್ನು ಬಳಸಿ ಅರಳು ಹುರಿದಂತೆ ಚಟಪಟ ಅನ್ನುವ ಹಾಗೆ ಒಂದು ವಚನಕ್ಕೆ ಇನ್ನೊಂದು ವಚನವನ್ನು ಸೇರಿಸಿ ಆ ವಚನಗಳನ್ನು ದೈನಂದಿನ ಜೀವನದಲ್ಲಿಯ ಉದಾಹರಣೆಗಳನ್ನು ಬಳಸುತ್ತಾ ಜನರಿಗೆ ತಿಳಿಯುವ ಹಾಗೆ
ತಿಳಿಪಡಿಸಿದರು. ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮೊಳಲು ತವ ರಾಜ್ಯದ ನೊರೆತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವ ವಿಧಿಯಂತೆ ಆಯಿತನ್ನ ಮತಿ ಕೂಡಲ ಸಂಗಮ ದೇವ ಎಂದು ಬಸವಣ್ಣರವರು ಸಾರಿದ ವಚನಗಳೇ ನಮಗ ದಾರಿದೀಪವಾಗಿವೆ. ಅವುಗಳನ್ನು ಬಳಸಿ ನಮ್ಮ ಜೀವನವನ್ನು ಸಾಗಿಸಬೇಕು ಎಂದು ಅರಿವು ಮೂಡಿಸಿದ ಇಲಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿರುವಂತಹ ಶರಣ ಶ್ರೀ ರವಿ ಯಮನಪ್ಪ ವಾಲಿಕಾರ್ ಗುರುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅದೇ ರೀತಿ ಬನ್ನಿಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಇಂದಿನ ಪ್ರಪ್ರಥಮ ಕಾರ್ಯಕ್ರಮ ಗ್ರಾಮಗಳಲ್ಲಿ ಮಹಾಮನೆ ಎಂಬ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿರುವಂತಹವರು ಉತ್ತಮ ಆರೋಗ್ಯಕ್ಕಾಗಿ ಜೀವನ ಶೈಲಿ ಎಂಬ ವಿಷಯದ ಮೇಲೆ ಇಲಕಲ್ಲಿನ ಖ್ಯಾತ ಹೃದಯ ತಜ್ಞರಾಗಿರುವಂತಹ ಶರಣ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಸರ್ ಅವರು ಅನುಭವ ನೀಡಬೇಕೆಂದು ಅವರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ತಾಲೂಕು ಘಟಕ ಗ್ರಾಮಗಳಲ್ಲಿ ಮಹಾಮನೆ ಹಾಗೂ ಮಹಾಂತ ಜೋಳಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಮಣಿಪುರ ಗುರುಮಾಂತ ಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ಹಾಗೂ ಇಷ್ಟೊತ್ತಿನ ವಚನ ಸಾಹಿತ್ಯದಲ್ಲಿ ಜೀವನದ ಮೌಲ್ಯದ ಬಗ್ಗೆ ಸುವಿಸ್ತಾರವಾಗಿ ಉಪನ್ಯಾಸವನ್ನು ಅನುಭವವನ್ನು ನೀಡಿದಂತಹ ರವಿ ಯಮನಪ್ಪ ವಾಲಿಕಾರ್ ಅವರೇ, ಹಾಗೆ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಮಂಜುನಾಥ್ ಬೆಳವಣಿಗೆ ಅವರೇ, ಹಾಗೂ ಊರಿನ ಹಿರಿಯರಾದ ಸಾಲಿಮಠ್ ಗುರುಗಳೇ, ಹಾಗೂ ಇಲ್ಲಿ ನಡೆದಂಥ ಎಲ್ಲ ಊರಿನ ಗಣ್ಯರೇ, ಹಿರಿಯರೇ, ತಾಯಂದಿರೇ, ಅಕ್ಕನ ಬಳಗದ ಸದಸ್ಯರೇ, ಎಲ್ಲರಿಗೂ ನನ್ನ ಶುಭ ಸಂಜೆಯ ನಮಸ್ಕಾರ. ಮರ ಮಂಥನದಿಂದ ಅಗ್ನಿ ಹುಟ್ಟಿ ಆ ಮರವನ್ನೆಲ್ಲವ ಸುಡದಿಪ್ಪುದೆ, ಮಹಾನುಭಾವಿಗಳ ಸಂಘದಿಂದ ಜ್ಞಾನ ಅಗ್ನಿ ಹುಟ್ಟಿ ಎನ್ನ ತನುಗುಣವೆಲ್ಲವ ಸುಡದಿಪ್ಪುದೆ, ಇದು ಕಾರಣ ನಿಮ್ಮ ಮಹಾನುಭಾವಿಗಳ ತೋರಿಸು ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಇವತ್ತಿನ ದಿವಸ ನಿಮ್ಮೆಲ್ಲರನ್ನು ನೋಡಿದ್ರು ಅಂತಂದ್ರೆ ನಾವು ನಮ್ಮ ಜೀವನ ಸಾರ್ಥಕ ಆದಂಗೆ ಅನ್ಸುತ್ತೆ. ಮಂಜುನಾಥ್ ಬೆಳವಣಿಗೆ ಅವರು ನೀವು ಅನುಭವ ನೀಡ್ಬೇಕು ಅನ್ನೋದ್ನಾಗ ಅನುಭವ ಇಲ್ಲದೆ ನಾನು ತಿಳಿದಿದ್ದು ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಅನುಭವಕ್ಕೂ ಮಾತಾಡೋಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಅದಕ್ಕೆ ಇವತ್ತಿನ ದಿವಸ ನಾನು ಒಂದು ಸ್ವಲ್ಪ ಓದ್ಕೊಂಡಂಗೆ, ಅಕ್ಕನ ಬಳಗದವರು ಅಷ್ಟೇ, ನಾವು ವಚನ ಅವೆಲ್ಲ ಓದಿಲ್ಲ, ವಚನವನ್ನು ಗೊತ್ತಿಲ್ಲ ನನಗೆ. ಆದರೆ ಸ್ವಲ್ಪ ತಿಳ್ಕೊಂಡು ವಚನ ನಮ್ಮ ಜೀವನದಲ್ಲಿ ನಾವು ಹೆಂಗೆ ಅಳವಡಿಸ್ಬೋದು ಅಥವಾ ಅವನ್ನ ಹೆಂಗೆ ನಾವು ಇದನ್ನು ಮಾಡ್ಕೋಬೋದು ಅಂತಂದು ಒಂದು ಇಷ್ಟು ವಚನಗಳು, ಆಮೇಲೆ ಈ ಉತ್ತಮ ಆರೋಗ್ಯಕ್ಕೆ ನಮ್ಮ ಜೀವನ ಶೈಲಿ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಲೈಡ್ಸ್ ಅದಾವೆ, ಅದನ್ನು ಹೇಳ್ತೇನೆ. ಇವತ್ತಿನ ದಿವಸ ನಾನೊಂದು ಪೇಪರ್ ಓದಾಡ್ತಿದ್ದೆ. ನಮ್ಮ ರಾಜ್ಯದ ಇನ್ಕಮ್ ಅಂದರೆ ಆಯ ಎಷ್ಟೈತೆ ಅಂತಂದು ಯಾರು ಒಬ್ರು ಹೇಳ್ತಾರೆ. ಅಂದರೆ ಕರ್ನಾಟಕ ರಾಜ್ಯದ ಆದಾಯ, ಒಟ್ಟು ಆದಾಯ, ನಾವೇನು GST ಆಮೇಲೆ ಇದನ್ನೆಲ್ಲ ಟ್ಯಾಕ್ಸ್ ತುಂಬ್ತೀವಲ್ಲ, ಅದರ ಆದಾಯ ಎಷ್ಟೈತೆ ಅಂತ ಯಾರು 2,92,00,000 ಕೋಟಿ, 2,92,00,000 ಕೋಟಿ ನಮ್ಮ ಆದಾಯ, ಅಂದ್ರೆ ಟೋಟಲ್ ಕರ್ನಾಟಕ. ಅದರೊಳಗೆ ಬಹಳ ದುಃಖ ಪಡುವಂತ ಒಂದು ಸಂಗತಿ ಏನಂದ್ರೆ 36,000 ಕೋಟಿ ಬರೀ ಸೆರೆ ಬಾರೋದ್ರಿಂದ ಬರಾಕತ್ತೈತಿ. 36,000 ಕೋಟಿ ಅಂದ್ರೆ ಸುಮಾರು 10% ಅದಕ್ಕೆ ಅಜ್ಜಾರು ಇನ್ನು ಗ್ರಾಮಗಳಿಗೆಲ್ಲ ಮನೆಗೆ ಅಡ್ಡಾಡ್ಬೇಕಾಗತ್ತ ಅಂತಂದು ನಾ ವಿನಂತಿ ಮಾಡ್ಕೊಂತೀನಿ. ಒಂದ್ಸರಿ ನಾಗಲೂಟಿ ಮಠರು ಬಸವಣ್ಣ ಒಂದು ಹಿಂಗೆ ಕ್ಯಾಂಪ್ ಮಾಡಿದ್ವಿ. ಅವರು ಸುಮಾರು 1000 ಗಟ್ಟಲೆ ನಾವೆಲ್ಲ ಹೆಸರು ಕೇಳಿರ್ಬೋದು. ಸಜ್ಜಾ ನಾಗಲೂಟಿ ಮಠರದ್ದು ಅವರು ಬರೀ ಬ್ಲಡ್ ಡೊನೇಷನ್ ಕ್ಯಾಂಪ್ ಪ್ರೋತ್ಸಾಹ ಮಾಡೋಕ್ಕೆ ನಮ್ಮಲ್ಲಿ ಒಂದು
ಮಾತಾಡಿದ್ರು. ಅವಾಗ ಹೇಳಿದರು 12ನೇ ಶತಮಾನದೊಳಗೆ ಬಸವಣ್ಣ ಲಿಂಗವನ್ನ ಕೈಯಾಗ ಕೊಟ್ಟ, ಹಂಗ ಈಗೆಲ್ಲ ವೈದ್ಯರು ಮನೆ ಮನೆಗೆ ನೀವು ಎಲ್ಲರಿಗೂ ಆರೋಗ್ಯ ತಿಳಿಸುವಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದು 20 ವರ್ಷದಿಂದ ಅವರು ಹೇಳಿದರು. ನಾವು ಅದೇ ಥರ ನಮ್ಮ ವಿಜಯ ಮಾಂತೇಶ್ ವಿದ್ಯಾರ್ಥಿ ಸಂಘದ ಅಂದ್ರೆ ಅಜ್ಜರ ಅಧ್ಯಕ್ಷರಿರುವಂತಹ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿ ಶ್ರೀಮತಿ ಗೌರಮ್ಮ ಚರಂತಿಮಠ್ ಸ್ಕೂಲ್ ಆಫ್ ನರ್ಸಿಂಗ್ ಅಂತ ಐತಿ. ಆ ನರ್ಸಿಂಗ್ ಕಾಲೇಜಿಂದ ಸುಮಾರು ಒಂದು 30 ಹಳ್ಳ್ಯಾಗ ಈ ಕಡೆಯಿಂದ ಅಂದ್ರೆ ನಾಗೂರು, ಬನ್ನೆಟ್ಟಿ, ಪಾದವಾಡಿಗೆ, ಎಡಳ್ಳಿ ಇಲ್ಲೆಲ್ಲ ಒಂದು ಸರ್ವೆ ಮಾಡಿಸಿವಿ. ಮನೆ ಮನೆಗೆ ಬಂದು ಎಲ್ಲರದ್ದು BP ಚೆಕ್ ಮಾಡ್ಯಾರ. ಆಮೇಲೆ ಅವ್ರಿಗೆ ಶುಗರ್ ಚೆಕ್ ಮಾಡಿಲ್ಲ, ಶುಗರ್ದು ಭಾಳ ಜನ ಇದನ್ನ ಮಾಡಿದ್ರು, ಅದಕ್ಕೆ ಶುಗರ್ ಚೆಕ್ ಮಾಡಿಲ್ಲ. ಮನೆ ಬಂದು ಇದು ಮಾಡಿದ್ರಂದ್ರೆ ಸುಮಾರು ಒಂದು ಇದೇ ಊರಲ್ಲೇನೆ ಒಂದು 300-400 ಜನ ಚೆಕ್ ಮಾಡಿದ್ರಂದ್ರೆ ಒಂದು 16% ಪರ್ಸೆಂಟೇಜು ಕಂಡಿಡಿದ್ವಿ. 16%ಇಂದ 20%ದಷ್ಟು BP ಇದ್ದವ್ರು ಅದಾರ, ಒಂದು 7-8% ಶುಗರ್ ಇದ್ದವ್ರು ಅದಾರ. ಹಂಗೆ ಆ ಥರ ಡಿಸೀಸಸ್ ಹಳ್ಳಿ ಒಳಗೂ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದ್ರೆ ಜೀವನ ಶೈಲಿ ಬದಲಾದಂಥ ಪರಿಸ್ಥಿತಿಯಲ್ಲಿರುವಂಥ ಜಡ್ಡುಗಳು ಅವು ಇಲ್ಲಿ ಹಳ್ಳ್ಯಾಗೂ ಅದಾವು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತಂತಂದ್ರೆ ಆರೋಗ್ಯ ಅಂದ್ರೆ ಏನು? ಕಂಪ್ಲೀಟ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತಂದ್ರೆ ಅಂದರೆ ಒಬ್ಬ ಮನುಷ್ಯ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಪೂರ್ಣವಾಗಿ ಚೆನ್ನಾಗಿರೋದು ಆರೋಗ್ಯ ಅಂತಂತಾರೆ. ಬರೀ ನಾನು ಹುಷಾರಿಲ್ಲ ನನಗಂತಂದ್ರೆ ಇದಲ್ಲ, ಮಾನಸಿಕವಾಗಿನೂ ಚೆನ್ನಾಗಿರ್ಬೇಕು, ದೈಹಿಕವಾಗಿನೂ ಚೆನ್ನಾಗಿರ್ಬೇಕು. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಅರ್ಥ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಹಂದಿಯ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ ಅರಿಯದನ್ನಕ್ಕ. ಅಂದ್ರೆ ಆರೋಗ್ಯ ಜೀವನಕ್ಕೆ ಬಹಳ ಮುಖ್ಯ. ನಿಮ್ಗೆ ಬೇಕಾದಷ್ಟು ರೊಕ್ಕ ಇರ್ಬೋದು, ಐಶ್ವರ್ಯ ಇರ್ಬೋದು, ಆದ್ರೆ ಅದನ್ನ ಅನುಭವಿಸುವಂತ ಒಂದು ಆರೋಗ್ಯನ ಇರ್ಲಿಕ್ಕಂತಂದ್ರ, ಆಯುಷ್ಯ ಇರ್ಲಿಕ್ಕಂತಂದ್ರ ಅದು ಇದ್ದು ಉಪಯೋಗ ಏನು? ಅದನ್ನ ಒಂದು ವಚನ ಹೇಳ್ತಿದ್ರು ಈ ಕೋವಿಡ್ ಟೈಮ್ನಾಗ. ಅಂದ್ರೆ ಈ ಜನರಿಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮದಲ್ಲಿ ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡುಗುವಿರಿ, ಆಯುಷ್ಯ ತೀರಿ ಪ್ರಳಯವಾದಡೆ ಅರ್ಥವ ನುಂಬುವರಿಲ್ಲ, ನೆಲ ನಗಿದು ಮಡುಗದಿರ ನೆಲ ನುಂಗಿದೆಡೆ ಉಗುಳುವುದೇ, ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹೆರವಿ ಉಣ್ಣದೆ ಹೋಗದಿರ, ಕೂಡಲ ಸಂಗನ ಶರಣರು ಬಂದುಡೆ ಒಡನೆ ಸವೆಸುವುದು ಅಂತ ಹೇಳ್ತಾರೆ. ಅವರು ಅಂದ್ರೆ ಈ ಕೋವಿಡ್ ಬಂದಾಗ ಎಂತೆಂಥ ಶ್ರೀಮಂತರು ಇದಾದ್ರೂ ಆ ಇದರಲ್ಲಿ ಆ ಜಡ್ಡಿ ತುತ್ತಾ ಉಂಟ್ರು. ಎಷ್ಟೇ ದೊಡ್ಡ ರೊಕ್ಕಿದ್ರು ಅವ್ರ ಜೀವ ಉಳಿಸಕ್ ಆಗಲಿಲ್ಲ. ಹಂಗ ಮನುಷ್ಯ ಇದ್ದಿದ್ದನ್ನ ಸಮಾಜಕ್ಕೆ ಅರ್ಪಿಸ್ಬೇಕು ಅನ್ನೋಂಥ ಒಂದು ಈ ಅರ್ಥ ವಚನ. ಈಗ ರೋಗಗಳೊಳಗ 2 ನಮೂನೆ ಅದಾವ. ಒಂದು ಸಾಂಕ್ರಾಮಿಕ ರೋಗ, ಇನ್ನೊಂದು ಅಸಾಂಕ್ರಾಮಿಕ ರೋಗ. ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗ. ಸಾಂಕ್ರಾಮಿಕ ರೋಗ ಅಂತಂದ್ರೇನು? ಈ ಕೆಮ್ಮು, ನೆಗಡಿ, ಜ್ವರ ನಿಮ್ಗೆಲ್ಲ ಇದೆ. ಮನ್ಯಾಗ ಒಬ್ಬರಿಗೆ ನೆಗಡಿ, ಕೆಮ್ಮು ಅಂತಂದ್ರೆ ಒಟ್ಟಿಗೂ ಬಂದ್ಬಿಡ್ತೈತೆ. ಈಗ ಇತ್ತಿದ್ದಾಗ ನಾವು ನೋಡಿವಿ, ಈ ಕೋವಿಡ್ನೇ ಮನ್ಯಾಗ ಒಬ್ಬರಿಗೆ ಬಂದ್ರೆ ಒಟ್ಟಿಗೂ ಬಂದಿದ್ದಾಗ್ಬಿಡ್ತು. ಅದೇ ಥರ ಮಲೇರಿಯಾ, ಟೈಫಾಯ್ಡು, ಡೆಂಗು, TB ಇವೆಲ್ಲ ಸಾಂಕ್ರಾಮಿಕವಾದ ರೋಗಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಅಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಯಾವುವು? ಸಾಂಕ್ರಾಮಿಕವಲ್ಲದ ರೋಗಗಳು ಈ ಹೃದಯ ರೋಗ, ಮಧುಮೇಹ, ರಕ್ತದೊತ್ತಡ, ಇವು ಕ್ಯಾನ್ಸರ್ಗಳು. ಇವು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ, ನಮ್ಮ ಆನುವಂಶಿಕದಿಂದ ಬರುವ ಒಂದಿಷ್ಟು ಅದಾವು. ಆಮೇಲೆ ನಮ್ಮ ಬದಲಾದ ಜೀವನ ಶೈಲಿ ಅದರಿಂದ ಬರುವಂಥವು ಇವೆಲ್ಲ ಇದೆ. ಅಂದ್ರೆ ಇವನ್ನ ನಾವು ನಮ್ಮ ಜೀವನ ಶೈಲಿಯನ್ನು ಸುಧಾರಿಸ್ಕೊಂಡ್ರೆ ಅಂತಂದ್ರೆ ಅದನ್ನ ತಡೆಗಟ್ಟುವಂತ ಇದು ನಮ್ಮ ಹತ್ರ ಇದ್ದದ್ದು.
ಮಂಜಪ್ಪನವರು ಒಂದು ಮಾತು ಹೇಳ್ತಾರೆ, ಯಾವ ಕುಟುಂಬದಲ್ಲಿ ಅಥವಾ ಜನಾಂಗದಲ್ಲಿ ಇಲ್ಲವೇ ದೇಶದಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆಯೋ ಆ ಕುಟುಂಬವು ಅಥವಾ ಜನಾಂಗವು ಇಲ್ಲವೇ ದೇಶವು ದಿನೇ ದಿನ ಹೀನ ಸ್ಥಿತಿಗೆ ಹೋಗುತ್ತದೆ ಎಂದು ಖಂಡಿತವಾಗಿ ತಿಳಿಯಬೇಕು. ಹೆಲ್ತ್ ಆಫ್ ದ ನೇಷನ್ ಇಸ್ ವೆಲ್ತ್ ಆಫ್ ದ ನೇಷನ್ ಅಂತಂತಾರೆ. ಯಾವ ದೇಶದಲ್ಲಿ ಸದೃಢವಾದ ಆರೋಗ್ಯವಂತ ಜನಾಂಗ ಇರ್ತಾರೋ ಅಲ್ಲಿ ದೇಶ ಗಟ್ಟಿದ್ದು. ಬರೀ ರೋಗ ರುಜಿನಗಳು ಇದ್ದಂಥ ಇದ್ರೊಳಗೆ ಏನೂ ಅವರಿಂದ ಸಾಧಿಸಕ್ಕಾಗಲ್ಲ. ನಮ್ಮ ಈ ಜೀವನ ಶೈಲಿ ಕಾಯಿಲೆಗಳೊಳಗೆ ನಮಗೆ ಮೇನ್ ಆಹಾರ ಭಾಳ ಮುಖ್ಯ. ನಾವು ಊಟ ಮಾಡೋದಕ್ಕೋಸ್ಕರ ಹುಟ್ಟಿಲ್ಲ, ಜೀವಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಊಟ ಮಾಡಬೇಕೆನ್ನುವುದನ್ನು ಕಲಿಯಬೇಕು. ಇದೊಂದು ಈಜಿಪ್ಷಿಯನ್ ಕೋಟ್ ಐತಿ, ನಾವು ಒಂದು ತಾಟ್ನಾಗ 1/4 ಆಫ್ ವಾಟ್ ವಿ ಈಟ್ ಕೀಪ್ಸ್ ಅಲೈವ್. ಅಂದ್ರೆ ನಾವು ಒಂದು ತಾಟ್ನೊಳಗೆ ಎಷ್ಟು ಇರ್ತದಲ್ಲ ಅದ್ರಾಗ ಕಾಲು ಭಾಗ 25% ಊಟ ಮಾಡಿದ್ರಂತ ನಾವು ಜೀವಂತ ಇರ್ತೀವಿ. ಆ ಪೂರ ಇನ್ನೂ 3-4 ಅಂಶ ಭಾಗನ ಊಟ ಮಾಡಿದ್ರಂದ್ರೆ ನಾವು ನಮ್ಮ ಡಾಕ್ಟರ್ ಜೀವಂತ ಇಡ್ತೀವಂತ. ಅದಕ್ಕೆ ಜಡ್ಡು ಹೆಚ್ಚಾಕವು. ಎಷ್ಟು ಕಡಿಮೆ ಊಟ ಮಾಡ್ತೀವಿ ಅಷ್ಟು ಒಳ್ಳೆಯದು. ಅದಕ್ಕೆ ಸರ್ವಜ್ಞ ಒಂದು ವಚನದಲ್ಲಿ ಹೇಳ್ತಾರೆ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳು ಬೇಡ, ಬೇಡ ವೈದ್ಯನ ಕಸನೆ ಬೇಡೆಂದ ಸರ್ವಜ್ಞ. ಅಂದ್ರೆ ಟೈಮ್ಸ್ ಊಟ ಮಾಡ್ಬೇಕು, ಹಸಿದು ಬೇಡ ಬಿಸಿದು ಬೇಡ ಅಂತ. ಈಗೆಲ್ಲ ನಾವು ಫಾಸ್ಟ್ ಫುಡ್ಡು ಆಮೇಲೆ ಇವೆಲ್ಲ ರಿಫೈನ್ಡ್ ಇವನ್ನ ಉಪಯೋಗ ಮಾಡ್ತಾ ಇದೀವಲ್ಲ, ಈ ಸಂಸ್ಕರಿಸಿದಂಥ ಪ್ರೊಸೆಸ್ಡ್ ಫುಡ್ ಅಂತೀವಲ್ಲ ಅವೆಲ್ಲನೂ ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೇದು. ಈಗ ಫೋಟೋ ಅದಾವು, ಈ ಕಡೆ ಕುರ್ಕುರೆ ಚಿಪ್ಸ್ ಅದಾವು, ಆ ಕಡೆ ಸೌತೆಕಾಯಿ ಇದೈತಿ. ಕುರ್ಕುರೆ ಚಿಪ್ಸ್ ಇಷ್ಟು ಇದಾಗೈತಲ್ಲ, ಎಲ್ಲ ಅವೆಲ್ಲ ಪ್ರೊಸೆಸ್ಡ್ ಫುಡ್ಸ್. ಅವಕ್ಕೆ ಹೆಚ್ಚಾಗಿ ಇರಿಮ್ ಸಮೇತ ಹತ್ತಂಗಿಲ್ಲ, ಅಂಥವು ಇರ್ತಾವು. ಅದಕ್ಕೆ ಹುಡುಗರಿಗೆ ದಯವಿಟ್ಟು ಇವು ಕುರ್ಕುರೆ ಚಿಪ್ಸ್ ಇಂಥವು ಕೊಡಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ಅವ್ರು ಸೌತೆಕಾಯಿ ಗಜ್ರಿ ಇಂಥವೇನಾರ ತಿನ್ನಕ್ಕೆ ಕೊಡ್ರಿ. ಆದ್ರೆ ಮೊದಲೆಲ್ಲ ಹುಡುಗರು ಬೆಲ್ಲದ ಉಂಡಿ ಮಾಡ್ತಿದ್ರು, ಈಗೆಲ್ಲ ಒಂದು ಮತ್ತೊಮ್ಮೆ ಆಗ್ಬಿಡಾಕತ್ತೈತಿ. ಇವೆಲ್ಲ ತಂಪು ಪಾನೀಯಗಳು ಬಹಳ ಹಾನಿಕರ. ಒಂದು ಬಾಟಲ್ ತಂಪು ಪಾನೀಯ, ಒಂದು 2 ಲೀಟರ್ ತಂಪು ಪಾನೀಯ ಇದೆ, ಅದ್ರೊಳಗೆ ಸುಮಾರು ಅರ್ಧ ಕೆಜಿಯಷ್ಟು ಸಕ್ಕರೆ ಇರ್ತದೆ. ಅಷ್ಟು ಸಕ್ಕರೆ ನಮ್ಮ ಮೈಯಾಗ ಈ ಬೊಜ್ಜು ಬರೋಕ್ಕೆ ಕಾರಣ ಏನಂತಂದ್ರೆ ಅದೇ ಶುಗರ್ ಕನ್ಸಂಪ್ಷನ್ ಹೆಚ್ಚಿರೋದ್ರಿಂದ. ನಮ್ಮ ಆಹಾರ ಕ್ರಮಗಳು ಹೆಂಗಿರ್ಬೇಕಂತಂದ್ರೆ ಈ ಒಂದು ಪಿರಾಮಿಡ್ ಅಂತ ಐತಲ್ಲ ಈ ಥರ, ಅಂದ್ರೆ ಗೋಧಿ, ರಾಗಿ, ಒಟ್ಟು ದವಸ ಧಾನ್ಯಗಳು ಹೆಚ್ಚಿರ್ಬೇಕು. ಆಮೇಲೆ ಎಣ್ಣೆ, ಸಕ್ಕರೆ, ಉಪ್ಪು ಇವು ಬಹಳ ಕಡಿಮೆ ಇರ್ಬೇಕು. 5 ವೈಟ್ ಪಾಯ್ಸನ್ ಅಂತ ಹೇಳ್ತೀವಿ ನಾವು. ಅದ್ರೊಳಗೆ ಫಸ್ಟ್ ಮೈದಾ, ಉಪ್ಪು, ಸಕ್ಕರೆ, ಆಮೇಲೆ ಅಕ್ಕಿ, ಡಾಲ್ಡಾ, ಇವು 5 ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ನಾವು ಉಪಯೋಗ ಮಾಡಬೇಕು. ನಮ್ಮ ಆಹಾರ ಯಾವಾಗಲೂ ಈಗ ಹೆಂಗೆ ಕಲರ್ಫುಲ್ ಕಾಣ್ತದೆ ನೋಡ್ರಿ, ಈ ಥರ ಇರ್ಬೇಕು. ಅಂದ್ರೆ ಎಲ್ಲ ಥರದ ಹಣ್ಣು, ಕಾಯಿಪಲ್ಯ ಅದನ್ನ ನಾವು ಸೇವಿಸ್ಬೇಕು. 12ನೇ ಶತಮಾನದಲ್ಲಿ ಅಕ್ಕಮಹಾದೇವ ಒಂದು ವಚನದಲ್ಲಿ ಹೇಳ್ತಾರೆ, ಆಹಾರವ ಕಿರಿದ ಮಾಡಿರಣ್ಣ, ಆಹಾರವ ಕಿರಿದ ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂದಿದ್ರೆ ನಿದ್ರೆಯಿಂದ ತಾಮಸ ಹೆಚ್ಚಿ, ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರ ಉಂಟಾಗಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ. ಅತಿ ಪೋಷಣೆ ಮೃದುತ್ವ ಎಂಬುದು. ಜಪ ತಪ ಧ್ಯಾನ ಧಾರುಣ ಪೂಜೆಗೆ ಸೂಕ್ಷ್ಮದಿಂದ ತನುವಿದ್ದರೆ ಸಾಲದೆ. ತನುವಿನ ಪೋಷಿಸುವ ಆಸೆ ಯತಿತ್ವಕ್ಕೆ ವಿರುದ್ಧವಾದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂದ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕ್ಕೆ ನಿಲುವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನ ದೇವನೊಲಿಸಲು ಬಂದ ಕಾಯವಿದು ಕೆಡಿಸದೆ ಉಳಿಸಿಕೊಳ್ಳಿರೆಯ ಅಂತಂದು.
ಅಂದ್ರೆ 12ನೇ ಶತಮಾನದಲ್ಲಿ ಈ ಎಲ್ಲದರ ಬಗ್ಗೆನೂ ಹೇಳ್ತಿದ್ದಾಳೆ. ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರ, ಅಂದ್ರೆ ಇಷ್ಟೆಲ್ಲಾ ವಿಕಾರಗಳಾಗ್ತಾವು ಈ ಆಹಾರವನ್ನು ಹೆಚ್ಚಿಗೆ ಸೇವಿಸೋದ್ರಿಂದ ಅಥವಾ ಸಮತೋಲನ ಇಲ್ಲದಂತ ಆಹಾರ ಸೇವಿಸೋದ್ರಿಂದ ಅಂತಂದು 12ನೇ ಶತಮಾನದಲ್ಲೇ ಅಕ್ಕ ಮಾದೇವಿ ಹೇಳ್ತಾರೆ. ಅದಕ್ಕೆ ಆಹಾರದ ಬಗ್ಗೆನೂ ಒಂದು ಉತ್ತಮವಾದ ಜೀವನ ಶೈಲಿ ನಾವು ನಡೆಸ್ಬೇಕಂದ್ರೆ ಆಹಾರನೂ ಬಹಳ ಮುಖ್ಯ. ಒಳ್ಳೆಯ ಜೀವನ ಶೈಲಿ ನಡೆಸ್ಬೇಕಂತಂದ್ರೆ ನಮಗೆ ಅಟ್ಲೀಸ್ಟ್ ಮೊದಲೆಲ್ಲ ಎಲ್ಲರೂ ಹೊಲಕ್ಕೆ ಹೋಗ್ತಿದ್ರು, ನಟ್ ಕಟ್ತಿದ್ರು, ಕಸಾರ ತೆಗಿತಿದ್ರು, ನಡ್ಕೊಂತ ಹೋಗ್ತಿದ್ರು. ಈಗ ಯಾರು ನಮ್ಮ ತಾಯಂದಿರು ಹೊಲಕ್ಕೆ ನಡ್ಕೊಂತ ಹೋಗಂಗೇ ಇಲ್ಲ. ಎಲ್ಲರಿಗೂ ಮನೆ ಮುಂದೆ ಟಮ್ ಇರ್ಬೇಕು, ಇಲ್ಲ ಅಂತ ಗಾಡಿ ಮೇಲೆ ಟ್ರ್ಯಾಕ್ಟರ್ದಾಗ ಕರ್ಕೊಂಡು ಹೋಗ್ಬೇಕು. ಅಲ್ಲ, ಹಂಗ ಇದಾಗ್ಬಿಟ್ಟೈತಿ. ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆನಾರ, ಆಮೇಲೆ ಮೊದಲ ರುಬ್ಬೋದು, ಕುಟ್ಟೋದು ಅವೆಲ್ಲ ಇರ್ತಿದ್ವು. ಈಗ ಅದಕ್ಕೂ ಮಿಕ್ಸರ್ ಬಂದ್ಬಿಟ್ಟೈತಿ. ಆಮೇಲೆ ಎಲ್ಲ ಕೆಲಸಕ್ಕೂ ಮಷಿನ್ ಬಂದ್ಮೇಲೆ ಮನುಷ್ಯ ಸ್ವಲ್ಪ ಆಲಸ್ಯ ಆಗ್ಯಾನ. ಅದಕ್ಕೆ ಮನುಷ್ಯಗೆ ಎಕ್ಸಸೈಸು ಭಾಳ ಇಂಪಾರ್ಟೆಂಟು. ಒಂದು ಅರ್ಧ ತಾಸು ನಾ ಹೊಲಕ್ಕೆ ಹೋಗೋರಿಗೆ ಇವ್ರಿಗೆ ಇದು ಮಾಡಂತ ಹೇಳೋದು ಬೇಡ. ಬಟ್ ಯಾರು ಅಗದಿ ಕುಂತು ಕೆಲಸ ಮಾಡ್ತಿರ್ತಾರೆ ಅಂಥವ್ರ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ತಾಸು ವ್ಯಾಯಾಮ, ವಾಕಿಂಗು, ಸೈಕ್ಲಿಂಗು ಅದನ್ನ ಮಾಡಬೇಕು. ಈಗ ನಾ ಆಗಲೇ ಹೇಳಿದ್ನಲ್ಲ, ಒಂದು ನಾವೇನಾರ ಈ ಸಮೋಸ ಅಥವಾ ಒಂದು ರೊಟ್ಟಿ ತಿಂದ್ರಂತಂದ್ರೆ 100 ಕ್ಯಾಲರಿ ಬರುತ್ತೆ. 1 ಕಪ್ ಚಹಾ ಕುಡಿದ್ರೆ ಅಂತಂದ್ರೆ 75 ಕ್ಯಾಲರಿ ನಾವು ನಮ್ಮ ದೇಹದೊಳಗೆ ಹಾಕಿದ್ವಿ. ಆ ದಿನಕ್ಕೆ ಒಂದು 4 ಸಲ ಚಹಾ ಕುಡಿದ್ರೆ ಅಂತಂದ್ರೆ 75 × 4 ಅಂದ್ರೆ 300 ಕ್ಯಾಲರಿ. 300 ಕ್ಯಾಲರಿ ನಾವು ಸುಡ್ಬೇಕಂತಂದ್ರೆ ಅರ್ಧ ತಾಸು ನಾವು ಸೈಕಲ್ ಹೊಡಿಬೇಕು, ಇಲ್ಲಾಂದ್ರೆ ಅರ್ಧ ತಾಸು ಓಡಬೇಕು. ಅಂದ್ರೆ ಸಕ್ಕರೆ ನಮ್ಮ ಇದನ್ನ ಜೀವನ ಶೈಲಿ ಇದನ್ನ ನಮ್ಮ ದೇಹವನ್ನು ಹಾಳು ಮಾಡ್ತಾ ಇದೆ. ಅದನ್ನ ನಾವೆಲ್ಲ ಬಹಳ ತಿಳ್ಕೋಬೇಕಾಗಿದೆ. ಇನ್ನೊಂದು ಜೀವನ ಶೈಲಿಗೆ ಅತಿ ಮುಖ್ಯವಾದೇನಂದ್ರೆ ಈ ಒತ್ತಡದ ಬದುಕಿನೊಳಗೆ ನಾವು ಜೀವಿಸಾಕತ್ತೀವಿ. ಮನುಷ್ಯ ಹೆಂಗಂದ್ರೆ ಅಗ್ದಿ ಯಾವುದಕ್ಕೂ ಟೈಮ್ ಇಲ್ಲಪ್ಪ ಅನ್ನೋರಂಗ ಜೀವನ ಮಾಡಿ ಬದುಕಾಕತ್ತಾನ. ಇದು ನಮ್ಮ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕೆ ಯೋಗ, ಧ್ಯಾನ, ಒಳ್ಳೆ ವ್ಯಾಯಾಮಗಳನ್ನ ಇದನ್ನ ಮಾಡಿದ್ರೆ ಅದನ್ನ ಕಡಿಮೆ ಮಾಡ್ಕೋಬಹುದು. ಈ ಒತ್ತಡದಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಉಸಿರಾಟ ಬಹಳ ಹೆಚ್ಚಾಗುತ್ತೆ. ತಾವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವ ಮನುಷ್ಯ ಅಥವಾ ಯಾವ ಪ್ರಾಣಿ ಜಾಸ್ತಿ ಉಸಿರು ತಗೊಂತಾನ ಅಥವಾ ಜಾಸ್ತಿ ಇದನ್ನ ಹಾರ್ಟ್ ಬೀಟ್ ಜಾಸ್ತಿ ಯಾರ್ದು ಇರ್ತೈತಿ ಅದ್ರದ್ದು ಆಯುಷ್ಯ ಕಡಿಮೆ ಇರ್ತೈತಿ. ನಾಯಿ ಆಯುಷ್ಯ ಎಷ್ಟು ಯಾರು ಹೇಳ್ತೀರಿ? 12 ವರ್ಷ. ಅದ್ರದ್ದು ಹಾರ್ಟ್ ರೇಟ್ ಎಷ್ಟು ಗೊತ್ತೈತ್ರಿ? 1 ನಿಮಿಷಕ್ಕೆ ಅದು 180 ರಿಂದ 200 ಸಲ ಹೃದಯ ಬಡ್ಕೊಂತಿರ್ತದೆ. ನಾಯಿ ನೋಡ್ರಿ ನೀವು, ನಮ್ಮ ಮನುಷ್ಯಂದ ಉಸಿರಾಟ 1 ನಿಮಿಷಕ್ಕೆ ನಮ್ಗೆ ಗೊತ್ತಿಲ್ಲಾರ್ದಂಗ ನಾವು 14 ರಿಂದ 15 ಸಲ ಉಸಿರು ತೊಗೊಳೋದು ಬಿಡೋದು ಮಾಡ್ತಿರ್ತೀವಿ. ಆದ್ರೆ ಅದೇ ನಾಯಿ 30 ರಿಂದ 40 ಸಲ 1 ನಿಮಿಷದಾಗ ಉಸಿರು ತೊಗೊಂತಿರ್ತದೆ ಗೊತ್ತಿಲ್ಲಾರ್ದಂಗೆ. ಅಂದ್ರೆ ಒತ್ತಡದ ಬದುಕಿನಿಂದ ಉಸಿರಾಟ ಜಾಸ್ತಿಯಾಗಿ ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದೇ ರೀತಿ ಹೃದಯದ ಮೇಲೆ ಹೃದಯ ಬಡಿತ ಹೆಚ್ಚಾಗುತ್ತೆ. ಆಮೇಲೆ ರಕ್ತನಾಳಗಳು ಕುಗ್ತಾವೆ, ರಕ್ತದ ಒತ್ತಡ ಹೆಚ್ಚಾಗುತ್ತೆ. ಈ ಒತ್ತಡ ಜೀವನ ಶೈಲಿ ಅಂದ್ರೆ ಇದರಿಂದ BP ಹೆಚ್ಚಾಗಿ BP ಕಾಯಿಲೆ ಬರೋದು, ಮೆದುಳು ಹಾರ್ಟ್ ಪ್ರಾಬ್ಲಮ್ ಬರೋದು, ಅದರಿಂದ ಮೆದುಳಿಗೆ ಎಫೆಕ್ಟ್ ಆಗೋದು ಎಲ್ಲ ಆಗ್ತದೆ. ಈ ಒತ್ತಡದ ಬದುಕಿನಿಂದ ಜೀರ್ಣಾಂಗದ ಮೇಲೂ ಬಹಳ ಅಲ್ಲೂ ರಕ್ತ ಪೂರೈಕೆ ಕಡಿಮೆ ಆಗುತ್ತೆ. ರಕ್ತ ಪೂರೈಕೆ ಕಡಿಮೆ ಆಗೋದ್ರಿಂದ ಅನ್ನ ಸರಿದಾಗ ಪಚನ ಆಗಂಗಿಲ್ಲ, ಜೀರ್ಣಕ್ರಿಯೆ ಕುಂಠಿತಗೊಳ್ಳುತ್ತೆ. ಆಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಅದಕ್ಕೆ ಒತ್ತಡವನ್ನು ನಾವು ಹೆಂಗೆ ಕಡಿಮೆ ಮಾಡ್ಕೋಬೇಕು? ಹಾಸಿದ್ದಷ್ಟು ಕಾಲು ಚಾಚಬೇಕಂತ ಹೇಳ್ತಿದ್ರು ಹಿರಿಯರು. ಅಂದ್ರೆ ನಮ್ಮ ಆಸೆಗಳಿರ್ಬೇಕು. ಆಸೆ ಇಲ್ಲಾರ್ದ ಮನುಷ್ಯಂದಿದಲ್ಲ,
ಆದರೆ ನಮ್ದು ಎಷ್ಟು ಇರ್ತೈತೆ ಅಷ್ಟೇ ಇದು ಮಾಡ್ಕೊತಿರ್ಬೇಕು. ನಾವು ಎಷ್ಟು ನಮ್ಮ ಇನ್ಕಮ್ ಇರ್ತೈತಿ ಅದರಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಉಳಿಸಿ ಖರ್ಚು ಮಾಡುವಂಥ ಒಂದು ಸ್ವಭಾವವನ್ನು ನಾವು ಉಳಿಸ್ಕೊಡ್ಬೇಕು. ಹೆಚ್ಚು ಇತರರ ಬಗ್ಗೆ ನಿರೀಕ್ಷೆ ಕಡಿಮೆ ಮಾಡಿರಿ, ನಿರಾಶರಾಗಬೇಡ್ರಿ. ವರ್ತಮಾನ ಮುಖ್ಯ, ನಿನ್ನೆ ಮತ್ತು ನಾಳೆಯ ಚಿಂತೆ ಬೇಡ. ಸಮಯವನ್ನು ಸರಿಯಾಗಿ ನಿಭಾಯಿಸೋದನ್ನು ಕಲಿಬೇಕು. ಇತರರೊಡನೆ ಬಿರುಕು ಬಿಟ್ಟ ಸಂಬಂಧಗಳನ್ನು ಉತ್ತಮಪಡಿಸಿಕೊಳ್ಳಕ್ಕೆ ಪ್ರಯತ್ನಿಸಬೇಕು. ಮನಸ್ಸಿಗೆ ವಿಶ್ರಾಂತಿ ನೀಡುವಲು ಕೆಲವೊಮ್ಮೆ ಬದಲಾವಣೆಗಳನ್ನು ನೀಡಬೇಕು. ಒಂಟಿಯಾಗಿರಬೇಡಿ, ಜನರೊಂದಿಗೆ ಬೆರೀಬೇಕು. ನಿಮ್ಮ ವರ್ತನೆ ಭಾವಗಳನ್ನು ಸುಧಾರಿಸಲು ಪ್ರಯತ್ನಿಸಬೇಕು. ಇವೆಲ್ಲ ನಮ್ಮ ಒತ್ತಡದ ಬದುಕಿಗೆ ಹೆಲ್ಪ್ ಆಗುವಂಥದ್ದು. ಧ್ಯಾನ, ಆಟ ಆಡೋದು, ಯೋಗಾಸನ ಮಾಡೋದು. ಇನ್ನು ಇವತ್ತಿನ ಮುಖ್ಯ ಇದು ಮಹಾಂತ ಜೋಳಿ ಕಾರ್ಯಕ್ರಮ. ನಮ್ಮ ಅಜ್ಜರು ಇದನ್ನ ಸುಮಾರು 50 ವರ್ಷದ ಹಿಂದೆನೇ ಪ್ರಾರಂಭಿಸಿದಂತ. ಇಡೀ ಜಗತ್ತಿನಲ್ಲೇ ಯಾರೂ ಇದನ್ನ ಕಲ್ಪನೆ ಮಾಡಲಾರದಂಥದನ್ನ ಅವರು ಯೋಚನೆ ಮಾಡಿ ಇದನ್ನ ಪ್ರಾರಂಭಿಸಿದರು. ನೀವು ದುಡ್ಡನ್ನು ಕೊಡಬೇಡ್ರಿ, ಏನು ಕೊಡಬೇಡ್ರಿ. ನಿಮ್ಮಲ್ಲಿರುವಂತಹ ನಿಮ್ಮ ಆರೋಗ್ಯವನ್ನು ರಕ್ಷಿಸುವಂಥ ಕೆಡುವಂಥ ಇದನ್ನ ಚಟಗಳನ್ನು ನನ್ನ ಜೋಳಿಗೆ ಹಾಕ್ರಿ ಅಂತ ಹೇಳ್ತಿದ್ರು. ನಮ್ಮ ಶರಣರು ವ್ಯಸನದ ಬಗ್ಗೆನೂ ಬಹಳ ವಚನಗಳನ್ನು ಹೇಳಿದ್ದಾರೆ. ವ್ಯಸನದಲ್ಲಿ ದೇಹ ಮಸಣವ ಕಾಣಬಹುದು, ವ್ಯಸನ ಬಿಟ್ಟು ಹಸನಾಗಿ ದುಡಿದಡೆ ಹಸನ ವಸನಗಳು ಉಂಟು ಸರ್ವಜ್ಞ ಅಂತ. ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ, ಹಸನ ಅಂದ್ರೆ ಬಟ್ಟಿ, ಮನಿ, ಹಸನ ವಸನಗಳು ಉಂಟು ಸರ್ವಜ್ಞ ಅಂತ ಹೇಳಿದ್ರು. ಇನ್ನೊಂದು ವಚನದಲ್ಲಿ ಅಕ್ಕಮದಿ ಹೇಳ್ತಾಳೆ, ಹಸನದಿಂದ ಕುದಿದು ವ್ಯಸನದಿಂದ ಬೆಂದು ಅತಿ ಆಸೆಯಿಂದ ಬಳಲಿ ವಿಷಯಕ್ಕರಿವ ಜೀವಿಗಳು ನಿಮ್ಮನ್ನರಿಯರು. ಕಾಯ ಕಲ್ಪಿತ ಪ್ರಳಯ ಜೀವಿಗಳೆಲ್ಲ ನಿಮ್ಮನ್ನೆತ್ತಬಲ್ಲರು ಚನ್ನಮಲ್ಲಿಕಾರ್ಜುನ ಅಂತಂದು ಅವತ್ತಿನ ದಿನದಲ್ಲೇನೆ ಹೇಳಿದಾಳೆ. ಇವತ್ತಿನ ದಿವಸ ನೀವೆಲ್ಲ ನನಗೆ ಆಗಲೇ ಎಕ್ಸಾಂಪಲ್ ಕೊಟ್ಟಾಗ ಹೇಳಿದೆ ನಾನು, ಸುಮಾರು 36,000 ಕೋಟಿಯಷ್ಟು ಸರ್ಕಾರಕ್ಕೆ ಆದಾಯ ಬರ್ತದಂತಂದ್ರೆ ಎಷ್ಟು ಜನ ಕುಡಿತಿರ್ಬೋದು ಅಂತ. ಇದರಲ್ಲಿ ಈ ಫೋಟೋದಲ್ಲಿ ಇರುವವರು ಎಲ್ಲ ಸಣ್ಣ ಹುಡುಗರು ಅದಾರ, 18 ವರ್ಷದ ಮ್ಯಾಗ ಇದ್ದವ್ರು ಅದಾರ. ಅವರು 18 ವರ್ಷದ ಮ್ಯಾಗ ಇದ್ದವ್ರು ಅದಾರ. ಈಗ ಹೆಂಗಾಗ್ಬಿಟ್ಟಂತಂದ್ರೆ ಅದು ಒಂಥರ ಫ್ಯಾಷನ್ ಆದಾಗ ಯಾಕೈತೆ. ನೀವು ಕುಡಿಯಂಗಿಲ್ಲ, ಇದು ಮಾಡಂಗಿಲ್ಲ ಅಂತಂದ್ರೆ ನಿಮ್ಮನ್ನ ಯಾರು ಊಟಕ್ಕೆ ಕರೆಯಂಗಿಲ್ಲ. ಆ ನಮ್ಮನೆ ಪರಿಸ್ಥಿತಿ ಇದಾಗ್ಬಿಟ್ಟೆ. ಅದಕ್ಕೆ ಬಸವಣ್ಣ ಒಂದು ವಚನ ಹೇಳಿದ್ರು, ದುರ್ವ್ಯಸನಿ ದುರಾಚಾರಿ ಎಂದೆನಿಸಿದರಯ್ಯ, ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಅವಶ್ಯಂ ಅನುಭೋಕ್ತವೆಂ ಎಂದೆನಿಸದಿರಯ್ಯ, ಕೂಡಲ ಸಂಗಮ ದೇವ ಸೆರೆಗೊಡ್ಡಿ ಬೇಡುವೆ ಅಂತ ಹೇಳಿದ್ರು. ಈ ಕುಡಿಯೋದ್ರಿಂದ ಮೆದುಳಿನಿಂದ ಚರ್ಮದವರೆಗೂ ಎಲ್ಲ ಅಂಗಾಂಗಗಳಿಗೂ ಡ್ಯಾಮೇಜ್ ಆಗುತ್ತೆ. ಮೆದುಳಿಗೆ ಡ್ಯಾಮೇಜ್ ಆಗುತ್ತೆ. ಒಂದು ಮೆದುಳಿಗೆ ಸಪ್ಲೈ ಆಗುವಂಥ ರಕ್ತನಾಳಗಳು ಕೆಡ್ತವೆ, ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಹಾರ್ಟು, ಬ್ಲಡ್ ವೆಸಲ್ಸು ಅವು ಡ್ಯಾಮೇಜ್ ಆಗ್ತವೆ. ರಕ್ತ ಈ ಎಲುಬುಗಳು ಶಿಥಿಲಗೊಳ್ತಾವೆ, ಆಸ್ಟಿಯೋಪೊರೋಸಿಸ್ ಅಂತೀವಿ ನಾವು, ಅದಾಗ್ತದೆ. ಆಮೇಲೆ ಅನ್ನ ಸರಿಯಾಗಿ ಪಚನ ಆಗಂಗಿಲ್ಲ. ಆಮೇಲೆ ಮನುಷ್ಯನ ಇಂದ್ರಿಯ ಶಕ್ತಿಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದ್ರ ಜೊತೆ ಮನುಷ್ಯ ತನ್ನ ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ. ಆಗಳ ಸರ್ ಹೇಳಿದ್ರಲ್ಲ ಮೌಲ್ಯ ಅಂತಂದು, ಅದು ಪೂರಾ ಅವ ಕುಡಿತಾನಂತಂದ್ರೆ ಪಾತಾಳಕ್ಕೆ ಹೋಗಿರ್ತದೆ. ಅಂದ್ರೆ ಜನ ಅವ್ರ ಮುಂದೆ ಮರ್ಯಾದೆ ಕೊಡ್ಬೋದು ಅವ್ರಿಗೆ, ಆದ್ರೆ ಅವ್ರ ಹಿಂದೆ ಏನು ಇದನ್ನ ಮಾಡ್ತಿರ್ತಾರೋ ಇದಿಲ್ಲ, ಅಗ್ದಿ ಇದರ ಕಣ್ಣಲ್ಲಿ ನೋಡ್ತಿರ್ತಾರೆ. ಅದ್ರ ಜೊತೆ ಈ ಧೂಮಪಾನ, ಈ ತಂಬಾಕು ಅನ್ನೋದು ತಾವೆಲ್ಲ ಕೇಳ್ಬೋದು, ತಂಬಾಕಿನ ಹೊಲದೊಳಗೆ ಹಾಂಸ ಬೆಕ್ಕ ಅಡ್ಡಾಡಂಗಿಲ್ಲ ಅಂತ. ಅಂಥದನ್ನ
ಸೇವಿಸ್ತಿದ್ದಾರೆ. ಹೊಸದಾಗಿ ಈಗ ಒಂದು 25-30 ವರ್ಷದ ಬಂದೈತೆ ಗುಟ್ಕ ಅಂತಂದು ಇಷ್ಟು ಅದರ ಜನ ಹೆಚ್ಚಾಗೈತೆ ಅಂತಂದ್ರೆ ಭಾಳ ಸಣ್ಣ ಸಣ್ಣ ಹುಡುಗರು 18-20 ವರ್ಷದವ್ರು ಇರ್ತಾರೆ, ಆಗಳೇ ಮೌತ್ ಕ್ಯಾನ್ಸರ್ಸ್ ಆಗಿರ್ತಾವೆ. ನಾನು ನಿಮ್ಗೆ ಆಮೇಲೆ ಫೋಟೋ ತೋರಿಸ್ತೀನಿ. ನಾವು ನೋಡಿದ್ರು ಅಂತಂದ್ರೆ ಇಲ್ಲಿ ಯಾರು ಇದ್ದು ತಿನ್ನೋರು ಇದ್ರು ಅಂತಂದ್ರೆ ಬಿಡ್ತಾರೆ. ಈ ಸಿಗರೇಟ್ನೊಳಗೆ ಇಷ್ಟು ನಮ್ನಿ ಪಾಯ್ಸನ್ ಇರ್ತಾವ. ಸುಮಾರು 4,000ದಷ್ಟು ಪಾಯ್ಸನ್ ಇರ್ತಾವಂತ. ಅಂದ್ರೆ ಈ ನಿಕೋಟಿನ್ ಅನ್ನ ಒಂದು ಅಮೂಲ್ ಬರುವಂತ ನರ್ವ್ ಸ್ಟಿಮ್ಯುಲೇಟ್ ಅನ್ನಕ್ಕೆ, ಅದ್ರ ಜೊತೆಗೆ ಅಮೋನಿಯಾ, ಮೆಥಾಲ್, ಕಾರ್ಬನ್ ಮೊನಾಕ್ಸೈಡ್, ಅರೆಸ್ನಿಕ್ ಮತ್ತೆ ಎಸಿಟಿಕ್ ಆಸಿಡ್ ಇವೆಲ್ಲನೂ ಇರ್ತವೆ. ಅದಕ್ಕೆ ತಂಬಾಕು ಬಹಳ ಹಾನಿಕರ. ತಂಬಾಕು ಸೇವನೆಯಿಂದ ಒಂದು ಬಾಯಿ ದುರ್ವಾಸನೆ, ಆಮೇಲೆ ಬಾಯಿಗೆ ಕ್ಯಾನ್ಸರ್ ಬರೋದು. ಯಾರು ಭಾಳ ದಿವಸದಿಂದ ಗುಟ್ಕಾ ತಿನ್ನೋರು ನೋಡ್ರಿ, ಅವ್ರು ಬಾಯಿನ ತೆಗಿಯಕ್ಕೆ ಬರಂಗಿಲ್ಲ. ತಿಂದು ಒಳಗೆ ಸಬ್ ಮ್ಯೂಕೋಸಲ್ ಫೈಬ್ರೋಸ್ ಅಂತ ಆಗ್ಬಿಟ್ಟಿರ್ತೈತಿ. ಅದು ಪೂರಾ ಒಳಗೆ ಸುಟ್ಟಂಗೆ ಆಗ್ಬಿಟ್ಟಿರ್ತೈತೆ. ಗಂಟಲ್ ಕ್ಯಾನ್ಸರ್ ಆಗ್ತೈತಿ, ಶ್ವಾಸಕೋಶ ಕ್ಯಾನ್ಸರ್, ಹೃದಯಾಘಾತ ಆಗ್ತಾವು, ಮೂಳೆಗಳ ಸಾಂದ್ರತೆ ಅಂದ್ರೆ ಎಲುಬಿನ ಅಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ತೈತಿ, ಮೆದುಳಿನಲ್ಲಿ ರಕ್ತಸ್ರಾವ ಆಗೋ ಚಾನ್ಸ್ ಜಾಸ್ತಿ, ಜಠರ ಹಾಗೂ ಸಣ್ಣ ಕರಳಿನ ಕ್ಯಾನ್ಸರ್ ಆಗ್ತವೆ, ಪ್ಯಾಂಕ್ರೆಟೈಟಿಸ್ ಆಗ್ತೈತಿ. ಆಮೇಲೆ ನಪುಂಸಕತೆಯನ್ನು ಈ ತಂಬಾಕಿನಿಂದ ಬರ್ತೈತೆ ಅನ್ನೋ ಒಂದು ಸಂಶೋಧನೆಯಿಂದ ಹೇಳ್ತಾರೆ. ನಾವೆಲ್ಲ ಟಿವಿಯಾಗಿ ನೋಡ್ತೀವಿ. ಇವರು ನಮ್ಮ ಆರೋಗ್ಯ ಕೆಡಿಸೋಕೆ ಕಾರಣ ಅನ್ಬೋದು. ದೊಡ್ಡ ದೊಡ್ಡ ಡಾಕ್ಟರ್ಸ್ ಅವರು ಇಂಥವು ದೊಡ್ಡ ಫಿಲ್ಮ್ನೊಳಗೆ ಮಾಡ್ತಾರೆ. ಮಾಡಿದ ತಕ್ಷಣ ಹುಡುಗರಿಗೆ ಅದೇನೋ ಒಂದು ಇದು ಬಂದ್ಬಿಡ್ತದೆ. ಇದೊಂದು ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಕೊಡೋರು ಹೆಂಗದಾರ, ಗುಟ್ಕಾ ತಿನ್ನೋರು ಹೆಂಗದಾರ ನೋಡ್ರಿ. ಗುಟ್ಕಾ ತಿನ್ನವ ಹಿಂಗೆ ಸೊಳ್ಕಟ್ಟದನ್ನ, ಗುಟ್ಕಾದ ಅಡ್ವರ್ಟೈಸ್ಮೆಂಟ್ ಕೊಡೋರು ಹಿಂಗದಾರ. ಅವ್ರು ನಿಜವಾಗ್ಲೂ ತಿನ್ನಂಗಿಲ್ಲ. ಅವ್ರಿಗೆ ಒಂದು ಅಡ್ವರ್ಟೈಸ್ಮೆಂಟಿಗೆ ಕೋಟಿ ಗಟ್ಟಲೆ ರೊಕ್ಕ ಬರ್ತಿರ್ತೈತಿ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರು ಎಂದೂ ತಿನ್ನಂಗಿಲ್ಲ. ತಿಂದ್ರೆ ಹಿಂಗೆ ಇರಕ್ಕೆ ಸಾಧ್ಯನೇ ಇಲ್ಲ ಅವ್ರು. ಇದು ತಂಬಾಕು ಸೇವನೆ ಅಂತ ಒಂದಿಷ್ಟು ಕ್ಯಾನ್ಸರ್ ಸ್ಲೈಡ್ಸ್. ಇನ್ನೊಂದು ಈಗ ಹೊಸ ಎಡಿಕ್ಷನ್, ಹೊಸದ ಏನಂತಂದ್ರೆ ಮೊಬೈಲ್ ಫೋನ್ಗಳು. ಇಷ್ಟು ಮೊಬೈಲ್ ಡಿಮ್ಯಾಂಡ್ಸ್ ಅಲ್ಲಿ ಹೊಸದಾಗಿ ಒಂದು ವಾರ್ಡ್ ಸ್ಟಾರ್ಟ್ ಮಾಡಿದ್ದಾರೆ, ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಅಂತಂದ್ರೆ. ಅಷ್ಟು ಮೊಬೈಲ್ದು ಎಡಿಕ್ಷನ್ ಆಗತೈತಿ. ನಾವು ಅದ್ರೊಳಗೆ ಒಂದು ಸ್ವಲ್ಪ ಅದೀವ ಅನ್ಸಾಕತೈತಿ. ಯಾಕಂದ್ರೆ ಒಮ್ಮೊಮ್ಮೆ ಅಷ್ಟು ಮೊಬೈಲಿಗೆ ಎಡಿಕ್ಟ್ ಆಗ್ಬಿಟ್ರೆ ಒಂದು 10 ನಿಮಿಷ ಕುಂತಿರ್ತಾರೆ, ಸುಮ್ಮನೆ ಮೊಬೈಲ್ ತೆಗೆದು ನೋಡೋದು. ಯಾವ ಮೆಸೇಜ್ ಬಂದವನ್ನ, ಫೇಸ್ಬುಕ್ನಾಗ ಯಾವ ಇವು ಬಂದವನ್ನ, ವಾಟ್ಸಪ್ಪಿಗೆ ಯಾವ ಮೆಸೇಜ್ ಬಂದವನ್ನ. ಇಷ್ಟು ಮೊಬೈಲ್ಗೆ ಎಡಿಕ್ಷನ್ ಐತಿ. ಅದಕ್ಕೆ ದಯವಿಟ್ಟು ಇದೊಂಥರ ಡಬಲ್ ಏಜ್ ಸೋರ್ಡ್ ಅಂತಂತಾರೆ. ಡಬಲ್ ಏಜ್ ಸೋರ್ಡ್ ಅಂದ್ರೆ ಎರಡೂ ಕಡೆ ಚೂಪ್ ಇರ್ತೈತಿ. ಮ್ಯಾಗೂ ಕಟ್ ಮಾಡ್ತಿರ್ತೈತಿ, ಕೆಳಗೂ ಕಟ್ ಮಾಡ್ತಿರ್ತೈತಿ. ಈಗ ಒಳ್ಳೇದಷ್ಟೇ ನಾವು ಉಪಯೋಗ ಮಾಡಬೇಕು ಹೊರತು ಅದರಿಂದ ಎಷ್ಟು ಉಪಯೋಗ ಬೇಕು ಅಷ್ಟು ಉಪಯೋಗ ತಗೊಂಡು. ಇವೆಲ್ಲ ತಂಬಾಕು ಇದರಿಂದ ಆಪರೇಷನ್ಸ್ ಇವು. ಈಗ ನಮಗೆಲ್ಲ ಎಸಿಡಿಟಿ ಕಾರಣ ಅಂತಂದು ಅಂತೀವಿ ನಾವು. ಆದರೆ ಬಸವಣ್ಣ ಮೊದಲೇ ಹೇಳೋಣ, ಎಸಿಡಿಟಿ ಕಾರಣ ಅದು ನಮ್ಮಲ್ಲಿರುವಂತಹ ಊಟ ಮಾಡೋದು ಅಥವಾ ಇದರಿಂದಲ್ಲ. ತನಗೆ ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು, ತನಗೆ ಮುನಿದವರ ತಾ ಮುನಿಯಲ್ಲದೆ ಕೈಯ ತನಗಾದ ಹಾಗೇನು ಅವರಿಗಾದ ಹೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ನಾವು ಯಾರಿಗಾರ ಕೆಟ್ಟದ್ದು ಮಾಡ್ಬೇಕಂತ ಅನ್ಕೊಂಡ್ರೆ ಮೊದಲು ನಮ್ದು ಇದಾಗ್ತದೆ. ನಾವು ಯಾರಿಗಾರ ಕಪ್ಪು ಬಣ್ಣ ಹಚ್ಬೇಕಂತ ನಾವು ಹೇಳ್ಕೊಂಡು ಮೊದಲು ನಮ್ಮ ಕೈ ಕಪ್ಪಾಗಿರ್ತದೆ. ಅದಕ್ಕೆ ಬಸವಣ್ಣ ವಚನದಲ್ಲಿ ಹೇಳ್ತಾರೆ, ನೀವು ಮೊದಲ ನಿಮ್ಮ ಸಿಟ್ಟು ನಿಮ್ಮ ಇದನ್ನ ಕಡಿಮೆ ಮಾಡ್ಕೋರಿ. ಎಸಿಡಿಟಿ ಆಗೋದು ಅದರಿಂದಲ್ಲ, ನಮ್ಮ ಮನಸ್ಸು ಸುದ್ದಿಲ್ಲ. ಅದಕ್ಕೆ ನಾವು ಅಕ್ಕಮಾದೇವಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಭಾವ ಶುಚಿ, ಇಂಚಿ
ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನುಳಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತಂದು. ನಮಗೆ ಈ BP ಶುಗರು ಇವೆಲ್ಲ ಬರೋದು ನಮ್ಮಲ್ಲಿರುವಂತಹ ಇದನ್ನ ಕಡಿಮೆ ನಾವು ಸ್ವಚ್ಛ ಇಟ್ಕೊಂಡ್ಬಿಟ್ಟು ಅಂತಂದ್ರೆ ಯಾವ ಬರಂಗೇ ಇಲ್ಲ. ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ನಮ್ಮ ಭಾವನೆಗಳು ಸ್ವಚ್ಛ ಇರಬೇಕು, ನಮ್ಮ ನಡೆ, ನಮ್ಮ ನುಡಿ. ಹಾಗಾದ್ರೆ ಸರ್ ವಚನ ಹೇಳಿದ್ರು, ನಡೆಯಲ್ಲಿ ನುಡಿ ತುಂಬಿ ನುಡಿಯಲ್ಲಿ ನಡೆ ತುಂಬಿ ನಡೆಯೋತನೇ ಶರಣ ಅಂತಂದ್ರು. ಆ ಥರ ನಾವು ಅವನ್ನೆಲ್ಲ ಎಲ್ಲನೂ ಸ್ವಚ್ಛ ಇಟ್ಕೊಂಡು ಅಂತಂದ್ರೆ ಇವು BP ಶುಗರ್ ಯಾವ ಬರಂಗಿಲ್ಲ. ಡಯಾಬಿಟಿಸ್ ಹೆಚ್ಚು ಸಕ್ಕರೆ ತಿನ್ನೋದು ಬರಲ್ಲ. ನಮ್ಮ ಮನಸ್ಸು ಹತೋಟಿಯಲ್ಲಿರೋದ ಕಾರಣ ಅಥವಾ ನಮ್ಮ ಒತ್ತಡದ ಬದುಕಿನಿಂದ ಡಯಾಬಿಟಿಸ್ ಬರ್ತಾ ಇದೆ. ಈಗ ಸ್ಟ್ರೆಸ್ ಅಂತ ಏನಂತೀವಲ್ಲ, ಇದೆಲ್ಲ ಬರೋದು ಈ ಒತ್ತಡದ ಬದುಕಿನಿಂದನೇ ಶುಗರ್ ಬರ್ತಾ ಇರೋದು. ಅದಕ್ಕೆ ಅಲ್ಲಂ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ, ತನುವ ತೋಂಟವ ಮಾಡಿ ಮನವ ಗುದ್ದಿಲಯ್ಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಎಂಬ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನಾಳದಿಂದ ಉದಕವ ತಿತ್ತಿ ಬಸವಗಳೈವರು ಹಸೆಗೆಡಿಸಿವೆ ಎಂದು ಸಮತೆ ಸೈರಿಣಿ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಆ ತೋಟದಲ್ಲಿ ಜಾಗೃತವಿದ್ದು ಸಸಿಯ ಸಲುವೆನು ಕಾಣ ಗುಹೇಶ್ವರ ಅಂತಂದು. ಅಂದ್ರೆ ತನುವ ತೋಂಟವ ಮಾಡಿ ನಮ್ಮ ದೇಹವೇ ದೇವಾಲಯ ಅಂತ ನಾವೇನಂತೀವಲ್ಲ, ಹಂಗ ನಮ್ಮ ದೇಹವೇ ದೇವಾಲಯ. ತನುವ ತೋಂಟವ ಮಾಡಿ ಮನವ ಗುದ್ದಿಲೆಯ ಮಾಡಿ ನಮ್ಮ ಮನಸ್ಸನ್ನೇ ಎಲ್ಲ ಕೆಡಿಸೋದು, ಕೆಟ್ಟದ್ದು ಒಳ್ಳೇದು ಇದನ್ನ ಮಾಡೋದು ನಮ್ಮ ಮನಸ್ಸನ್ನೇ. ಅದಕ್ಕೆ ಚಿಂತೆ ಚಿತೆಗೂ ಇರೋದು ಒಂದೇ ಪೂಜೆ ಇದು. ತನುವ ತೋಂಟವ ಮಾಡಿ ಮನವ ಗುದ್ದಿಲೆಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಎಂಬ ಬೇರ. ಅಂದ್ರೆ ಹೆಂಗ್ ನಾವು ಮನಸ್ಸಿನಿಂದ ಈ ನಟ್ ಕಡದ ಹೆಂಗ್ ತೆಗಿತಾರ ಅಂತವೆಲ್ಲನೂ ಕಿತ್ತು ಹಾಕಿ ಅಖಂಡ ಮಂಡಲವೆಂಬ ಬಾವಿ. ಅಖಂಡ ಮಂಡಲ ಇಡೀ ಜಗತ್ತನೇ ಬಾವಿದ್ದಂಗೆ. ಅಲ್ಲಿಂದ ಬಾವಿಯೊಳಗೆ ಏನ್ ಸಿಗ್ತೈತಿ, ನಮ್ಗೆ ಒಳ್ಳೇದೇನ್ ಸಿಗ್ತೈತೆ ಅದನ್ನ ನಾವು ತಗೊಂಡು ಇದನ್ನ ಮಾಡ್ತಿರ್ತೀವಿ. ಅಖಂಡ ಮಂಡಲವೆಂಬ ಬಾವಿ ಅಲ್ಲಿಂದ ತಗೊಂಡು ಬಸವಗಳೈವರು ಹಸೆಗೆಡಿಸಿವೆ ಎಂದು. ಬಸವಗಳೈವರು ಅಂತಂದ್ರೆ ಆಗ್ಲೇ ಹೇಳಿದ್ರಲ್ಲ, ನಮ್ಮ ಸೆನ್ಸರಿ ಆರ್ಗನ್ಸ್, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲನೂ 5 ಸೆನ್ಸ್ ಆರ್ಗನ್ಸ್ ಅಂತಂತೀವಿ. ಇವೆಲ್ಲವೂ ಕೆಡ್ಲಾರ್ದಂಗೆ ನೋಡ್ಕೊಂಡು ಅವಕ್ಕೆ ಸಮತೆ ಸೈರಿಣಿ ಎಂಬ ಬೇಲಿಯನ್ನ ಇಕ್ಕಿ ಅವಕ್ಕೆಲ್ಲನೂ ಒಂದು ಬಂದೋಬಸ್ತೊಳಗೆ ಇಟ್ಕೊಂಡು, ನನ್ನ ಸಸಿ ಅಂತಂದ್ರೆ ಅವ ಮಣದ ಒಕ್ಕಲ್ತನ ಮಾಡ್ತಿರ್ತಾನೆ. ಆ ಆತ್ಮದಲ್ಲಿರುವಂತಹ ತನುವಿನಲ್ಲಿರುವಂತಹ ಸಸಿಯನ್ನ ನಾನು ಈ ಬಸವಗಳೆಯವರು ಅಂತಂದ್ರೆ ಈ ಸೆನ್ಸರಿ ಇದರಿಂದ ಕಂಟ್ರೋಲ್ ಮಾಡಿಕೊಂಡು ನಾ ಕಾಯಕತ್ತೀನಿ ಅಂತಂದು ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಹಿಂಗೆ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ಒಳ್ಳೆಯ ಥರ ಇರುತ್ತೆ ಅಂತ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸು ನೆಲೆಸುತ್ತದೆ. ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ಕುಟುಂಬ, ಸಮಾಜ ಮತ್ತು ದೇಶ ಅತ್ಯುತ್ತಮ ಕೊಡುಗೆಯನ್ನು ನೀಡಲು ಸಾಧ್ಯ. ಅಂದ್ರೆ ನಾವು ಆರೋಗ್ಯವಾಗಿದ್ದರೆ ನಾವು ಇನ್ನೊಬ್ರಿಗೆ ಏನಾರ ಹೆಲ್ಪ್ ಮಾಡ್ಬೋದು ಅಥವಾ ದೇಶಕ್ಕೆ ಏನಾರ ಮಾಡ್ಬೋದು. ನಮಗ ಆರೋಗ್ಯ ತಪ್ಪಿತ್ತು ಅಂತಂದ್ರೆ ನಾವ ದೇಶಕ್ಕೆ ಭಾರ ಹಾಕಿ ಕುಂತಂಗಾಗತ್ತೆ. ಅದಕ್ಕೆ ಆರೋಗ್ಯ ಬಹಳ ಮುಖ್ಯ. ಬರೀ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಶಾಪಲ್ಲಿ ಕೊಡುವಂಥ ಔಷಧಿಗಳಷ್ಟೇ ಔಷಧಿ ಅಲ್ಲ. ಒಂದು ವ್ಯಾಯಾಮನೂ ಒಂದು ಔಷಧಿನೇ, ಒಳ್ಳೆಯ ನಡಿಗೆನೂ ಒಂದು ಔಷಧನೇ, ಉಪವಾಸನೂ ಒಂದು ಔಷಧನೇ, ಕುಟುಂಬದೊಳಗೆ ಕುಂತು ಚೆಂದಾಗಿ ಎಲ್ಲರೂ ಕುಂತು ಊಟ ಮಾಡಿದಂತ ಅದು ಒಂದು ಔಷಧಿ, ಗಾಢ ನಿದ್ರೆಯೂ ಮನುಷ್ಯನಿಗೆ ಭಾಳ ಒಳ್ಳೆಯದು, ಅದು ಒಂದು ಔಷಧಿ, ಆತ್ಮೀಯರೊಂದಿಗೆ ಸಮಯ ಕಳೆದಿದ್ದು ಅದು ಒಂದು ಔಷಧಿ. ಕೆಲವು ಸಂದರ್ಭಗಳಲ್ಲಿ ಸುಮ್ಮನಿರೋದು ಒಂದು ಔಷಧಿ. ಯಾರ ಒಬ್ರು ಏನಾರ ಅಂತಿರ್ತಾರ ನಮಗೆ, ಅದಕ್ಕೆ ಸಟಕ್ನೆ ಎದುರು ಉತ್ತರ ಕೊಡ್ಲಾರ್ದಂಗ ನಾವು ಆಗಿನ ಪುರತಕ್ಕೆ ಸುಮ್ಮಿದ್ವಿ ಅಂತಂದ್ರೆ ಅದೇ ಒಂದು ದೊಡ್ಡ ಔಷಧಿ. ಎಲ್ಲರಿಗೂ ಸಹಕಾರ ನೀಡುವುದೇ ಒಂದು ದೊಡ್ಡ ಔಷಧಿ. ಒಳ್ಳೆಯ ಸ್ನೇಹಿತರು ಒಂದು ಔಷಧ ಅಂಗಡಿ ಅಂತ ಹೇಳ್ತಾ ಇಲ್ಲೇ
ಒಂದು ಬಾವಿ ಐತಿ, ಬಾವಿ ಸುತ್ತಲ ನೀರು ಇರ್ತೈತಿ, ಆದ್ರೆ ನಾವು ಒಳಗಿನ ನೀರು ಅಷ್ಟೇ ಕುಡಿತೀವಿ. ಸುತ್ತಲೂ ರಾಡಿ ನೀರು ಐತಿ, ಪವಿತ್ರವಾದ ಬಾವಿ, ಅಲ್ಲಿ ನೀರು ಕುಡಿತೀವಿ. ಅಂದ್ರೆ ಈ ಸುತ್ತಲೂ ಎಷ್ಟೇ ಕೆಟ್ಟ ಜನ ಇರಲಿ, ನಾವು ಮಾತ್ರ ಸ್ವಚ್ಛ ಆಗಿರೋಣ ಅಂತ. ಈಗ ಕಲುಷಿತವಾದ ವಾತಾವರಣ ಐತಿ, ಆದ್ರೆ ಏನು ಸಮಾಜದೊಳಗೆ ನಾವು ಇರ್ಬೇಕಾಗತ್ತ. ಅಕ್ಕಮದೇವ ಅವಾಗಲೇ ಹೇಳ, ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತಂದು. ಹಂಗಿದ್ದದ್ನಾಗೂ ನಾವು ಸಮಾಧಾನ ಆಗಿದ್ದು, ಒಳ್ಳೆಯ ನಮ್ಮ ಕೆಟ್ಟ ಜನರು ಇದ್ರು ನಾವು ಒಳ್ಳೆಯ ನಮ್ಮ ಸವಾಸ ನಮ್ಮ ಇದನ್ನ ನಾವು ಬಿಡಬಾರ್ದು ಅಂತ ಹೇಳ್ತಾ, ಈಗಿರುವ ಜೀವಕ್ಕೆ ನಂತರ ಇರುವ ಗ್ಯಾರಂಟಿ ಕಾರ್ಡ್ ಎಲ್ಲಿ? ಸಾವು ನೋವುಗಳ ಜಂಜಾಟ, ಸರ್ವಶಕ್ತನ ಗೊಂಬೆಯಾಟ. ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಬಹಳ ಅವಶ್ಯಕ. ನಮ್ಮ ಅಜ್ಜರ ಜೋಳಿಗೆ ಇಟ್ಕೊಂಡು ಮಾಂತ ಜೋಳಿಗೆ ಮಾಡಿದ್ರು. ನಿಮ್ಗೆ ಇನ್ನೊಂದು ಇವತ್ತು ನೆನ್ಪಡಕ್ಕೆ, ಈ ಆರೋಗ್ಯ ವಿಮೆ ಅನ್ನೋದ್ನಾಗ ನಿಮ್ಗೆ ನೆನಪು ಬರ್ತಾ, ಇತ್ತಿತ್ಲಾಗ ತಾವೆಲ್ಲ ಟಿ ವಿ ನೋಡಿರ್ಬೋದು, ಬಹಳ ಇವು ಹಾರ್ಟ್ ಪ್ರಾಬ್ಲಮ್ಸ್ ಭಾಳ ಆಗ್ತಾ ಇದಾವಲ್ಲ. ಕಾರಣ ಏನಂತಂದ್ರೆ ನಮ್ಮ ಬದಲಾದ ಜೀವನ ಶೈಲಿ, ಅದು ಒಂದು ಕಾರಣ. ಅದರ ಜೊತೆಗೆ ಈಗಿರುವಂಥ ಅಡಲ್ಟ್ರೇಟೆಡ್ ಫುಡ್ ಅನ್ಬೋದು, ಏನೇ ಇರಲಿ. ಈಗ ನಮ್ಮಲ್ಲಿ ಭಾಳ ಜನ ಹಾರ್ಟ್ ಅಟ್ಯಾಕ್ ಆಗೋದಾಗ ಅಥವಾ ಕ್ಯಾನ್ಸರ್ದಾಗ ಬಂದದ್ನಾಗ ಅವಾಗ ಲಕ್ಷಾನ್ಗಟ್ಲೆ ಖರ್ಚಾಗುವಂಥ ಒಂದು ಇದಿರ್ತದೆ. ಒಂದು ಸಲ ಅಟ್ಯಾಕ್ ಆಯಿತು ಅಂತಂದ್ರೆ ಸ್ಟೆಂಟಿಂಗ್ ಅದು ಮಾಡ್ಬೇಕಂತಂದ್ರೆ ಸುಮಾರು 1 ಲಕ್ಷ 1.5 ಲಕ್ಷ ಹಿಂಗೆ ಖರ್ಚಾಗ್ತಿರ್ತದೆ. ಆದರೆ ನಿಮ್ಮಲ್ಲಿ ಆರೋಗ್ಯ ವಿಮೆ, ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಎರಡೂ ಸೇರಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಂತ ಒಂದು ಸ್ಕೀಮ್ ಐತಿ. ಅದರೊಳಗೆ ನಾವು ಹಾಸ್ಪಿಟ್ಲಿಗೆ ಬಂದದ್ನಾಗ ಯಾರು ಫಸ್ಟ್ ಅದೇ ಕೇಳ್ತೀವಿ ಅವ್ರಿಗೆ, ಯಾರು ಕಾರ್ಡ್ ಮಾಡ್ಸಿರಿ, ABRK ಕಾರ್ಡ್ ಅಂತಾರೆ. ಅದು ಮಾಡ್ಸಿರಿ ಅಂತ ಕೇಳಿದ್ರೆ ನಮ್ಗೆ ಇಲ್ಲಿ ಬಿಡ್ರಿ ಅಂತಾರೆ. ಅವಾಗ ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಜಗಳ ಆಡೋದು, ನಮಗೆ ಕಾರ್ಡ್ ಮಾಡಿಕೊಡ್ರಿ, ಸದ್ದ ಬೇಕ್ರಿ ಅಂತಂದು. ಆ ಥರ ಭಾಳ ಇನ್ಸಿಡೆಂಟ್ಸ್ ನೋಡ್ತಿರ್ತೀವಿ. ಅದಕ್ಕೆ ದಯವಿಟ್ಟು ಊರಾಗಿನ ಹಿರಿಯರು ಇದರಿಲ್ಲ, ನಮ್ಗೆ ಹತ್ತಿರ ಆಗಿರುವಂಥ ಯಾವುದು PHCಯಲ್ಲಿ ಕೇಳಿಕೊಂಡು ತಮ್ಮ ಆರೋಗ್ಯ ವಿಮೆಯನ್ನು ಮಾಡಿಸಿದ್ರಂತಂದ್ರೆ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಹರಬತ ಹರಳಯ್ಯ ಮಾದಾರ ಚೆನ್ನಯ್ಯ ಹರಬತ ಹರಳಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚವಡಯ್ಯ ಮೇರೆದ ಕಲ್ಯಾಣ ಅಂಬಿಗರ ಚವಡಯ್ಯ ಮೇರೆದ ಕಲ್ಯಾಣ ಉಡತಡಿ ಮಾದೇವಿ ಮಡಿವಾಳ ಮಾಚಯ್ಯ ಉಡತಡಿ ಮಾದೇವಿ ಮಡಿವಾಳ ಮಾಚಯ್ಯ ಅಡಪದ ಅಪ್ಪಣ್ಣ ಮೇರೆದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ನೂಲಿಯ ಚಂದಯ್ಯ ಲೋಹರ ಕಾರ್ಕಯ್ಯ ನೂಲಿಯ ಚಂದಯ್ಯ ಲೋಹರ ಕಾರ್ಕಯ್ಯ ಮೇದಾರ ಕೇತಯ್ಯ ಮೇರೆದ ಕಲ್ಯಾಣ ಮೇದಾರ ಕೇತಯ್ಯ ಮೇರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ದರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ದರಾಮ ಜಂಗಮದಲ್ಲ
ನೀಲಮ್ಮ ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ತಾಯಿ ನಾಗಾಯಿ ಆಯ್ದಕ್ಕಿಲಕ್ಕಮ್ಮ ಮೇರೆದ ಕಲ್ಯಾಣ ಆಯ್ದಕ್ಕಿಲಕ್ಕಮ್ಮ ಮೇರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚೆನ್ನ ಬಸವಣ್ಣ ಪರಮ ಕಲ್ಯಾಣ ಜ್ಞಾನಿ ಚೆನ್ನ ಬಸವಣ್ಣ ಪರಮ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ರಾಗದ ಏರಿಳಿತದ ಜೊತೆಗೆ ಸುಶ್ರಾವ್ಯವಾಗಿ ಹಾಡಿದ ಮಣಿಹಟ್ಟಿ ಗ್ರಾಮದ ಸಕ್ರಿಯ ಅಕ್ಕನ ಬಳಗದ ಶರಣೆ ಪಾರ್ವತಿ ಸೋಮಿಗೆ ಹಾಗೂ ತಂಡದವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶಿಕ್ಷಕರಿಗೆ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಕ್ಕಲಿನ ಶ್ರೀ ಮಣಿಪ ಬ್ರಹ್ಮಾಂತ ಸ್ವಾಮೀಜಿಯವರಿಗೆ ಬನ್ನಿಹಟ್ಟಿ ಗ್ರಾಮದ ಅಕ್ಕನ ಬಳಗದ ವತಿಯಿಂದ ಅವರಿಗೆ ಗೌರವ ಸನ್ಮಾನ. ಈ ಗೌರವ ಸನ್ಮಾನದಲ್ಲಿ ಶರಣ ಚಂದ್ರಶೇಖರ್ ತೋಟ್ಗೆ ಗುರುಗಳು ಪಾಲ್ಗೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. Sir, shade please. Yes, shade please. Shade please. Shade please. ये यांग ಕಲ್ಯಾಣ ಸೋರ್ ನಿಂತಾರಲ್ಲಿ ವಿಡಿಯೋ ಯವ್ವ ಏನೋ ಹೊಡಿ ಮಾಡಿಗೆ ನಾನು ಗೊತ್ತಾಗೈತಿ ತೆಗಿ ಅವ್ರು ಚೆನ್ನಾಗಿ ಬರೋ
ಈಗ ಇವತ್ತಿನ ಅನುಭವಿಗಳಾಗಿರುವಂತಹ ಇಳಕಲ್ಲಿನ ಖ್ಯಾತ ಹೃದಯ ತಜ್ಞರು ವೈದ್ಯರಾಗಿರುವಂತಹ ಶರಣ ಡಾಕ್ಟರ್ ಮಹಂತೇಶ್ ಕಡಪಟ್ಟಿರವರು ಹಾಗೂ ಶ್ರೀ ವಿಜಯ ಮಹಾಂತೇಶ ಪದವಿ ಪೂರ್ವ ಕಾಲೇಜು ಈಕಲ್ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀ ರವಿ ಯಮನಪ್ಪ ವಾಲಿಕಾರ್ ಗುರುಗಳಿಗೆ ಬನ್ನಿಹಟ್ಟಿ ಗ್ರಾಮದ ಅಕ್ಕನ ಬಳಗದಿಂದ ಅವರಿಗೆ ಗೌರವ ಸತ್ಕಾರ. ಈ ಗೌರವ ಸತ್ಕಾರದಲ್ಲಿ ಬನ್ನಿಹಟ್ಟಿ ಗ್ರಾಮದ ಅಕ್ಕನ ಬಳಗದವರು ಹಾಗೂ ಪಾಲ್ಗೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗ್ರಾಮದ ಹಿರಿಯರಾದ ಶರಣ ಮಹಾತ್ಮಪ್ಪ ಸುಂಗೀರವರು ಈ ವೇದಿಕೆಗೆ ಆಗಮಿಸಿ ಅನುದಾನ ನೀಡಿದ ಶರಣರಿಗೆ ಗೌರವ ಸತ್ಕಾರ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಿದ್ದಪ್ಪ ಬಡಿಗೆ ಶರಣ ಸಿದ್ದಪ್ಪ ಬಡಿಗೆರವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಕಿರಂಗೊಳ ಶರ್ಮಣಿ ಶರಣರು ಸಹಿತ ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಕ್ಯಾಮ್ರಾ ಇಲ್ಲ ನೋಡ್ರಿ ಎಲ್ಲಿ ಬಂದ್ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಮರ್ತ್ಯಲೋಕದವರೆಗೂ ಬಸವಣ್ಣನೇ ದೇವರು ದೇವಲೋಕದವರೆಗೂ ಬಸವಣ್ಣನೇ ದೇವರು ನಾಗಲೋಕದವರೆಗೂ ಬಸವಣ್ಣನೇ ದೇವರು ನಾಗಲೋಕದವರೆಗೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನಯ್ಯ ನನಗೂ ನಿಮಗೂ ಅಲ್ಲಿ ಬಸ್ ಹತ್ತಿಸ್ಕೊಡ್ರಿ ಅವರ ಕಡೆ ಬರ್ರಿ ಮುಂದೆ ನೀತು ನಿನ್ನ ಹೆಸರೇನು ನೋಡಿ ಈ ಸಲ ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಕಾರ್ಯಕ್ರಮ ಮುಗಿಯಲಿದೆ. ಕೇವಲ ಇನ್ನೊಂದು 5 ನಿಮಿಷ ತಾವೆಲ್ಲರೂ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ನೀನು ವಚನ ಪುಸ್ತಕ ಎಲ್ಲರೂ ಹುಡುಗರು ತಾಯಿಗಳೆಲ್ಲ ಬರ್ರಿ ಅಲ್ಲಿ ಅವರ ಕಡೆ ಮುಗಿದ ಮಾಡ್ಕೋ ಏನು ಶಾಲೆ ತೆಗೆಲ್ಲ ಇದು ಹಾಕೋರು ಸರಿಯಾಗಿ ಹಾಕೋಬೇಕು ಏನು ಸಾಗರ್ ಮಾವಾರಿ ಚಂದ್ರಶೇಖರ್ ಹ್ಞೂ ಸಾಗರ್ ಮಾವಾರಿ ಚಂದ್ರಶೇಖರ್ ಸಾಗರ್ ಇವತ್ತು ಹಚ್ಕೊಂಡೆ ನಾನು
ಹುಡುಗರಿಗೆ ಪುಸ್ತಕ ಕೊಡ್ರಿ ಮಾಡಿ ಕನ್ನಡ ಹಾಕ್ತೀವಿ ಬಾರೋ ನಿನಗೆ ಹಾಕೊಂಡು ನಮಸ್ಕಾರ ಮಾಡಿ ಏ ಕೊಳ್ಳಾಗೇನು ತಾಯ್ತ ಹರಿ ಬಾಯ್ಲವಿ ಹಂಗೆ ಬದಲ್ ಆಶೀರ್ವಾದ ಕೊಡ್ತಾರೆ. ಸರಿ ಅಯ್ಯೋ ಶಿವ ಮತ್ತೆ ಇದೇನ್ ದೇವ್ರ ಹಾಕೊಳಕ್ತೀನಿ ಇದೇನ್ ದೇವ್ರು ಈಗ ಆಮೇಲೆ ಕೊಡ್ತಾರೆ ಇವ್ರು ಕೊಟ್ಟದಾಗಿಂದ ಮಹಾಸಭಾ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತಹ ಶರಣೆ ಎಲ್ಲರೂ ಬರ್ಬೇಕು ಅವ್ರೊಬ್ಬರಲ್ಲ ಇಡೀ ಜಾಸ್ತಿ ಬಂದಿದ್ರೆ ಅಷ್ಟು ಬರ್ಬೇಕು ಅಧ್ಯಕ್ಷರಾಗಿರುವಂತಹ ಶರಣೆ